ಸರ್ಕಾರಿ ಶಾಲೆಯ ಅಳಿವು ಉಳಿವು ಅನ್ನುವಂಥ ಚರ್ಚೆ, ಹೋರಾಟ, ಆಂದೋಲನಗಳು ಬೇರೆ ಬೇರೆ ಕಡೆಗಳಲ್ಲಿ ನಡೆಯುವುದನ್ನು ಕೇಳ್ತಾ ಇರ್ತೇವೆ. ಇಂದಿನ ಅವಶ್ಯಕತೆ ಕೂಡ ಹೌದು. ಆರ್ಥಿಕವಾಗಿ ಸಬಲರು ಅಥವಾ ಎಲ್ಲೋ ಮನೆ ಹತ್ತಿರ ಖಾಸಗಿ ಶಾಲೆ ಇದೆ ಅನ್ನುವಂಥ ಯೋಚನೆ ಇರುವವರು, ಸುಶಿಕ್ಷಿತರ ಮಕ್ಕಳು ಅನ್ನುವಂಥವರೆಲ್ಲರೂ ಸಹಿತ ಖಾಸಗಿ ಶಾಲೆಯಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಒಂದಷ್ಟು ಜನಕ್ಕೆ ಸಿಗ್ತದೆ, ಒಂದಷ್ಟು ಜನಕ್ಕೆ ಸಿಗುವುದಿಲ್ಲ. ಆದರೆ ಸರ್ಕಾರಿ ಶಾಲೆ ಅನ್ನುವಂಥದ್ದು ಎಲ್ರಿಗೂ ಸಿಗುವಂಥ ಜಾಗದಲ್ಲಿ ಇದೆ ಅಂತ ಅಂದ್ಕೊಳ್ತೇವೆ ನಾವು. ಆದರೆ ಶಿಕ್ಷಣ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇದೆಯಾ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಸೊ ಈ ಎಲ್ಲ ಸಂದರ್ಭಕ್ಕೆ ಸರಿಯಾಗಿ ಸರ್ಕಾರಿ ಶಾಲೆ ಉಳಿವಿನ ಬಗ್ಗೆ ನಾವೆಲ್ಲ ಯೋಚನೆ ಮಾಡಿದಾಗ, ನಾವು ಕಳೆದ ವರ್ಷ ಶಾಸಕನಾಗಿ ಆಯ್ಕೆಯಾದ ತಕ್ಷಣ ಒಂದಷ್ಟು ಜನರ ಜೊತೆಗೆ ಚರ್ಚೆ ಮಾಡಿ ಸ್ನೇಹಿತರೆಲ್ಲರೂ ಕೂಡಿ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿಕೊಂಡೆವು. ಅದಕ್ಕೆ 300 ಟ್ರೀಸ್ ಅನ್ನುವಂಥ ಒಂದು ಹೆಸರಿಟ್ಕೊಂಡೆವು. ನನ್ನ ಕ್ಷೇತ್ರದಲ್ಲಿರುವಂಥ 300 ಶಾಲೆಗಳು, ಆ ಶಾಲೆಗಳಿಗೆ ನಾವೆಲ್ಲರೂ ನೀರೆರೆದು ಪೋಷಿಸಬೇಕು ಮತ್ತು ಬೆಳೆಸಬೇಕು. ಅದೊಂದು ಗಿಡದ ರೀತಿ, ನಾವು ಎಷ್ಟು ನೀರು ಹಾಕಿ ಬೆಳೆಸ್ತೇವೆ ಅಷ್ಟು ಆ ಶಾಲೆ ಬೆಳೀತದೆ. ಇಲ್ಲದಿದ್ದರೆ ಅದು ಎಲ್ಲಿಯೋ ನಿಧಾನಕ್ಕೆ ಆ ಗಿಡ ಅನ್ನುವಂಥದ್ದು ಒಣಗ್ತದೆ ಅನ್ನುವಂಥ ವಿಷಯ ಇಟ್ಕೊಂಡು 300 ಟ್ರೀಸ್ ಅನ್ನುವಂಥ ಪ್ರಾಜೆಕ್ಟನ್ನು ಆರಂಭ ಮಾಡಿಕೊಂಡಿದ್ದೆವು. ನಮಸ್ತೆ, ನನ್ನ ಹೆಸರು ಸುಮಾ ಆಚಾರ್ಯ. ನಾನು ಈ ವರ್ಷ JCI ಒಪ್ಪಂದ ಸುಪ್ರೀಂನ ಅಧ್ಯಕ್ಷೆಯಾಗಿ ಈ ವರ್ಷದ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲಿ, ಸಮಾಜಮುಖಿ ಕಾರ್ಯಚಟುವಟಿಕೆಯಲ್ಲಿ ನಾನು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದು. ಈ ವರ್ಷ ನಮಗೆ ಸಮೃದ್ಧ ಬೈಂದೂರು ಗ್ರಾಮ ಪಂಚಾಯತ್ ಉಪ್ಪುಂದ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬೈಂದೂರು, ಲಯನ್ಸ್ ಕ್ಲಬ್ ಉಪ್ಪುಂದ ಬೈಂದೂರು, STNC ಸಮನ್ವಯ ವೇದಿಕೆ ಕುಂದಾಪುರ ತಾಲೂಕು, ಬೈಂದೂರು ತಾಲೂಕು, ಈ ಎಲ್ಲರ ಸಹಯೋಗದಲ್ಲಿ ನಾವು ಒಂದು ಪ್ರೇರಣಾ ಕಾರ್ಯಕ್ರಮವನ್ನು SLCಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮ ಮಾಡುವಂಥದ್ದೊಂದು ಆಯೋಜನೆ ಮಾಡಿಕೊಂಡು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿಗೆ ಹೋಗಿ ಇದನ್ನ ವಿನಂತಿ ಮಾಡ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮ ಸಹಕಾರ ಕೊಡ್ತೀರಾ ಅಂತ ಹೇಳಿ ಅವರು ತುಂಬಾ ಖುಷಿಯಿಂದ ನಮ್ಮಿಂದ ಏನೇ ಸಹಕಾರ ಬೇಕಿದ್ರು ನಾವು ನಿಮ್ಮೊಂದಿಗೆ ಕೈ ಜೋಡಿಸ್ತೇವೆ ಅಂತ ಹೇಳಿ ನಮಗೆ ಒಂದು ಮಾಹಿತಿಯನ್ನು ನೀಡಿದ್ರು. ಅದರ ನಂತರ ನಮ್ಮ ಸಮೃದ್ಧ ಬೈಂದೂರಿನವರ ಹತ್ರ ಕೇಳಿದಾಗಲೂ ಸಮೇತ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕಿದ್ರು ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿದ್ರು. ಅದರ ನಂತರ ನಾವು ದಿನಾಂಕ 10/2/24ರಿಂದ 15/2/2024ರವರೆಗೆ ಸಾಧಾರಣ ನಾವು ಒಂದು 5-6 ಶಾಲೆಗೆ ನಾವು ಈ ಪ್ರೇರಣಾ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪುಂದ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹೆರೆಂಜಾಲು, ರತ್ತುಬಾಯಿ ಜನತಾ ಪ್ರೌಢಶಾಲಾ ಬೈಂದೂರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾವುಂದ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೈಂದೂರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಂಬದಕೋಣೆ, ಈ ಎಲ್ಲಾ ಪ್ರೌಢ ವಿಭಾಗದ ಶಾಲೆಯ SSLC ವಿದ್ಯಾರ್ಥಿಗಳಿಗೆ ಅವರಿಗೆ ಟೈಮ್ ಮ್ಯಾನೇಜ್ಮೆಂಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತೆ ಅವರಿಗೆ ಎಕ್ಸಾಮ್ ಅನ್ನ ಪೇಸ್ ಮಾಡುವಾಗ ಸಮಯದ ಕೊರತೆಯನ್ನು ಹೇಗೆ ನೀಗಿಸಬೇಕನ್ನುವಂಥದ್ದು ನಾವು JCI ಟ್ರೈನರ್ ಅನ್ನ ಕರ್ಕೊಂಡು ಬಂದು, ನ್ಯಾಷನಲ್ ಟ್ರೈನರ್ ಬಂದು ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಈ ಪ್ರೇರಣಾ ಕಾರ್ಯಕ್ರಮವನ್ನ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿ ಕೊಟ್ಟಿದ್ದಾರೆ. ಇದು ಒಂದು ಸರ್ಕಾರಿ ಶಾಲೆಯ ಉಳಿವಿಗೋಸ್ಕರ ನಮ್ದು ಒಂದು ಹೋರಾಟ. ಆ ಒಂದು ಹೋರಾಟ ನಮ್ಮ ತಲೆಯಲ್ಲಿ ಚಿಂತನೆ ಇರುವುದರಿಂದ ಇವತ್ತು ಒಂದಿಷ್ಟು ಸರ್ಕಾರಿ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಅನುಕೂಲ ಆಗಬೇಕು, ಎಲ್ಲರೂ ಕೂಡ ಎಕ್ಸಾಮ್ ಪೇಸ್ ಮಾಡುವಂಥದ್ದು ಅವರ ಚಾಲೆಂಜ್ ಆಗಿ ತಗೊಂಡು ಇವತ್ತೆಲ್ಲರೂ ಕೂಡ ಒಂದು ಖುಷಿಯಿಂದ ಎಕ್ಸಾಮ್ ಅನ್ನು ಪಾಸ್ ಮಾಡ್ಬೇಕನ್ನುವ ಒಂದು ಗುರಿಯನ್ನ ನಾವು ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂಥದ್ದು. ಈ ಪ್ರೇರಣಾ ಕಾರ್ಯಕ್ರಮವನ್ನ ಪ್ರಥಮ ದಿನವಾಗಿ ನಮ್ಮ ಮಾನ್ಯ ಶಾಸಕರು ಕಲಿತಿರುವಂತಹ ಶಾಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢ ವಿಭಾಗ ಉಪ್ಪುಂದ, ಅವರಿಗೂ ಕೂಡ ಒಂದು ನಾನು ಕಲ್ತಿರುವಂಥ ಶಾಲೆಯಲ್ಲಿ ನಾನು ಕಲಿತು ಹೋಗಿರುವ ಶಾಲೆಯ ವಿದ್ಯಾರ್ಥಿಗಳು ಮೇಲಕ್ಕೆ ಬರ್ಬೇಕನ್ನೋದು ಕೂಡ ಅವ್ರ ತಲೆಯಲ್ಲೂ ಕೂಡ ಒಂದು ಚಿಂತನೆ ಇದ್ದಿತ್ತು. ಹಾಗಾಗಿ ಫಸ್ಟ್ ಮಾಡುವಂಥ ಕಾರ್ಯಕ್ರಮ ಉಪ್ಪುಂದದಲ್ಲಿ ಮಾಡುವಂತೆ ಹೇಳಿ ಅವರೇನೆ ಹೇಳಿದ್ರು. ಹಾಗಾಗಿ ನಾವು ಉಪ್ಪುಂದದಲ್ಲಿ ಫಸ್ಟ್ ಡೇ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಅವರೇ ಬಂದು ಮಾಡಿ ಹೋಗಿರ್ತಾರೆ. ಆ ದಿನ ಮತ್ತೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಮುಖಾಮುಖಿ ಮಾತಾಡ್ಕೊಂಡಿದ್ರು ನಮ್ಮ ಮಾನ್ಯ ಶಾಸಕರು. ಆವಾಗ ವಿದ್ಯಾರ್ಥಿಗಳು ಒಂದಿಷ್ಟು ಜನ ಈ ಪ್ರೇರಣಾ ಶಿಬಿರದಿಂದ ನಿಮ್ಗೆ ಏನು ಅನುಕೂಲ ಆಗಿದೆ ಅನ್ನುವಂಥದ್ದನ್ನ ಫಸ್ಟು ಹ್ಯಾಂಡ್ ಮಾಡಲಿಕ್ಕೆ ಹೇಳಿದರು. ಆವಾಗ ಲೇಡೀಸ್ಗಳು ತುಂಬ ಜನ ಹ್ಯಾಂಡ್ ರೈಸ್ ಮಾಡಿದ್ರು. ಆ ವಿದ್ಯಾರ್ಥಿಗಳನ್ನು ನಮ್ಮ ಮಾನ್ಯ ಶಾಸಕರು ಕೇಳಿದ್ದೇನಂತೇಳಿ ಹೇಳಿದರೆ, ನೀವು ಇದೇ ಇಲ್ಲಿ ಏನು ಕಲ್ತಿದ್ರಿ ಅದನ್ನು ಇನ್ನೊಂದು ಶಾಲೆ ಹೋಗಿ ಹೇಳಲಿಕ್ಕೆ ನೀವು ಸಮರ್ಥರ ಅಂತೇಳಿ ಹೇಳಿ ಕೇಳಿದರು.
ಆವಾಗ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡಿದ್ರು. ಆವಾಗ ಏನು ಕೇಳಿದ್ರೆ ನಾವು ಕೊಟ್ಟಿರುವಂಥ ತರಬೇತಿ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ಆ ಮಕ್ಕಳಿಗೆ ಆಗಿದೆ ಅನ್ನೋದು ಕೂಡ MLAರು ಸಮೇತ ಮನದಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಖುಷಿಪಟ್ಟಿದ್ದಾರೆ ಈ ತರಬೇತಿ ಕಾರ್ಯಾಗಾರದಿಂದ. ಇವತ್ತಿಗೆ 300 ಟ್ರೀಸ್ ಅನ್ನುವಂಥ ಆ ಒಟ್ಟು ಯೋಜನೆಯ ಕಲ್ಪನೆ ತುಂಬ ಬೆಳೆದಿದೆ ಅಂತೇಳಿ ಹೇಳಿದರೆ ಕೆಲಸಗಳು ತುಂಬ ಆಗಿದೆ ಅಂತ ಕೇಳಿದರೆ ಇಲ್ಲ, ಆಗ್ತಾ ಇದೆ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಕಲ್ಪನೆ ಬೆಳೆದಿದೆ. 10 ಜನ ಯೋಚನೆಯಲ್ಲಿ ಜೋಡ್ಕೊಂಡಿದ್ದಾರೆ, ತಮ್ಮ ಐಡಿಯಾವನ್ನು ಸೇರಿಸಿದ್ದಾರೆ, ಈ ರೀತಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ 300 ಟ್ರೀಸ್ ಅನ್ನುವಂಥ ಕಲ್ಪನೆ ಇವತ್ತು ಬೆಳೆದಿದೆ. ಕೆಲಸಗಳು ನಿಧಾನಕ್ಕೆ ಬೆಳೀತಾ ಇರ್ತದೆ, ಬೆಳಿಬೇಕಂತಿರೋದು ನಮಗಿರೋದು ಆ ಭಾವನೆಯನ್ನು ಬೆಳೆಸಬೇಕು, ಅದೊಂದು ಕಲ್ಪನೆಯನ್ನು ಬೆಳೆಸಬೇಕಂತೇಳಿ ಇದ್ದದ್ದು. ಹಾಗೆ ಅದು ಒಂದಷ್ಟು ಬೆಳೆದಿದೆ. 100 ಆ ಮನಸ್ಸುಗಳು, ಶಾಲೆ ಬಗ್ಗೆ ಯೋಚನೆ ಇರುವವರು, ಕಾಳಜಿ ಇರುವವರು, ಪ್ರೀತಿ ಇರುವವರು, ಅವರೆಲ್ಲರೂ ಇವತ್ತಿಗೆ ಅದಕ್ಕೊಂದಷ್ಟು ಐಡಿಯಾಗಳನ್ನು ಜೋಡಿಸಿದ್ದಾರೆ, ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆ ಕಲ್ಪನೆ ಅನ್ನುವಂಥದ್ದು ಇವತ್ತು ಒಂದು ಹಂತಕ್ಕೆ ಬೆಳೆದಿದೆ. ನಮಸ್ಕಾರ. ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೈಂದೂರು ಸುಮಾರು 40 ವರ್ಷದ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತಹ ಕಾಲೇಜ್ ಆಗಿದೆ. ನಮ್ಮ ಈ ಕಾಲೇಜಲ್ಲಿ BA, BCom, BBA ಹಾಗೂ ಕಳೆದ ವರ್ಷದಿಂದ BCA ಕೋರ್ಸನ್ನು ಕೂಡ ನಾವು ಓಪನ್ ಮಾಡಿದ್ದೀವಿ. BCA ಕೋರ್ಸ್ ಅನ್ನುವಂಥದ್ದು ಇದು ಪ್ರಾಕ್ಟಿಕಲ್ ಆಧಾರಿತವಾಗಿರುವಂಥ ಕೋರ್ಸ್ ಆಗಿರುವ ಕಾರಣ ನಮಗೆ ವಿದ್ಯುತ್ 24/7 ಬೇಕಾಗ್ತಿತ್ತು. ಆದರೆ ಗ್ರಾಮೀಣ ಭಾಗದ ಕಾಲೇಜ್ ಆಗಿರುವ ಕಾರಣ ನಮ್ಮಲ್ಲಿ ವಿದ್ಯುತ್ ಸಮಸ್ಯೆ ಸಾಕಷ್ಟಿತ್ತು. ಈ ಕುರಿತು ನಾವು ನಮ್ಮ ಇಲ್ಲಿಯ ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಗುರುರಾಜ್ ಶೆಟ್ಟಿ ಗಂಟಿಯಾರ್ ಅವರನ್ನು ಕೇಳಿಕೊಂಡಾಗ ಅವರು ಈ ಕುರಿತು ಅದನ್ನು ಗಂಭೀರವಾಗಿ ಅದನ್ನು ಯೋಚಿಸಿ ನಮಗೆ ಸುಮಾರು 10 ಲಕ್ಷ ಮೌಲ್ಯದ ಒಂದು ಸೋಲಾರ್ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದರಿಂದ ನಮ್ಮ ಕಾಲೇಜಲ್ಲಿ ಕಂಪ್ಯೂಟರ್ ಲ್ಯಾಬ್, ಪ್ರಾಂಶುಪಾಲರ ಚೇಂಬರು, ಕಚೇರಿ ಹಾಗೂ ಗ್ರಂಥಾಲಯಕ್ಕೆ ವಿದ್ಯುತ್ನ ಅವಶ್ಯಕತೆ ಇತ್ತು. ಈ ವಿದ್ಯುತ್ ಅವಶ್ಯಕತೆಯನ್ನು ಈ ಸೋಲಾರ್ ವ್ಯವಸ್ಥೆ ಪೂರ್ಣಗೊಳಿಸಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಕೂಡ ಭಾಳ ಖುಷಿಯಾಗಿರುತ್ತೆ. ಮತ್ತು ನಮ್ಮ ಕಾಲೇಜಿಗೆ ಬಸ್ ವ್ಯವಸ್ಥೆ ಕೂಡ ಭಾಳ ಸಮಸ್ಯೆ ಇತ್ತು. ಇದನ್ನು ಕುರಿತು ನಾವು ಶಾಸಕರ ಬಳಿ ಹೇಳಿದಾಗ ನಮ್ಮ ಕಾಲೇಜಿಗೆ ಪ್ರತಿನಿತ್ಯ 8:50ಕ್ಕೆ ಬೈಂದೂರಿನಿಂದ ಕಾಲೇಜ್ ತನಕ ಬಸ್ ವ್ಯವಸ್ಥೆ ಕಲಿಸಿಕೊಟ್ಟಿರ್ತಾರೆ. ಅದಕ್ಕೆ ಮಕ್ಕಳಿಗೆ ಬಹಳ ಅನುಕೂಲ ಆಗಿದೆ. ನಮಗೆ ಕಂಪ್ಯೂಟರ್ ಲ್ಯಾಬ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಈಗ ಫಸ್ಟಲ್ಲಿ ತುಂಬ ಕರೆಂಟ್ ಹೋಗ್ತಾ ಇತ್ತು, ಲ್ಯಾಬ್ ಮಾಡುವಾಗಲೇ ಕರೆಂಟ್ ಹೋಗ್ತಾ ಇತ್ತು, ಎಕ್ಸಾಮ್ಸ್ ಟೈಮ್ಸಲ್ಲೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಆಮೇಲೆ ಈಗ ಸಮೃದ್ಧ ಬೈಂದೂರು ಮತ್ತು ನಮ್ಮ ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರು ಎಲ್ಲ ಮಾತಾಡಿ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡಿಂದ ನಮಗೆ ಸೋಲಾರ್ ಫೆಸಿಲಿಟೀಸನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ತುಂಬ ಹೆಲ್ಪ್ ಆಗಿದೆ. ಈಗ ನಮಗೆ ತುಂಬ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಕಾಲೇಜಲ್ಲಿ ಲ್ಯಾಬ್ ವರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಉಂಟು. ನಮಗೆ ಮುಂಚೆ ಬಸ್ ಫೆಸಿಲಿಟೀಸ್ ಇರಲಿಲ್ಲ. ಬೈಂದೂರಿಂದ ಸುಮಾರು 3 ಕಿಲೋಮೀಟರ್ ನಡ್ಕೊಂಡೇ ಬರಬೇಕಿತ್ತು. ಆದರೆ ಇವಾಗ ನಮ್ಮ ಶಾಸಕರು ಮತ್ತು ಸಮೃದ್ಧ ಬೈಂದೂರವರು 300 ಟ್ರೀಸ್ ಪ್ರಾಜೆಕ್ಟಿಂದ ನಮಗೆ ಬಸ್ ಫೆಸಿಲಿಟಿಯನ್ನು ಮಾಡಿದ್ದಾರೆ. ಹಾಗಾಗಿ ಇವಾಗ ಕಾಲೇಜ್ಗೆ ಕರೆಕ್ಟ್ ಟೈಮಲ್ಲಿ ಅಟೆಂಡ್ ಆಗ್ಬೋದು. ಸೊ ಇವಾಗ ನಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಮ್ಮ ಶಾಸಕರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ನಾವು ಕಂಪ್ಯೂಟರ್ ಲ್ಯಾಬ್ ಯೂಸ್ ಮಾಡುವಾಗ ತುಂಬ ಲ್ಯಾಬಲ್ಲಿ ಕೊಲಾಪ್ಸ್ ಆಗ್ತಿತ್ತು ಮತ್ತು ತುಂಬ ಇಶ್ಯೂಸ್ ಬರ್ತಾಯಿತ್ತು, ಎರರ್ಸ್ ಬರ್ತಾಯಿತ್ತು ಕರೆಂಟ್ ಹೋಗೋದ್ರಿಂದ. ಅದು ಕ್ಯಾನ್ಫಿನ್ಸ್ ಅವ್ರ ಕಡೆಯಿಂದ ನಮಗೆ ಸೋಲಾರ್ ಸಿಸ್ಟಮ್ ಅವೈಲೇಬಲ್ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗಿದೆ ಈಗ. ಮತ್ತು ಸಮೃದ್ಧ ಬೈಂದೂರು ಟೀಮ್ ಕಡೆಯಿಂದ ತುಂಬ ಹೆಲ್ಪ್ ಆಗಿದೆ. ಹಾಗೆಯೇ ನಮಗೆ ಬಸ್ಗಳು ತುಂಬ ಅವಶ್ಯಕತೆ ಇತ್ತು. ಕಾಲೇಜಿಗೆ ಬೆಳಗ್ಗೆ ತುಂಬ ಲೇಟ್ ಆಗ್ತಾಯಿತ್ತು. ಆನಂತರ ಫ್ಯಾಕಲ್ಟೀಸ್ ಹತ್ರ ಮಾತಾಡಿದ ನಂತರ ಅವರು ಶಾಸಕರ ಹತ್ರ ಮಾತಾಡಿ ಅವರು ನಮಗೆ ಬಸ್ಸಿನ ಅವೈಲೇಬಲ್ ಕೂಡ ಮಾಡಿದ್ರು. ಅದರಿಂದ ತುಂಬ ನಮಗೆ ಉಪಯೋಗ ಆಯಿತು. ಹಾಗೆಯೇ ಕಾಲೇಜ್ 40 ವರ್ಷದ ಇತಿಹಾಸದಲ್ಲೇ ನಮ್ಮದು ಕಾಲೇಜಿನ ಪರ್ಸೆಂಟೇಜ್ ತುಂಬ ಇಂಪ್ರೂವ್ ಆಗಿದೆ. ಹಾಗೆ ನಮ್ಮ ಶಾಸಕರು ಮತ್ತು ಫ್ಯಾಕಲ್ಟೀಸ್ ಅವರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀವಿ. ಟ್ರೀಸ್ನ ಪ್ರಾಜೆಕ್ಟ್ನ ಕಲ್ಪನೆಯಲ್ಲಿ ಆರಂಭದಲ್ಲಿ ಸರ್ಕಾರಿ ಅಧಿಕಾರಿಗಳನ್ನೇ ಕರೆದು ಮಾತಾಡಿಸಿದೆ. ಅದರಲ್ಲಿ BO ಇರ್ಬೋದು, ಅವರ ಇಲಾಖೆಯ ಬೇರೆ ಬೇರೆ ವ್ಯಕ್ತಿಗಳು, ಅದಾದಮೇಲೆ ಶಾಲೆಯ ಮುಖ್ಯ ಅಧ್ಯಾಪಕರು HMಗಳು, ಅದಾದಮೇಲೆ ಬೇರೆ ಬೇರೆ ಶಿಕ್ಷಕರು, ಅದರ ನಂತರ SDMC, ಹಳೆ ವಿದ್ಯಾರ್ಥಿಗಳು ಎಲ್ಲರನ್ನೂ ಕರೆದು ವಾಸ್ತವ ಪರಿಸ್ಥಿತಿಯನ್ನು ಕೇಳಿದೆವು. ಹೇಗಿದೆ ಅನ್ನುವಂಥದ್ದು ಮತ್ತು ಏನು ಮಾಡ್ಬೋದು ಅನ್ನುವಂಥ ವಿಷಯಗಳನ್ನೆಲ್ಲ ಅವರಿಂದ ಆರಂಭದಲ್ಲಿ ಸಂಗ್ರಹಿಸಿ ಒಂದು ಡಾಟಾ ಬೇಸ್ ಮಾಡ್ಕೊಂಡಿದ್ದೇವೆ. ಒಟ್ಟು 300 ಶಾಲೆಯಲ್ಲಿ ಒಂದು 200-300ಕ್ಕಿಂತ ಹೆಚ್ಚು ಮಕ್ಕಳು ಎಷ್ಟು ಕಡೆಯಲ್ಲಿದ್ದಾರೆ, 100ಕ್ಕಿಂತ ಹೆಚ್ಚು ಎಲ್ಲಿದ್ದಾರೆ, 50ಕ್ಕಿಂತ ಕಡಿಮೆಯಲ್ಲಿದ್ದಾರೆ, 10ಕ್ಕಿಂತ ಕಡಿಮೆ ಸಿಂಗಲ್ ಡಿಜಿಟ್ ಈ ರೀತಿಯ ಸಂಖ್ಯೆಯ ಶಾಲೆಗಳು ಎಷ್ಟಿವೆ, ಈ ಎಲ್ಲ ಮಾಹಿತಿಗಳನ್ನು ತಗೊಂಡೆವು. ಒಟ್ಟು PUCಗಳು, ಕಾಲೇಜುಗಳು, ಅದರ ಸುತ್ತಮುತ್ತ ಇರುವಂಥ ಹೈಸ್ಕೂಲ್ಗಳು, ಆ ಹೈಸ್ಕೂಲಿನ ಸುತ್ತಮುತ್ತ ಇರುವಂಥ ಪ್ರೈಮರಿ ಶಾಲೆಗಳು, ಲೋವರ್ ಪ್ರೈಮರಿ ಶಾಲೆಗಳು,
ಆ ನಂತರ ಅಂಗನವಾಡಿ, ಇದೆಲ್ಲ ಡಾಟಾಬೇಸ್ ತೆಗೆದುಕೊಂಡ ನಂತರ ಆರಂಭದಲ್ಲಿ ಹೈಸ್ಕೂಲ್ಗಳಿಗೆ ಒಂದು ಹಂತಕ್ಕೆ ಬೇರೆ ಬೇರೆ ಯೋಚನೆಗಳನ್ನು ಮಾಡ್ತಾ ಹೋದೆವು. ಅದರ ನಂತರ ಮುಂದೆ ಪ್ರೈಮರಿಗೆ, ಹಾಗೆ PUC, ಡಿಗ್ರಿ, ಹೀಗೆ ಎಲ್ಲದಕ್ಕೂ ಸಹಿತ ಒಂದೊಂದು ಕಲ್ಪನೆಯನ್ನು ಇಡ್ತಾ ಬಂದಿದ್ದೇವೆ. ನನ್ನ ಹೆಸರು ಶಾರದಾ. ನಾನು ಈ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯಿನಿ. ನಮ್ಮ ಶಾಲೆಯ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡ್ತರೆ. ಇತ್ತೀಚೆಗೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಕಾರಣ ಏನಂದ್ರೆ ನಮ್ಮ ಶಾಲೆಯಲ್ಲಿ ಈಗ ತುಂಬಾ ಸೌಲಭ್ಯಗಳ ಕೊರತೆ ಇದೆ. ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಆಟದ ಮೈದಾನ ಇಲ್ಲ, ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ, ತರಗತಿಗೊಬ್ಬ ಶಿಕ್ಷಕರ ವ್ಯವಸ್ಥೆ ಇಲ್ಲ, ಹಾಗೆಯೇ ವಾಹನದ ವ್ಯವಸ್ಥೆ ಇಲ್ಲ. ಈ ಎಲ್ಲ ಸಮಸ್ಯೆಗಳಿರುವುದರಿಂದ ನಮ್ಮ ಈ ಏರಿಯಾದ ಮಕ್ಕಳು ಹೆಚ್ಚಾಗಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ನಮಗೆ ಈ ಎಲ್ಲ ಸೌಲಭ್ಯಗಳು ದೊರೆತರೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ತುಂಬಾ ಇದೆ. ಈ ಎಲ್ಲ ಸೌಲಭ್ಯಗಳನ್ನ ನಮಗೆ ದೊರಕಿಸಿಕೊಟ್ಟಲ್ಲಿ ನಮ್ಮ ಶಾಲೆ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಯನ್ನ ಹೊಂದುವಂತ ಸಾಧ್ಯತೆ ಇದೆ. ಈ ಎಲ್ಲ ಸಮಸ್ಯೆಗಳನ್ನ ನಾವು ನಮ್ಮ ಶಾಸಕರಾದಂತಹ ಗುರುರಾಜ ಗಂಟಿಹೊಳೆ ಇವರ ಗಮನಕ್ಕೆ ತಂದಾಗ ಅವರು ನಮ್ಮ ಶಾಲೆಗೆ ಬೇಕಾದಂತಹ ಸೌಲಭ್ಯಗಳನ್ನ ಒದಗಿಸಿ ಕೊಡುವಂತಹ ಭರವಸೆಯನ್ನು ನೀಡಿದ್ದಾರೆ. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘ, ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು, ನಮ್ಮ ಅಧ್ಯಾಪಕ ವೃಂದ ಎಲ್ಲ ಜಿ ಶಂಕರ್ ಟ್ರಸ್ಟ್ ಇವರ ಗಮನಕ್ಕೆ ಇದನ್ನು ತಂದಾಗ ನಮ್ಮ ಶಾಲೆಯನ್ನು ದತ್ತು ತೆಗೆದುಕೊಂಡು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವ ಭರವಸೆಯನ್ನು ನಮಗೆ ನೀಡಿದ್ದಾರೆ. ಸಮೃದ್ಧ ಬೈಂದೂರು 300 ಟ್ರೀ ನಮ್ಮ ಶಾಲೆಯನ್ನು ಈ ಸಾರಿ ಪರಿಗಣಿಸಿದ್ದಕ್ಕೆ ಗುರುರಾಜ್ ಗಂಟೆಹೊಳೆ ಅವರಿಗೆ ನಾವು ತುಂಬ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಹಾಗೆ ಈ ನಮ್ಮ ಶಾಲೆಯನ್ನು ದತ್ತು ತೆಗೆದುಕೊಳ್ಳುವುದಕ್ಕೆ ಮುಂದೆ ಬಂದಂತಹ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಇವರಿಗೂ ಸಹ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ನಮ್ಮ ಶಾಲೆಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಸಮೃದ್ಧ ಬೈಂದೂರು 303 ಇವರ ಗಮನಕ್ಕೆ ತಂದಾಗ ಅವರು ನಮ್ಮ ಶಾಲೆಗೆ ಭೇಟಿ ನೀಡಿ ನಮ್ಮ ಶಾಲೆಯ ಸಮಸ್ಯೆಗಳನ್ನು ಗಮನಿಸಿ ನಮ್ಮ ಶಾಲೆಗೆ ಈ ಯೋಜನೆಯ ಮೂಲಕ ಸೂಕ್ತವಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಲ್ಲಿ ಒಪ್ಪಿರುತ್ತಾರೆ. ಅವರಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘ, ಶಾಲಾಭಿವೃದ್ಧಿ ಸಮಿತಿ ಹಾಗೂ ಅಧ್ಯಾಪಕ ವೃಂದದವರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಕೊನೆಯಲ್ಲಿ 300 ಟ್ರೀಸ್ ಅಂತೇಳಿ ಹೇಳಿದರೆ ಅದೊಂದು ಭಾವನೆ. 300 ಗಿಡಗಳು ಅನ್ನುವಂಥದ್ದು ಏನು ಇಟ್ಟುಕೊಂಡಿದ್ದೆ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ಇದೊಂದು ನಮ್ಮ ಭಾವನೆ. ಹೇಗಂತೇಳಿ ಹೇಳಿದರೆ, ಶಾಲೆ ಅನ್ನೋದು ಊರಿನಲ್ಲಿ ಹೇಗೆ ಒಂದು ದೇವಸ್ಥಾನ ಇರ್ತದೆ, ಅದಕ್ಕೊಂದು ಅರ್ಚಕರು ಇರ್ತಾರೆ, ಅದಕ್ಕೊಂದಷ್ಟು ಭಕ್ತರಿರ್ತಾರೆ, ಅದಕ್ಕೊಂದಷ್ಟು ಡಿಪೆಂಡ್ ಆದವರು ಇರ್ತಾರೆ. ಇವರೆಲ್ಲರೂ ಸೇರಿಸಿ ಒಂದು ದೇವಸ್ಥಾನ. ಅವರು ಯಾವತ್ತೂ ಒಂದು ದಿವಸ ಯೋಚನೆ ಮಾಡ್ತಾರೆ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅಂತ. ಎಲ್ಲರೂ ಸೇರಿ ಜೀರ್ಣೋದ್ಧಾರ ಮಾಡ್ತಾರೆ. ಒಂದಷ್ಟು ವರ್ಷ ಅದು ಮತ್ತೆ ಚೆನ್ನಾಗಿರ್ತದೆ, ಮತ್ತು ಅದನ್ನು ಇನ್ನೊಂದು ಹಂತದಲ್ಲಿ ಯೋಚನೆ ಮಾಡೋರು ಮಾಡ್ತಾರೆ. ನಾವು ಹೇಳುವುದು ಶಾಲೆ ಅನ್ನೋದು ಊರಿನ ಒಂದು ದೇವಸ್ಥಾನ ಇದ್ದಾಗೆ. ಅದು ಶಾಲೆಯ ಸಂಸ್ಕೃತಿಯ ಪ್ರತೀಕ, ಒಂದು ಸಮಾಜದ ಪ್ರತೀಕ. ಅದರ ಭವಿಷ್ಯ ಹೇಗಿರ್ತದೆ ಆ ಸಮಾಜದಲ್ಲಿ, ಆ ಊರಿನಲ್ಲಿ ಅಂತೇಳಿ ಹೇಳಿದರೆ ಅಲ್ಲಿನ ಶಾಲೆ ಹೇಗಿದೆ ಅಂತೇಳಿ ಹೇಳ್ಬೋದು. ಎಷ್ಟು ಜನ ಕಲಿತು ಹೋಗಿದ್ದಾರೆ ಅನ್ನುವರು ಅದರ ಭಕ್ತರು ಅಂತೇಳಿ ಏನು ಹೇಳ್ತೇವೆ, ಆ ರೀತಿ ಅಂತ ಇಟ್ಟುಕೊಂಡು ಈ ಶಾಲೆಯನ್ನು ಏನು ಮಾಡಬೇಕು ಅನ್ನುವಂಥ ಯೋಚನೆ ಯಾವುದೋ ಒಂದು ಕಾಲದಲ್ಲಿ ಬರಲೇಬೇಕು. ಅದು ಯಾವಾಗ ಸರ್ಕಾರದಿಂದ ಶಾಲೆಗಳ ಕಡೆಗಣನೆ ಅಂತ ಹೇಳ್ಬೋದು, ಅಧಿಕೃತವಾಗಿ ಹೇಳ್ಬೋದಾದ ಶಬ್ದ ಸರ್ಕಾರಿ ಶಾಲೆಗಳ ಕಡೆಗಣನೆ ಸರ್ಕಾರಗಳಿಂದನೇ ಆಗ್ತಿದೆ, ಅದರಲ್ಲೇನು ಪ್ರಶ್ನೆನೇ ಇಲ್ಲ. ಹಾಗಾಗಿ ಅದರ ಕಡೆಗಣನೆ ಆದಾಗ ನಮಗೆ ಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಶಾಲೆಯ ಜೀರ್ಣೋದ್ಧಾರ ಅನ್ನುವಂಥದ್ದು ಯಾವತ್ತೋ ಒಂದು ದಿವಸ ಆಗಬೇಕು. ಹಾಗಾಗಿ ಎಲ್ಲರೂ ಸೇರಿ ಒಂದು ಸರ್ತಿ ನಮ್ಮ ಶಾಲೆ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವಂಥದ್ದು ಒಂದು ಭಾವನೆಯಿಂದ ಆರಂಭ ಆದದ್ದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡಾಕೆರೆ ಉತ್ತರ. ನಾವು ಓದುವ ಸಂದರ್ಭದಲ್ಲಿ ಸಾಮಾನ್ಯ ಒಂದು 70ರಿಂದ 100 ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸೇರ್ತಾ ಇದ್ದರು. ಸಾಮಾನ್ಯ 500ರಿಂದ 700 ಜನರವರೆಗೆ ಶಾಲೆಯಲ್ಲಿ ಓದಿದ್ದು ನಾವು ಕಣ್ಣಾರೆ ನೋಡಿದ್ದೇವೆ. ಇವತ್ತಿನ ಪರಿಸ್ಥಿತಿ ಒಂದು ತರಗತಿಗೆ ಒಂದು ವಿದ್ಯಾರ್ಥಿಯೂ ಸೇರುವ ಪರಿಸ್ಥಿತಿ ಇಲ್ಲ. ಅಂತಹ ಸಂಪೂರ್ಣ ಅಳಿವಿನಂಚಿನಲ್ಲಿ ನಮ್ಮ ಅನೇಕ ಗ್ರಾಮಗಳು ಕಾಣ್ತಾ ಉಂಟು. ನಾವು ನಮ್ಮ ಶಾಲೆಯನ್ನು, ನಮ್ಮೂರಿನ ಸರ್ಕಾರಿ ಶಾಲೆಯನ್ನು ಉಳಿಸಿಕೊಳ್ಳಬೇಕನ್ನುವುದಕ್ಕೋಸ್ಕರವಾಗಿ ಗ್ರಾಮಸ್ಥರಲ್ಲೆಲ್ಲ ಸಮಾಲೋಚನೆಯನ್ನು ಮಾಡಿ ನನ್ನ ತಮ್ಮಂದರ ಸಹಕಾರದೊಂದಿಗೆ ಸ್ವಯಂ ಪ್ರೇರಿತನಾಗಿ ಈ ಸರ್ಕಾರಿ ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿ ಕೆಲವು ಮಾಸಗಳು ಕಳೆದಿದ್ದಾವೆ. ಉದ್ದೇಶ ಒಂದೇ, ಶಾಲೆ ಉಳಿಯಬೇಕು. ಈ ಶಿಕ್ಷಣದಿಂದ ಎಲ್ಲರೂ ಖಾಸಗಿ ಸಂಸ್ಥೆಯಲ್ಲಿ ಸಿಕ್ಕುವ ಹಾಗೆ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಸಿಗ್ತದೆ ಅನ್ನುವ ಭಾವನೆಗಳು ಎಲ್ಲರಿಗೂ ಇದರಲ್ಲಿ ಕಾಣಬೇಕನ್ನುವುದಕ್ಕೋಸ್ಕರವಾಗಿ ಈ ವ್ಯವಸ್ಥೆಯನ್ನು ಕೈ ಹಾಕಿದ್ದು.
ನಂತರದಲ್ಲಿ ಹಳೆ ವಿದ್ಯಾರ್ಥಿಗಳು ತುಂಬ ಸಹಾಯವನ್ನು ಮಾಡಿದರು, ಗ್ರಾಮಸ್ಥರು ತುಂಬ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈ ಪುಣ್ಯ ಕಾರ್ಯಕ್ಕೆ ಎಲ್ಲರ ಸಹಕಾರ ಈ ಸಂದರ್ಭದಲ್ಲಿ ಪ್ರಶಂಸೆ ಮಾಡುವಂತಹ ವಿಷಯ. ಅದೇ ನಿಟ್ಟಿನಲ್ಲಿ ನಮ್ಮ ಶಾಸಕರು ಸಹ ನಮಗೆ ತುಂಬ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಶಾಸಕರು ಗುರುರಾಜ್ ಗಂಟಿಹೊಳೆ ಅವರು ಅನೇಕ ಬದಲಾವಣೆಯನ್ನು ತಂದಿದ್ದಾರೆ. ಅದರಂತೆ ವಿದ್ಯಾಸಂಸ್ಥೆಯಲ್ಲೂ ಸರ್ಕಾರಿ ಶಾಲೆಯನ್ನು ಉಳಿಸಬೇಕನ್ನುವ ಮಹೋದ್ದೇಶದಿಂದ ಸಮೃದ್ಧ ಬೈಂದೂರು ಯೋಜನೆ ಅಡಿಯಲ್ಲಿ 300 ಟ್ರೀಸ್ ಈ ಒಂದು ಯೋಜನೆಯಲ್ಲಿ ಅನೇಕ ಜನ ಸಾಮರ್ಥ್ಯವುಳ್ಳ ಸಜ್ಜನ ಮಿತ್ರರನ್ನು ಸಂಪರ್ಕಿಸಿ ಆಯಾಯ ಗ್ರಾಮದ ಶಾಲೆಯನ್ನು ಉಳಿಸಬೇಕನ್ನುವುದಕ್ಕೋಸ್ಕರವಾಗಿ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಅವರ ಕಾರ್ಯ ಒತ್ತಡದಲ್ಲಿ ಅವರಿಂದ ನೇಮಿಸಲ್ಪಟ್ಟಂಥ ಶೋಧನ್ ಮಲ್ಪೆ ಅವರು ಇನ್ನೂ ಅನೇಕ ಜನ ಅವರ ಅವರನ್ನು ಪ್ರೋತ್ಸಾಹಿಸ್ತಾ ಈ ಶಾಲೆ ಉಳಿಸಿಕೊಳ್ಳಬೇಕು, ಪ್ರತಿಯೊಂದು ಸರ್ಕಾರಿ ಶಾಲೆಯನ್ನು ಉಳಿಸಿಕೊಳ್ಳಬೇಕನ್ನೋದಕ್ಕೋಸ್ಕರವಾಗಿ ಅನೇಕ ಯೋಜನೆಯನ್ನು, ಅನೇಕ ಮಾರ್ಗದರ್ಶನವನ್ನು ಎಲ್ಲ ಗಣ್ಯರಿಗೆ, ಸಾಮರ್ಥ್ಯ ಇದ್ದ ವ್ಯಕ್ತಿಗಳಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರುವುದರಿಂದ ಅನೇಕ ಕಡೆಗಳಲ್ಲಿ ಇವತ್ತು ಶಾಲೆ ದತ್ತು ಸ್ವೀಕಾರ ಮಾಡಿದವರ ಹೆಸರು ನಾವು ಕೇಳ್ತಾ ಇದ್ದೇವೆ. ಕೆಲವರು ಸ್ವಯಂ ಪ್ರೇರಿತರಾಗಿ, ಕೆಲವರು ಶಾಸಕರ ಮಾರ್ಗದರ್ಶನದೊಂದಿಗೆ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಶಾಸಕರ ಪರಿಶ್ರಮವೂ ಹೌದು, ಅವರ ಜೊತೆಯಲ್ಲಿರುವ ವ್ಯಕ್ತಿಗಳ ಪರಿಶ್ರಮವೂ ಹೌದು, ಸ್ವಯಂ ಪ್ರೇರಿತರಾಗಿ ಬಂದಂಥ ವ್ಯಕ್ತಿಗಳ ಪರಿಶ್ರಮವೂ ಹೌದು. ಎಲ್ಲರ ಉದ್ದೇಶ ಒಂದೇ, ಸರ್ಕಾರಿ ಶಾಲೆ ಉಳಿಯಬೇಕು, ಸರ್ಕಾರಿ ಶಾಲೆ ಮಾದರಿಯಾಗಬೇಕು, ಸರ್ಕಾರಿ ಶಾಲೆ ಅಳಿವಿನಂಚಿನಲ್ಲಿದೆ, ಇದು ಉಳಿಯಬೇಕು. ಆ ನಿಟ್ಟಿನಲ್ಲಿ ಶಾಸಕರು ಮಾಡುವಂಥ ಒಂದು ಪ್ರಯತ್ನ, ಅವರ ಜೊತೆಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಮಾಡುವಂಥ ಪ್ರಯತ್ನ ಸ್ತುತ್ಯಾರ್ಹವಾದ ವಿಷಯ. ಅದಕ್ಕೆ ಅನೇಕ ಜನ ದಾನಿಗಳು ಸಹಕಾರವನ್ನು ಮಾಡುತ್ತಿದ್ದಾರೆ, ಸ್ವಯಂ ಪ್ರೇರಿತರಾಗಿ ಶಾಲೆಯನ್ನ ದತ್ತು ಸ್ವೀಕಾರ ಮಾಡುತ್ತಿದ್ದಾರೆ. ಇದರಿಂದ ಆ ಗ್ರಾಮ ಶಾಲೆ ಉಳಿದರೆ ಗ್ರಾಮ ಸುವ್ಯವಸ್ಥಿತವಾಗಿ ನಡೀತದೆ. ಇದರಿಂದ ಮಕ್ಕಳು ಉತ್ತಮ ವ್ಯಕ್ತಿಗಳಾಗಿ ಬಾಳುತ್ತಾರೆ. ಖಾಸಗಿ ಸಂಸ್ಥೆಗೆ ಹೋಗುವುದಕ್ಕಿಂತ ಸರ್ಕಾರಿ ಶಾಲೆಯಲ್ಲಿ ಬಾಳಿ ಬದುಕಿದರೆ, ವಿದ್ಯೆಯನ್ನು ಕಲಿತರೆ ಸಮರ್ಥರಾಗಲಿಕ್ಕೆ ಸಾಧ್ಯ ಅನ್ನೋದು ಇದರಲ್ಲಿ ಸಾಬೀತಾಗ್ತದೆ. ಅಂತಹ ಸಾಬೀತುಪಡಿಸುವಂತಹ ವ್ಯವಸ್ಥೆಯಲ್ಲಿ ಶಾಸಕರ ಮಾರ್ಗದರ್ಶನ, ಸಹಕಾರಿಗಳು ಅಥವಾ ದಾನಿಗಳ ಒಂದು ಸಹಕಾರ ಅತಿ ಅವಶ್ಯ. ಈ ಒಂದು ಕಾರ್ಯಕ್ಕೆ ಅನೇಕ ಜನ ಸಾಮರ್ಥ್ಯ ಇದ್ದವರು ಇದಕ್ಕೆ ಸಹಕಾರವನ್ನು ಕೊಡಬೇಕು, ಸರ್ಕಾರಿ ಶಾಲೆಯನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡಿದೆ. ಈ ಬಡಾಕೆರೆ ಶಾಲೆ ಸಾಧಾರಣ 75 ವರ್ಷದ ಇತಿಹಾಸವುಳ್ಳಂಥ ಶಾಲೆ. ಕಳೆದ 3-4 ವರ್ಷಗಳ ಹಿಂದೆ ಈ ಶಾಲೆ ಮುಚ್ಚುವ ಸ್ಥಿತಿಯಲ್ಲಿತ್ತು. ಕಳೆದ ವರ್ಷಂತ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಬಹಳ ಒಂದು ಕಷ್ಟದ ಕಾಲ. ಇದನ್ನೆಲ್ಲ ಅರಿತ ನಮ್ಮ ಊರಿನ ಗುರುಗಳಾಗಿರುವಂಥ ವೇದಮೂರ್ತಿ ಲೋಕೇಶ್ ಅಡಿಗರು ಅವರು ಇದೇ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಆಗಿದ್ದು, ಇವತ್ತು ಈ ಶಾಲೆಯ ದತ್ತು ತಗೊಂಡ ಮೇಲೆ ನಮ್ಮ ಈ ಶಾಲೆ ಒಂದು ಸುಂದರವಾದ ಶಾಲೆಯಾಗಿ ಕಾಣ್ತಿದೆ. ಕಳೆದ 6-7 ತಿಂಗಳಿಂದ ಈಚೆಗೆ ತುಂಬಾ ಅಭಿವೃದ್ಧಿಯಾಗಿದೆ. ಶಾಲೆ ಶಿಕ್ಷಕರಿಂದ ಹಿಡಿದು ಶಾಲೆ ಆಟದ ಮೈದಾನ, ಶಾಲೆಯ ಸುಣ್ಣ ಬಣ್ಣ ಎಲ್ಲ ವಿಷಯದಲ್ಲಿ ಇವತ್ತು ನಾವು ಈ ಶಾಲೆ ಇಡೀ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಉತ್ತಮವಾದ ಮಾದರಿ ಶಾಲೆಯಾಗಿ ಕಾಣ್ತಾ ಇದೆ. ಇದಕ್ಕೆ ನಮ್ಮ ನೆಚ್ಚಿನ ಶಾಸಕರ ಮುಂದಾಲೋಚನೆಯ ಒಂದು ಕಾರ್ಯ, ಅವರ ಸಹಕಾರದಿಂದ ಇಂಥ ಒಂದು ಕೆಲಸ ನಮ್ಮ ಊರಲ್ಲಿ ಆಗ್ತಾ ಇದೆ. ಅದಕ್ಕೆ ಧ್ವನಿಯಾಗಿ ನಮ್ಮ ಲೋಕೇಶ್ ಅಡಿಗರು ಅವರ ಕುಟುಂಬಸ್ಥರು ಎಲ್ಲರೂ ಸೇರ್ಕೊಂಡು ಇವತ್ತು ತಿಂಗಳಿಗೆ ಲಕ್ಷಾನುಗಟ್ಟಲೆ ವ್ಯಯ ಮಾಡ್ತಾ ಇದ್ದಾರೆ. ಈ ಶಾಲೆ ಉಳಿಬೇಕು, ಇಲ್ಲಿನ ಬಡ ಮಕ್ಕಳಿಗೆ ಒಂದು ವಿದ್ಯಾದಾನ ಸಿಗಬೇಕೆಂದು ಒಂದು ಆಲೋಚನೆಯಿಂದ ಇವತ್ತು ಈ ಶಾಲೆ ಅಭಿವೃದ್ಧಿ ಆಗ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡಾಕೆರೆ ಉತ್ತರ ಬೈಂದೂರು ವಲಯದ ಈ ಶಾಲೆಯನ್ನು ಸಮೃದ್ಧ ಬೈಂದೂರು 300 ಟ್ರೀಸ್ ಅಡಿಯಲ್ಲಿ ನಮ್ಮ ಶಾಲೆಯನ್ನ ಶಾಸಕರ ಮಾರ್ಗದರ್ಶನದಲ್ಲಿ ಶ್ರೀಯುತ ಲಕ್ಷ್ಮೀಶ್ ಅಡಿಗರು ಹಾಗೆ ಅವರ ಕುಟುಂಬಸ್ಥರು ದತ್ತು ತಗೊಂಡಿರ್ತಾರೆ. ಅವರು ಈ ಶಾಲೆಗೆ ಕಾಲಿಟ್ಟ ನಂತರ ಶಾಲೆಯ ಸಂಪೂರ್ಣ ಒಂದು ಚಿತ್ರಣವೇ ಬದಲಾಯಿತು ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಶಾಲೆಗೆ ಅನೇಕ ಲಕ್ಷಾಂತರ ಹಣವನ್ನು ಅವರು ವ್ಯಯ ಮಾಡಿದ್ದಾರೆ. ಈ ಶಾಲೆ ಒಂದು ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ. ಇಲ್ಲಿಯ ಅಕ್ಕಪಕ್ಕದ ಎಲ್ಲಾ ಮಕ್ಕಳು ಕೂಡ ಈ ಒಂದು ಶಾಲೆಯಲ್ಲಿ ಕಲಿಬೇಕು. ಈಗಾಗಲೇ 72 ಮಕ್ಕಳು ಶಾಲೆಯಲ್ಲಿ ದಾಖಲಿದ್ದಾರೆ. LKG UKG ಸಹ ಈ ವರ್ಷ ಆರಂಭ ಮಾಡಿದ್ದೇವೆ. ಇನ್ನೂ ಸಹ ಹೆಚ್ಚಿನ ಮಕ್ಕಳ ನಿರೀಕ್ಷೆಯತ್ತ ನಾವೆಲ್ಲರೂ ಕೂಡ ಶಾಲೆಯ ಅಭಿವೃದ್ಧಿಯತ್ತ ಹೋಗ್ತಾ ಇದ್ದೇವೆ. ಹಾಗೆ ಮಾನ್ಯ ಶಾಸಕರು 300 ಟ್ರೀಸ್ ಕಾರ್ಯಕ್ರಮದಡಿಯಲ್ಲಿ ದತ್ತು ಸ್ವೀಕಾರ ಕೈಗೊಂಡಂತಹ ಲಕ್ಷ್ಮೀಶ್ ಅಡಿಗರಿಂದ ಶಾಲೆ ಉನ್ನತಿಯತ್ತ ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ. ಸೊ ಅದರಲ್ಲಿ ಕಟ್ಟಡವೇ ಆಗಬೇಕು, ಕಂಪೌಂಡೇ ಆಗಬೇಕು, ಹೈ ಫೆಸಿಲಿಟಿಗಳು ಬರಬೇಕು ಅನ್ನುವಂಥದ್ದೆಲ್ಲವೂ ಆ ನಂತರದ ಆಲೋಚನೆ. ಮೊದಲು ಶಾಲೆ ನಂದು, ನನ್ನ ಊರಿದು, ನನ್ನ ಹೆಮ್ಮೆ, ನನ್ನ ಶಾಲೆ ಅನ್ನುವಂಥ ಭಾವನೆ ಬರಬೇಕು ಅನ್ನುವಂಥದ್ದು ಮೊದಲನೇ ಹೆಜ್ಜೆ. ಅದರ ನಂತರ ನಮ್ಮ ಜೀವನದಲ್ಲಿ ಒಂದೊಳ್ಳೆ ಭಾವನೆಗಳು, ನೆನಪುಗಳು ಎಲ್ಲಿರ್ತವೆ ಕೇಳಿದರೆ ಸರ್ಕಾರಿ ಶಾಲೆಯಲ್ಲಿ ಇರ್ತವೆ. ನಾವೀಗ ಎಲ್ಲಿ ಬೇಕಿದ್ರೆ ರೀಚ್ ಆಗಿರ್ಬೋದು, ಆದರೆ ಸರ್ಕಾರಿ ಶಾಲೆ ಅನ್ನುವಂಥದ್ದು ನಮ್ಮ ಜೀವನದ ಆರಂಭ.
ಮನೆಯ ಮೊದಲ ಪಾಠಶಾಲೆ ಅಂದ ತಕ್ಷಣ ಮತ್ತು ಉಳಿಯೋದು ಪೂರ್ತಿ ಜೀವನ ಪೂರ್ತಿ ಶಾಲೆ. ಹಾಗಾಗಿ ಶಾಲೆ ಪರಿಸ್ಥಿತಿ ಹೇಗಿದೆ, ಶಾಲೆಯಲ್ಲಿ ಹೇಗಿದ್ದೆವು, ಯಾರೆಲ್ಲ ಇದ್ದರು, ಅವ್ರನ್ನ ನೆನ್ಪು ಮಾಡಿಕೊಳ್ಳೋದು, ಒಟ್ಟು ಮಾಡುವಂಥದ್ದು ಆ ಪ್ರಕ್ರಿಯೆಯಲ್ಲಿ 2ನೇ ಹಂತ. 3ನೇ ಹಂತದಲ್ಲಿ ಶಾಲೆ ಜೊತೆ ಸಂಬಂಧ ಹೆಚ್ಚು ಕಡಿಮೆ ನಮಗೆ ಕಟ್ಟಾಗಿರ್ತದೆ. ಏನಾಗ್ತದೆ ಕೇಳಿದರೆ, ಯಾವುದೋ ಊರಿಗೆ ಹೋಗ್ತೇವೆ, ದುಡಿತೇವೆ, ಉದ್ಯೋಗ ಗಳಿಸ್ತೇವೆ, ಉದ್ಯಮಿ ಆಗ್ತೇವೆ, ಆರ್ಥಿಕವಾಗಿ ನಾವು ಸಬಲರಾಗ್ತೇವೆ. ನಮಗೆ ವಾಪಸ್ಸು ಶಾಲೆಗೆ ಹೋಗಬೇಕು ಅಂತ ಅನ್ನಿಸಿದರೆ ಒಂದು ಮುಲಾಜು ಬಂದುಬಿಡ್ತದೆ. ಅಲ್ಲಿ ಹೋದಾಗ ಪೂರ್ತಿ ಅಪರಿಚಿತರು ಅಂತಿರ್ತಾರೆ. ಶಿಕ್ಷಕರು ಯಾರೋ ಇರ್ತಾರೆ, ಮಕ್ಕಳು ಯಾರೋ ಇರ್ತಾರೆ, ಪೇರೆಂಟ್ಸ್ ಯಾರೋ ಇರ್ತಾರೆ, ಆಡಳಿತ ವ್ಯವಸ್ಥೆ ಬದಲಾಗಿರ್ತದೆ, ರೂಮು ಕಂಪೌಂಡ್ ಗೇಟ್ ಬದಲಾಗಿರ್ತದೆ, ನಾವಿದ್ದಾಗಿಲ್ಲ ಅಂತ ಅಂದ್ಕೊಂಡು ಬಿಡ್ತೇವೆ. ಆದರೆ ನಾವು ಮರಿಬಾರ್ದು ಏನು ಕೇಳಿದರೆ, ನನ್ನ ಶಾಲೆಯನ್ನು ಒಂದು ಸರ್ತಿ ಭೇಟಿ ಮಾಡಲೇಬೇಕು, ಅವ್ರವ್ರ ಶಾಲೆ ಒಂದು ಸರ್ತಿ ನೋಡಿ ಬರಲೇಬೇಕು. ಅಲ್ಲಿ ಒಂದು ಸರ್ತಿ ಶಿಕ್ಷಕರಿಗೋ, ಪೇರೆಂಟ್ಗಳಿಗೋ, ಮಕ್ಕಳಿಗೋ ಯಾರಿಗೋ ಸಿಕ್ಕಿ ಇದು ನನ್ನ ಶಾಲೆ, ನಾನು ಶಾಲೆ ಜೊತೆಗಿದ್ದೇನೆ ಅನ್ನುವಂಥದ್ದು ಕನಿಷ್ಠ ಹೇಳಿ ಬರಬೇಕು, ಇಲ್ಲದ ಕನಿಷ್ಠ ನೋಡಿ ಬರಬೇಕು. ಈ ಭಾವನೆಯನ್ನು ಚೆನ್ನಾಗಿ ಇಟ್ಕೊಳ್ಳೇಬೇಕು. ಶಾಲೆಯಿಂದ ನಮ್ಮ ಮನಸ್ಸು ಮತ್ತು ನಾವು ದೂರ ಆಗ್ತಾ ಹೋಗಬಾರ್ದು ಅನ್ನುವಂಥದ್ದು ಒಂದು ಹಂತ. ಅದರ ನಂತರದ ಹಂತದಲ್ಲಿ ನಾವು ಎಲ್ಲಿಯೋ ಒಂದು ಕಡೆ ಸೆಲೆಬ್ರೇಷನ್ ಮಾಡ್ತೇವೆ, ಬರ್ತ್ಡೇನೋ, ಆ್ಯನಿವರ್ಸರಿನೋ, ಇನ್ನೇನೋ. ಸಾಧ್ಯ ಆದರೆ ಶಾಲೆಗಳಲ್ಲೇ ಮಾಡಬೇಕು. ತನ್ನ ಶಾಲೆಗೆ ಹೋಗಿ ಕನಿಷ್ಠ ಆ ಶಾಲೆಗೆ ಏನು ಮಾಡ್ಬೋದು, ಏನು ಹೇಳ್ಬೋದು, ಏನಿಲ್ಲ ಅಂತ ಹೇಳಿದ್ರೆ ಕನಿಷ್ಠ ಸಿಹಿ ಆದರೂ ಹಂಚಿ ಬರ್ಬೋದು. ಯಾಕಂತ ಹೇಳಿದ್ರೆ ಅದು ನನ್ನ ಶಾಲೆ, ಈಗ ಕಲಿತೆ ಇರುವವರು ನನ್ನ ಊರಿನ ಮಕ್ಕಳು ಅನ್ನುವಂಥ ಭಾವನೆ ಇಟ್ಕೋಬೇಕು. ದೊಡ್ಡ ದೊಡ್ಡ ನಿರೀಕ್ಷೆಗಳ ಆಮೇಲೆ ಕಟ್ಟಡ ಕಟ್ಟಿಕೊಡಿ, ಕಂಪ್ಯೂಟರ್ ಲ್ಯಾಬ್ ಮಾಡಿಕೊಡಿ, ಲೈಬ್ರರಿ ಕೊಡಿ, ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಕೊಡಿ, ಇದೆಲ್ಲ ಆಮೇಲೆ. ಆರಂಭದಲ್ಲಿ ಇಷ್ಟು ಆಗಲಿ, ನನ್ನ ಶಾಲೆ ಅನ್ನುವಂಥ ಭಾವನೆ, ನನ್ನ ಶಾಲೆ ಈಗಲೂ ನನ್ನ ಜೊತೆಗಿದ್ದೇನೆ ಅನ್ನೋದಕ್ಕೆ ಆಚರಣೆಗಳು, ಇದಿಷ್ಟು ಆರಂಭ ಆಗಬೇಕು ಅನ್ನೋದು ಒಂದು ದೊಡ್ಡ ವಿಷಯ. ನಮಸ್ಕಾರ, ನನ್ನ ಹೆಸರು ಶಂಕರ್ ಅಂತ ಹೇಳಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾವಂದ ಇಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ನಮ್ಮ ಶಾಲೆಯಲ್ಲಿ LKG ಇಂದ 7ನೇ ತರಗತಿಯವರೆಗೆ 315 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ತರಗತಿಯ ಕೋಣೆಯ ಕೊರತೆಯನ್ನು ಕಂಡುಕೊಂಡಿದ್ದೇವೆ. ಇದನ್ನು ನೀಗಿಸುವಲ್ಲಿ ನಾವು ನಮ್ಮ ಪ್ರಯತ್ನ ಜೊತೆಗೆ ಎಲ್ಲ ಸ್ತರದ ಜನಪ್ರತಿನಿಧಿಗಳನ್ನು ಕೂಡ ಆಗಾಗ ಸಂಪರ್ಕ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರ ಹೊಸ ಕಲ್ಪನೆ ಸಮೃದ್ಧ ಬೈಂದೂರು ಯೋಜನೆಯಡಿಯಲ್ಲಿ ನಾವು ಅವರನ್ನು ಕೋರಿಕೊಂಡ ಮೇರೆಗೆ ಇವತ್ತು ನಮ್ಮ ಶಾಲೆಗೆ ಈ ಒಂದು ಯೋಜನೆಯನ್ನು ತರಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಶ್ರಮವನ್ನು ವಹಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡಬೇಕಾದಂಥದ್ದು. ಈ ದಿಶೆಯಲ್ಲಿ ನಮಗೆ ಬೆಂಗಾವಲಾಗಿ ನಿಂತವರು ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಲಿಕ್ಕೆ ಮುಂದೆ ಬಂದಿರುವಂಥವರು ಜಯಶಂಕರ್ ಸರ್ ಅವರು. ಅವರ ಫ್ಯಾಮಿಲಿ ಟ್ರಸ್ಟ್ ವತಿಯಿಂದ ನಮ್ಮ ಶಾಲೆಯ ಎಲ್ಲ ಅವಶ್ಯಕತೆಗಳನ್ನು ಈಡೇರಿಸುವುದಾಗಿ ನಮಗೆ ತಿಳಿಸಿರ್ತಾರೆ. ಶಾಲೆಯ ಅವಶ್ಯಕತೆಗಳ ಪಟ್ಟಿಯನ್ನು ಕೂಡ ಈಗಾಗಲೇ ಮಾನ್ಯ ಶಾಸಕರಿಗೆ ಮತ್ತು ಸಂಬಂಧಪಟ್ಟಂತಹ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಗೆ ಹುಡುಗರ ಶೌಚಾಲಯ ಬೇಕು, ನಮಗೆ ಬೆಂಚ್ ಡೆಸ್ಕ್ಗಳು ಬೇಕು, ಮೇಜು ಕುರ್ಚಿಗಳು, ಆಮೇಲೆ ಪ್ರಯೋಗಾಲಯ, ಲ್ಯಾಪ್ಟಾಪ್, ಪ್ರಿಂಟರ್, ಅಲ್ಮೇರಾ, ಕೈ ತೊಳೆಯುವಂತಹ ತೊಟ್ಟಿ, ಆಮೇಲೆ ತರಗತಿ ಕೋಣೆಗಳು, ಪಾಠೋಪಕರಣಗಳು, ಇದೆಲ್ಲವುಗಳು ಕೂಡ ನಮಗೆ ಬೇಕಾಗಿರುತ್ತೆ. ಯಾಕೆ ಕೇಳಿದರೆ ಈ ಸುಮಾರು ನಮ್ಮ ಶಾಲೆಗೆ ಒಂದು 16 ಕಿಲೋಮೀಟರ್ ವ್ಯಾಪ್ತಿಯಿಂದ ಮಕ್ಕಳು ಬರ್ತಾ ಇದ್ದಾರೆ. ಬಸ್ಸಿನ ವ್ಯವಸ್ಥೆಯು ಕೂಡ ಈ ವಾಹನದ ವ್ಯವಸ್ಥೆಯು ಕೂಡ ನಮ್ಮ ಶಾಲೆಗೆ ಅತಿ ಅವಶ್ಯವಾಗಿ ಬೇಕಾಗಿರುತ್ತದೆ. ಸೋಲಾರ್ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಿಕ್ಕೆ ನಾವು ನಮ್ಮ ಪ್ರಯತ್ನ ಪಟ್ಟರೂ ಕೂಡ ಅದು ಈವರೆಗೂ ಸಾಧ್ಯ ಆಗಲಿಲ್ಲ. ಹೀಗಾಗಿ ಈ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ದಾನಿಗಳು ಹಾಗೂ ನಮ್ಮ ಮಾನ್ಯ ಶಾಸಕರು ಹಾಗೆ ನಮ್ಮ ಊರಿನ ಎಲ್ಲ ಗಣ್ಯ ಜನಪ್ರತಿನಿಧಿಗಳು, ನಮ್ಮ STMC ಅವರು, ನಮ್ಮ ವಿದ್ಯಾರ್ಥಿ ಹೆತ್ತವರು, ಇವರೆಲ್ಲ ಪ್ರಯತ್ನ ಪಟ್ಟಲ್ಲಿ ನಮ್ಮ ಅಧ್ಯಾಪಕ ವೃಂದದವರ ಸಹಭಾಗಿತ್ವವು ಕೂಡ ಇದಕ್ಕಿರುತ್ತೆ. ಒಟ್ಟಾರೆ ನಮ್ಮೆಲ್ಲರ ಕನಸು ಏನು ಕೇಳಿದರೆ ಈ ಶಾಲೆಯನ್ನು ಮುಂದಿನ ದಿನಗಳಲ್ಲಿ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು, ಈ ಶಾಲೆಯನ್ನು ಮುಂಚೂಣಿಯ ಸ್ಥಾನದಲ್ಲಿ ನಿಲ್ಲಿಸಬೇಕು ಅನ್ನುವಂಥದ್ದೇ ಆಗಿರುತ್ತೆ. ಆ ದಿಶೆಯಲ್ಲಿ ನಮಗೆ ತಾವೆಲ್ಲ ನಮ್ಮ ಜಯಶಂಕರ್ ಫ್ಯಾಮಿಲಿ ಟ್ರಸ್ಟ್ ಸರ್, ಜಯಶಂಕರ್ ಸರ್ ಅವರು, ಇವರೆಲ್ಲರೂ ಕೂಡ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಅವರು ಕೂಡ ನಮ್ಮ ಶಾಲೆಯನ್ನು ಭೇಟಿ ಮಾಡಲಿ ಅಂತ ನಾವು ಹಾರೈಸ್ತೇವೆ. ನಮ್ಮೆಲ್ಲ ಆಶೋತ್ತರಗಳನ್ನು, ನಮ್ಮ ವಿದ್ಯಾರ್ಥಿಗಳ ಆಶೋತ್ತರವನ್ನು ಈಡೇರಿಸಲಿ ಅಂತ ಹೇಳಿ ನಾವು ವಿನಮ್ರವಾಗಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮಗೀಗ ಮಕ್ಕಳಿಗೆ ಮುಖ್ಯವಾಗಿ ಬೇಕಿರುವುದು ಕೊಠಡಿ. ಯಾಕಂತಂದರೆ ನಮಗೆ ಮಕ್ಕಳ ಸಂಖ್ಯೆ ತುಂಬ ಆಗ್ತಾ ಹೋಗ್ತಾ ಇರಬೇಕಿದ್ರೆ ಒಂದು ಸಣ್ಣ ಕೊಠಡಿಯಲ್ಲಿ 40-50 ಮಕ್ಕಳು ಕುಳಿಸ್ಕೊಂಡು ಕ್ಲಾಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡ ಕೊಠಡಿ ಇದ್ದರೂ ಸಹ ಅಲ್ಲಿ 2 ಕ್ಲಾಸ್ ಒಟ್ಟು ಸೇರಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಿದೆ. ಯಾಕಂದರೆ ಟೀಚರ್ಸು ತುಂಬ ಕಷ್ಟ ಆಗ್ತಿದೆ. ಮಕ್ಕಳಿಗೆ
ಏನು ಎಜುಕೇಷನ್ ಬೇಕು ಸರಿಯಾದ ಗುಣಮಟ್ಟದಲ್ಲಿ ಸ್ವಲ್ಪ ಕೊಡಲಿಕ್ಕೆ ಅದರ ಬಗ್ಗೆ ನಾವು ಸ್ವಲ್ಪ ಪ್ರೋತ್ಸಾಹ ಕೊಡ್ತಿದ್ದೇವೆ. ಮತ್ತು ಶೌಚಾಲಯ, ಮುಖ್ಯವಾಗಿ ಶೌಚಾಲಯ ಬೇಕು. ಇವನ್ನೆಲ್ಲವನ್ನು ಸಹ ನಾವು ಬೇಡಿಕೆ ಇಟ್ಟಿದ್ದು ಸಮೃದ್ಧಿ ಬೈಂದೂರು ಅವ್ರ ಹತ್ರ ಯಾಕಂದ್ರೆ ನಾವು MLA ಶಾಸಕರು ಅವ್ರ ಹತ್ರ ಬೇಡಿಕೆ ಇಟ್ಟಾಗ ಅವ್ರು ಹೇಳಿದ್ರು ಆಯ್ತು ನಾನು ಮಾಡಿ ಕೊಡ್ತೀನಿ ಅಂತ ತುಂಬ ಅವರು ನಮಗೆ ಸಪೋರ್ಟಾಗಿ ಬಂದಿತ್ತು. ಆದರೆ ಅದನ್ನು ಎಲ್ಲಿ ಹೇಗೆ ಮಾಡಬೇಕು ಅಂತ ಅವರು ಇದು ಮಾಡಿದಾಗ ಅವ್ರು ಹೇಳಿದ್ರು ನಮಗೆ ಹೇಳಿದರು ಜಿ ಶಂಕರ್ ಟ್ರಸ್ಟ್ ಅವ್ರ ಕಡೆಯಿಂದ ನಿಮಗೆ ಒಂದು ಅವಕಾಶ ಕಲ್ಪಿಸ್ತಿದ್ದೇವೆ ಅಂತ ಅವ್ರು ನಮಗೆ ಗಮನಕ್ಕೆ ತಂದರು. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ಶಾಸಕರು ತುಂಬ ಜನ ಬರ್ತಾರೆ ಹೋಗ್ತಾರೆ ಎಲ್ಲ ಸರಿ, ಆದರೆ ಇಂಥ ಕೆಲಸ ಮಾಡಬೇಕಲ್ವ, ಅದು ಎಲ್ಲೋ ಒಂದೊಂದು ಜನ ಮಾಡ್ತಾರೆ. ಆದರೆ ಇವ್ರು ಮಾಡ್ತಾ ಇರೋದು ನಿಜವಾಗಿ ದೇವ್ರು ಮೆಚ್ಚುವಂಥ ಕೆಲಸ. ಇಂಥ ಕೆಲಸ ಎಲ್ಲೋ ಅಂದರೆ ಸಾರ್ವಜನಿಕವಾಗಿ ಮಾಡುವಂಥ ಕೆಲಸ ಎಲ್ಲೋ ಒಂದೊಂದು ಜನ ಮಾಡ್ತಾರೆ. ಆದರೆ ಶಾಸಕರು ಇವರು ನಮ್ಮ ನಿಜವಾಗಿ ನಮ್ಮ MLA ಅವ್ರು ಮಾಡ್ತಿರೋ ಕೆಲಸ ದೇವರು ಮೆಚ್ಚುವಂಥ ಕೆಲಸ. ಯಾಕಂದ್ರೆ ದೇವರು ಸದಾ ಅವ್ರ ಜೊತೆ ಇರ್ತಾನೆ. ನನಗೆ ಅದು ಭಾರಿ ಹೆಮ್ಮೆ ಅದರಿಂದ. ಯಾಕಂತಂದರೆ ಅವರು ಮುಗ್ಧ ಮನಸ್ಸಿನಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಶಾಲೆಗಳು, ನಮ್ದು ಒಂದೇ ಶಾಲೆಯಲ್ಲಿ ಎಷ್ಟೋ ಶಾಲೆಗಳನ್ನ ನೋಡ್ತಿದ್ದೀನಿ, ಗೌರ್ಮೆಂಟ್ ಶಾಲೆ ಎಲ್ಲ ಕಡೆನೂ ಏನೇನೋ ಇಲ್ಲದ ರೀತಿಯಲ್ಲಿ ಅದನ್ನೆಲ್ಲವನ್ನು ತೊಗೊಂಡ್ಬಿಟ್ಟು ಇವರು ಅದನ್ನು ಅಭಿವೃದ್ಧಿ ಪಡಿಸ್ತಾರೆ. ಅಂತಂದರೆ ಒಂದು ದೇವಸ್ಥಾನ ಮಾಡಿದಷ್ಟೇ ಅವ್ರಿಗೆ ಒಂದು ಇದಿದೆ, ಆ ಶಕ್ತಿ ದೇವರು ಅವ್ರಿಗೆ ಸದಾ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಇವರು ಜಿ ಶಂಕರ್ ಅವರು ಎಲ್ಲರ ಕೈಯಲ್ಲೂ ಹಣ ಇರುತ್ತೆ, ಅದು ದಾನ ಮಾಡುವಂಥ ಮನಸ್ಸು ಬೇಕು. ಆ ಮನಸ್ಸು ಯಾರಿಗೂ ಬರಲ್ಲ, ಹಣ ಸದಾ ಇರುತ್ತೆ. ನಮ್ಗಂತಲ್ಲಿ ಎಲ್ಲ ಕಡೆನೂ ಕೇಳಿದ್ದೀನಿ ಅವ್ರ ಹೆಸರು ತುಂಬ ಕಡೆ. ಅದು ಅಷ್ಟು ಅದ್ಭುತವಾಗಿ ಆ ಒಂದು ಕೆಲವೊಂದು ಕಾರ್ಯಕ್ರಮವನ್ನು ಕೈಗೊಡ್ತಿದ್ದಾರೆ ಅಂತಂದರೆ ಅದು ಸಾಧಾರಣ ವ್ಯಕ್ತಿಗೆ ಅದು ಆಗದೇ ಇರುವಂಥ ವಿಚಾರ ಅದು. ಅದೇ ರೀತಿ ನಮಗೀಗ ಆದಷ್ಟು ಬೇಗ ಅಂದರೆ ನಮ್ಗೆ ಒಂದು ಕಟ್ಟಡ ವ್ಯವಸ್ಥೆ ಆಗ. ಯಾಕಂದರೆ ಮಕ್ಕಳು ನಾವು ಕಳೆದ ವರ್ಷವಾಗಿ ನಮಗೆ ಒಂದು 50 ಮಕ್ಕಳು ಯಾಕೆ ಕುಳಿಸ್ಕೊಳ್ಳಿಕ್ಕೆ ಜಾಗ ಇಲ್ಲ, ಬರ್ತಾರಂತಾರೆ. ಯಾಕಂದರೆ ಬೇಡ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಬೇಡ ಅಂತ ಹೇಳುವಂಗಿಲ್ಲ ನಾವು ಬಂದರೆ, ಆದರೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಎಲ್ಲಿ ಕುಳಿಸ್ಬೇಕು ನಾವು. ಹಾಗಾಗಿ ನಮಗೆ ಆದಷ್ಟು ಬೇಗ ಒಂದು ಕಟ್ಟಡದ ಒಂದು ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆ ಬೇಕು. ನಾವು ಈಗಲೂ ಕೇಳ್ತಾ ಇದ್ರಿ, ಈಗ ನಮ್ಮ ಕಟ್ಟಡದ ವ್ಯವಸ್ಥೆ ಇಲ್ಲದಕ್ಕೋಸ್ಕರ ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಅಂತಾರೆ, ನಾವು ಸುಮ್ಮನೆ ಇದ್ವಿ ಬಿಟ್ಟರೆ. ಇಲ್ಲಾಂದರೆ ನಾವು ಮಕ್ಕಳನ್ನ ಸೇರಿಸ್ಕೊಳ್ಬೋದು. ಇನ್ನು ಮುಂದೆ ಹೋದಂಗ್ಲೂ ನಮ್ಮ ಕನಸು 700 ಮಕ್ಕಳಿಲ್ಲ ಆಗಬೇಕು ಅನ್ನೋದು ಒಂದು ಕನಸಿತ್ತು ನಮ್ಮ ಶಾಲೆಗೆ. ಅದಕ್ಕೆ ಕಟ್ಟಡದ ವ್ಯವಸ್ಥೆನೇ ಇಲ್ಲ. ಅದಿಲ್ಲ ಅಂದರೆ ನಾವು 700 ಮಕ್ಕಳು ನಮ್ಗೆ ಆಗೋದಿಲ್ಲ. ಅದಕ್ಕೆ ಸರ್ಕಾರಿ ಶಾಲೆ ಉಳಿಬೇಕೆಂಬ ಉದ್ದೇಶದಿಂದ ನಾವು ಇದನ್ನು ಕೇಳ್ಕೊಳ್ತಾ ಇದ್ದೇವೆ. ಶೌಚಾಲಯದ ಅನುಕೂಲ ಬೇಕು, ಬಸ್ಸುಗಳ ವ್ಯವಸ್ಥೆ ಬೇಕು, ಕ್ಲಾಸ್ ರೂಮ್ ಬೇಕು, ಡೆಸ್ಕ್ ಬೆಂಚ್ ಎಲ್ಲ ಬೇಕು. ಮಕ್ಕಳ ಸಂಖ್ಯೆ ಹೆಚ್ಚಿದೆ, ಕೊಠಡಿಗಳು ಚಿಕ್ಕದಾಗಿದೆ. ನಮಗೆ ಕೊಠಡಿ ಇಲ್ಲದೆ ನಾವು ಸ್ಟೇಜಲ್ಲಿ ಬಂದು ಓದುತ್ತಿದ್ದೇವೆ. ಕೊಠಡಿಗಳು ಬೇಕು, ಹೊಸ ಶಾಲಾ ವಾಹನ ಬೇಕು, ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದರಿಂದ ಶೌಚಾಲಯ ಹಾಗೂ ಕೊಠಡಿಗಳ ಸಂಖ್ಯೆ ಕಮ್ಮಿ ಆಗಿದೆ. ಮತ್ತು ಇಲ್ಲಿ ಕಟ್ಟಡಿಗಳ ಸಂಖ್ಯೆ ಕಮ್ಮಿ ಇದ್ದರಿಂದ ನಮಗೆ ಅತಿ ಹೆಚ್ಚು ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಅದರಲ್ಲಿ ಎಲ್ಲರೂ ಸೇರಿ ಏನು ಮಾಡಲಿಕ್ಕಾಗ್ತದೆ ಶಾಲೆಗೆ ಅನ್ನುವಂಥ ಯೋಚನೆ ಮಾಡ್ತಾ ಹೋದಾಗ, ಈಗ ಉದಾಹರಣೆಗೆ ಏಡೆಡ್ ಶಾಲೆಗಳು ಅಂತಿದೆ, ಅನುದಾನಿತ ಶಾಲೆಗಳು. ಹಿಂದೆ ಒಮ್ಮೆ ಒಂದು ಸರ್ತಿ ಟೀಚರ್ಸ್ಗಳನ್ನು ಸ್ಯಾಂಕ್ಷನ್ ಮಾಡಿರ್ತಾರೆ. ಆ ಶಿಕ್ಷಕ ನಿವೃತ್ತಿ ಆದ ಮೇಲೆ ಅಲ್ಲಿಗೆ ಏನಂತ ಪ್ರಶ್ನೆ ಇರೋದಿಲ್ಲ. ಈ ರೀತಿ ತುಂಬ ಶಾಲೆಗಳು ಆತಂಕಕ್ಕೆ ಹೋದದ್ದಿದೆ. ಸ್ಥಳ ಇದೆ, ಕಟ್ಟಡ ಇದೆ, ಟ್ರಸ್ಟ್ ಬೋರ್ಡ್ ಇದೆ, ಎಲ್ಲ ಇದೆ, ಆದರೆ ಶಿಕ್ಷಕರನ್ನು ಹಾಕ್ಲಿಕ್ಕೆ ಸಾಮರ್ಥ್ಯ ಇರುವುದಿಲ್ಲ, ಸರ್ಕಾರ ಕೊಡೋದಿಲ್ಲ. ಇಂಥ ಪರಿಸ್ಥಿತಿ ಬಂದದ್ದಿದೆ. ಆಗಲೂ ಸಹಿತ ಸರ್ಕಾರಿ ಶಾಲೆ ಆದದ್ದಿದ್ದರೆ ಏನಾದರೂ ಒಂದು ದಾರಿಗಳನ್ನು ಹುಡುಕುವಂಥ ವ್ಯವಸ್ಥೆ ಸಮಾಜದಲ್ಲಿ ರೆಡಿ ಆಗಬೇಕು. ಹಾಗಾಗಿ ಎಲ್ಲರಿಗೂ ಕರ್ತವ್ಯ ಇದೆ. ಈಗಿನ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ, ಈಗಿನ ಶಿಕ್ಷಕರು, ಹಿಂದಿನ ಶಿಕ್ಷಕರು, ಈಗಿನ ಪಾಲಕರು, ಹಿಂದಿನ ಪಾಲಕರು, ಎಲ್ಲರೂ ಹಳೆ ವಿದ್ಯಾರ್ಥಿಗಳು, ಇನ್ಯಾವುದೋ ಒಂದು ಶಾಲೆಯ ಅಭಿವೃದ್ಧಿ ಸಮಿತಿ, ಏನು ಬೇಕಿದ್ರೂ ಯೋಚನೆ ಮಾಡ್ಕೊಳ್ಳಿ. ಒಟ್ಟು ಶಾಲೆಯ ಬಗ್ಗೆ ತುಂಬ ಯೋಚನೆಗಳನ್ನು, ಕಲ್ಪನೆಗಳನ್ನು ಸೇರಿಸಬೇಕು. ಈಗ ಈ ಯೋಚನೆಗಳು ಬೆಳೀತಾ ಹೋಗಿ ದಿನಕ್ಕೆ 10 ಯೋಚನೆಗಳನ್ನು ಯಾರೋ ಫೋನ್ ಮಾಡಿ ನಾವು ಹೀಗೆ ಮಾಡ್ತಿದ್ದೇವೆ, ನಮ್ಮ ಶಾಲೆಯಲ್ಲಿ ಈ ರೀತಿ ಮಾಡ್ತಿದ್ದೇವೆ ಅಂತ ಹೇಳೋದು, ಅಥವಾ ಯಾವುದಾದ್ರೂ ಕಾನೂನಿನ ತೊಡಕು ಬಂದರೆ ಕೇಳೋದು, ಇಲ್ಲ ಸಜೆಷನ್ಗಳನ್ನು ಕೇಳೋದು, ಇದೆಲ್ಲವೂ ನಡೀತಾ ಇದೆ. ಹಳೆ ವಿದ್ಯಾರ್ಥಿಗಳನ್ನು ಅವರು ದೇಶ ವಿದೇಶದಲ್ಲಿ ತಲುಪಿದವರೆಲ್ಲರೂ ಈಗ ಸಂಪರ್ಕ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಶಾಲೆಗೆ ಏನು ಮಾಡಬೇಕು ಅಥವಾ ಏನು ಮಾಡ್ಬೋದು, ಹೀಗೆ ಮಾಡಬೇಕಂತಿದ್ದೇನೆ ಅಂತ ಹೇಳೋದು, ಇಲ್ಲ ತಾನು ಇಂಥದ್ದು ಯಾವುದೋ ಒಂದು ಕಂಪನಿಯಲ್ಲಿದ್ದೇನೆ, CSR ಇದೆ ನಮ್ಮ ಕಂಪನಿಯಲ್ಲಿ, ಶಾಲೆಗೆ ಹೇಗೆ ಕಳಿಸೋದು ಅಂತ ಟೆಕ್ನಿಕಲ್ಲಿ ಸೊಲ್ಯೂಷನ್ ಕೇಳೋದು, ಇದೆಲ್ಲವೂ ಆರಂಭ ಆಗಿದೆ. ಸೊ ನಾನು ಹೇಳ್ತಾ ಇರುವಂಥದ್ದು, ನಾವು ಮಾಡ್ತಾ ಹೋಗ್ತಾ ಇರೋದು ಭಾವನೆಗಳ ಜಾಗೃತಿ. ಶಾಲೆ ಅನ್ನುವಂಥದ್ದು ನಮ್ಮ ಬದುಕಿನಲ್ಲಿ ಎಷ್ಟು ಮುಖ್ಯ, ಮತ್ತು ನಮ್ಮ ಬದುಕಿನಲ್ಲಿ ಶಾಲೆಯ ಬಗ್ಗೆ ಕರ್ತವ್ಯ ಎಷ್ಟು, ಇದನ್ನು ನೆನಪು ಮಾಡ್ತಾ ಹೋಗ್ತಾ ಇರೋದು ಮಾತ್ರ ನಾವು ಮಾಡ್ತಾ ಇರುವಂಥ ಕೆಲಸ. ಉಳಿದದೆಲ್ಲವೂ ಅವ್ರವ್ರ ಶಾಲೆಗೆ ಅವ್ರವ್ರು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಏನಾದರೂ ತೊಡಕು ತೊಂದರೆ ಅಂತ ಬಂದಾಗ ಆ ಜಾಗದಲ್ಲಿ ನಾವು ನಿಂತು ಅವರಿಗೆ ಅದಕ್ಕೇನು ಮಾಡ್ಬೋದು ಅನ್ನುವಂಥದ್ದನ್ನು ಸಹಿತ ಪರಿಹಾರವನ್ನು ಚರ್ಚೆ ಮಾಡಿದ್ದೇವೆ. ಈ ರೀತಿಯಲ್ಲಿ 300 ಟ್ರೀಸ್ ಒಂದು ಹಂತದಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ.
ಗ್ರಾಮೀಣ ಪ್ರದೇಶವಾದಂಥ ಈ ಕಾಲ್ತೋಡು ಶಾಲೆಯು 1ರಿಂದ 8ನೇ ತರಗತಿವರೆಗೆ ನಡೆಯುತ್ತಿದ್ದು 90 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿರುತ್ತಾರೆ. ನಮ್ಮ ಶಾಲೆಯು ಗ್ರಾಮೀಣ ಪ್ರದೇಶವಾಗಿದ್ದು ಇಂಥ ಗ್ರಾಮೀಣ ಪ್ರದೇಶಕ್ಕೆ ಅನೇಕ ಕೊಡುಗೈ ಮಹಾದಾನಿಗಳಿಂದ ನಮ್ಮ ಶಾಲೆಯ ಅಭಿವೃದ್ಧಿಗೆ ಕಾರಣೀಭೂತರಾಗಿರುತ್ತಾರೆ. ಪ್ರಮುಖವಾಗಿ 300 ಟ್ರೀಸ್ ಸಮೃದ್ಧ ಬೈಂದೂರು ಕಲ್ಪನೆಯ ನಮ್ಮ ಜನಪ್ರಿಯ ಶಾಸಕರಾದಂಥ ಗುರುರಾಜ್ ಗಂಟೇಳಿಯವರ ಒಂದು ಸಾರಥ್ಯದಲ್ಲಿ ನಮ್ಮ ಶಾಲೆಗೆ ಕಳೆದ ವರ್ಷ ಸ್ವಯಂ ಪೂರ್ತಿ ಫೌಂಡೇಶನ್ ನಾಗರಾಜ್ ಶೆಟ್ಟಿ ಬಳಗದವರಿಂದ 5 ಕಂಪ್ಯೂಟರನ್ನು ನಮ್ಮ ಶಾಲೆಗೆ ನೀಡಿರುತ್ತಾರೆ. ಈ ಒಂದು ಕಂಪ್ಯೂಟರ್ ಜ್ಞಾನವು ನಮ್ಮ ಮಕ್ಕಳಿಗೆ ಆಧುನಿಕ ಜಗತ್ತಿಗೆ ಕೊಂಡೊಯ್ಯಲು ಸಹಾಯಕ ಮಾಡಿದೆ. ಬರೀ ಕಂಪ್ಯೂಟರ್ನೊಂದಿಗೆ ನಾವು ಆ ಕಂಪ್ಯೂಟರಿಗೆ ವೈಫೈಯನ್ನು ಕನೆಕ್ಷನ್ ಕೊಟ್ಟು ವಿದ್ಯಾರ್ಥಿಗಳಿಗೆ ಸೃಜನಶೀಲತೆ ಜ್ಞಾನಕ್ಕೆ ಒತ್ತು ನೀಡಿದ್ದೇವೆ. ನಾವು ವಿದ್ಯಾರ್ಥಿಗಳಿಗೆ ಬಿಡುವು ಮಾಡಿಕೊಂಡು ಕಂಪ್ಯೂಟರ್ ಶಿಕ್ಷಣವನ್ನು ಹೇಳಿಕೊಟ್ಟು ವಿದ್ಯಾರ್ಥಿಗಳು ಅದಕ್ಕೆ ಕಲಿತುಕೊಂಡು ವಿದ್ಯಾರ್ಜನೆಗೆ ಸಹಾಯಕ ಮಾಡಿದ್ದೇವೆ. ಇದು ಅಲ್ಲದೆ ನಮಗೆ ಕಂಪ್ಯೂಟರ್ನಲ್ಲಿ ಆಗಾಗ ನಮಗೆ ಕರೆಂಟು ಹೋಗ್ತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ದಾನಿಗಳನ್ನು ನೀಡಿದಾಗ ಮುತ್ತಯ್ಯ ಪೂಜಾರವರು ಇನ್ವರ್ಟರನ್ನು ಕೊಟ್ಟು ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಲೆಗೆ ಒಂದು 10-12 ಕಿಲೋಮೀಟರ್ ದೂರದಿಂದ ವಿದ್ಯಾರ್ಥಿಗಳು ಬರುತ್ತಿದ್ದು ಇವರಿಗೆ ಸರಿಯಾದ ಸಮಯಕ್ಕೆ ಬಸ್ಸಿನ ಅಭಾವ ಇತ್ತು. ಇದನ್ನು ಮನಗಂಡು ನಾವು ದಾನಿಗಳಾದಂಥ ಹಲಸಿನಕಟ್ಟೆ ಜಯಶೀಲ್ ಶೆಟ್ರು ಘಟಪ್ರಭಾ ಇವರನ್ನು ಸಂಪರ್ಕಿಸಿದಾಗ ನಮ್ಮ ಶಾಲೆಗೆ ಒಂದು ಹೊಸ ವಾಹನವನ್ನು ಸೌಲಭ್ಯವನ್ನು ನೀಡಿ ಸಹಕರಿಸಿರುತ್ತಾರೆ. ಇದರಿಂದ ಅನೇಕ ಪ್ರಯೋಜನವಾಗಿದೆ. ಮಕ್ಕಳ ಸಂಖ್ಯೆ ಸಹಿತ ಜಾಸ್ತಿಯಾಗಿದೆ. ಅದೇ ರೀತಿಯಾಗಿ ನಮ್ಮ MLA ಸಾಹೇಬರಾದಂಥ ಗುರುರಾಜ್ ಗಂಟಿಹೊಳಿಯವರು, ಅದೇ ರೀತಿಯಾಗಿ ಪಂಚಾಯತ್ ಅಧ್ಯಕ್ಷರಾದಂಥ ಅಣ್ಣಶೆಟ್ರು ಹಾಗೂ STMC ಅಧ್ಯಕ್ಷರಾದಂಥ ವಿಜೇಂದ್ರಾಚಾರ್ಯರು ಹಾಗೂ STMC ಸರ್ವ ಸದಸ್ಯರು, ಪೋಷಕರು, ಕೊಡುಗೈ ದಾನಿಗಳು ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಮಾರಿಕಾಂಬಾ ಯುವಕ ಮಂಡಲದ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಇವರೆಲ್ಲರೂ ನಮ್ಮ ಶಾಲೆಗೆ ಕೊಡುಗೈ ದಾನಿಗಳಾಗಿ ಸಹಕಾರ ನೀಡ್ತಾ ಬಂದಿದ್ದಾರೆ. ನಮ್ಮ ಶಾಲೆ ಒಂದು ಬೈಂದೂರು ವಲಯದಲ್ಲಿ ಒಂದು ಉತ್ತಮ ಶಾಲೆಯನ್ನಾಗಿ ಮಾಡಬೇಕೆನ್ನುವುದು ಒಂದು ಕನಸನ್ನು ಕೊಟ್ಟು ಬಂದವ ನಾನು. ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಇನ್ನೂ ಸಹ ಹೆಚ್ಚಿನ ಜನರು ಕೈ ಜೋಡಿಸಿ ಅಭಿವೃದ್ಧಿಗೆ ಸಹಕಾರ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮಲ್ಲಿ PT ಮಾಸ್ಟರ್ ಇಲ್ಲ, ಆದರೂ ಸಹಿತ ನಮ್ಮಲ್ಲಿ PT ಇಲ್ಲದಿದ್ದರೂ ಸಹ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ PT ಮಾಸ್ಟರ್ ತರಹ ವಿದ್ಯೆಯನ್ನು ಹೇಳಿಕೊಟ್ಟು ಕ್ರೀಡೆಗಳಿಗೆ ಸಹಕಾರ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಉತ್ತಮವಾದಂಥ ಗ್ರಂಥಾಲಯ ಸೌಲಭ್ಯ ನಮಗಿದೆ. ಇದನ್ನು ಕೆಲವು ಪುಸ್ತಕಗಳನ್ನು ನಮಗೆ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಅವರು ನೀಡಿರುತ್ತಾರೆ. ಅದೇ ರೀತಿಯಾಗಿ ನಮ್ಮಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಊಟದ ಹಾಲ್ ಆಗಬೇಕಿದೆ. ಅದೇ ರೀತಿಯಾಗಿ ಗ್ರಂಥಾಲಯ ಒಂದು ರೂಮ್ ಬೇಕಾಗಿದೆ ಮತ್ತು ಶಾಲಾ ಕೊಠಡಿಗಳು ಅಗತ್ಯವಾಗಿ ಬೇಕಾಗಿದೆ. ಮತ್ತು ಮಕ್ಕಳಿಗೆ ಕ್ರೀಡೋಪಕರಣಗಳು ಅಗತ್ಯವಾಗಿ ನಮ್ಮ ಶಾಲೆಗೆ ಬೇಕು. ನಮ್ಮ MLA ಅವರ ಆದಂಥ ಜನಪ್ರಿಯ ಶಾಸಕರು ಗುರುರಾಜ್ ಗಂಟಿಹೊಳಿಯವರು 300 ಟ್ರೀಸ್ ಕಳೆದ ವರ್ಷ ಒಂದು ಹೊಸ ಕಲ್ಪನೆಯನ್ನು, ಸಮೃದ್ಧ ಬೈಂದೂರು ಒಂದು ಕಲ್ಪನೆಯನ್ನು ತಂದು ನಮ್ಮ ಶಾಲೆಗೆ ಪ್ರಥಮವಾಗಿ ಕಂಪ್ಯೂಟರ್ನ ಕೊಟ್ಟರು. ಇದು ಯಾಕೆ ಕೊಟ್ಟರು? ಇದು ಖಾಸಗಿ ಶಾಲೆಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸರ್ಕಾರಿ ಶಾಲೆ ಉಳಿಬೇಕಿದ್ರೆ ಮಕ್ಕಳಿಗೆ ಸಕಲ ಸೌಲಭ್ಯ ಬೇಕು ಎನ್ನುವಂಥ ಕಲ್ಪನೆಯಲ್ಲಿ ನಮ್ಮ ಶಾಲೆಗೆ ಕಂಪ್ಯೂಟರ್ ಕೊಟ್ಟರು. ಇದರಿಂದ ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು, ಕಂಪ್ಯೂಟರ್ ಜ್ಞಾನ ಜಾಸ್ತಿ ಆಯಿತು. ಸರ್ಕಾರಿ ಶಾಲೆಗೆ ಪೈಪೋಟಿ ನೀಡುತ್ತಿರುವಂಥ ಖಾಸಗಿ ಶಾಲೆಯನ್ನು ತಳ್ಳುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಖಾಸಗಿ ಶಾಲೆಗೆ ಮಕ್ಕಳಕ್ಕಿಂತ ನಮ್ಮ ಮಕ್ಕಳು ಕಲಿಕೆಯಲ್ಲಿ ಮುಂದಿದ್ದಾರೆ, ಆಟೋಟದಲ್ಲಿ ಮುಂದಿದ್ದಾರೆ ಮತ್ತು ಕಂಪ್ಯೂಟರ್ ಜ್ಞಾನದಲ್ಲೂ ಮುಂದಿದ್ದಾರೆ. ಇದು ಒಂದು MLA ಅವರ ಒಂದು ಕಲ್ಪನೆ, ಉತ್ತಮವಾದಂಥ ಕಲ್ಪನೆ. ಇದರಿಂದ ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆಯ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಸಹಕಾರಿಯಾಗಿದೆ. ಖಾಸಗಿ ಶಾಲೆ ಪೈಪೋಟಿಗೆ ಸರಿಸಮಾನವಾಗಿ ಈಗ ಸರ್ಕಾರಿ ಶಾಲೆ ಇದೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಎಲ್ಲ ಪೋಷಕರು ಖಾಸಗಿ ಶಾಲೆಗೆ ಸೇರಿಸುವುದನ್ನು ಬಿಟ್ಟು ನಮ್ಮ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಮಕ್ಕಳನ್ನು ಸೇರಿಸಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ಹೆಸರು H. ವಿನಾಯಕ್ ಮೇರಟ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಲ್ತೋಡು, ಇಲ್ಲಿಯ ಮುಖ್ಯ ಶಿಕ್ಷಕ. ನಮ್ಮ ಶಾಲೆಗೆ ಮೊದಲು ಕಂಪ್ಯೂಟರ್ ಶಿಕ್ಷಣ ಇರಲಿಲ್ಲ. ನಮಗೆ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಅವರು 5 ಕಂಪ್ಯೂಟರನ್ನು ನೀಡಿದ್ದಾರೆ. ನಮ್ಮ ಶಾಲೆಗೆ ಈಗ ಸ್ವಯಂ ಸ್ಫೂರ್ತಿಯವರು ಕಂಪ್ಯೂಟರ್ ನೀಡಿ ನಮಗೆ ಪ್ರಪಂಚದ ಜ್ಞಾನವನ್ನು ತಿಳಿಯಲು ಅವಕಾಶ ಮಾಡಿಕೊಟ್ಟಿರುತ್ತಾರೆ. ನಾವು ಇದರಿಂದ ತುಂಬ ಖುಷಿಪಟ್ಟೆವು. ನಮಗೆ ಟೀಚರ್ಸ್ಗಳು ಬಿಡುವಿಲ್ಲದಿದ್ದರೂ ಅದನ್ನು ಹೇಳಿಕೊಡುತ್ತಾರೆ. ಎಲ್ಲ ಟೀಚರ್ಸ್ಗಳು ಹೇಳಿಕೊಡುತ್ತಾರೆ. ಕರೆಂಟ್ ಇಲ್ಲದಿದ್ದ ಕಾರಣ ನಮಗೆ ಇನ್ವರ್ಟರನ್ನು ನೀಡಿದ್ದಾರೆ. ಇದರಿಂದ ನಾವು ಕರೆಂಟ್ ಇಲ್ಲದಿದ್ದರೂ ಕಲಿಯಬಹುದು. ನಮಗೆ ಕಂಪ್ಯೂಟರನ್ನು ನೀಡಿದ ಸ್ವಯಂ ಸ್ಫೂರ್ತಿ ಫೌಂಡೇಶನ್ನಿನ ನಾಗರಾಜ್ ಶೆಟ್ಟಿ ಅವರಿಗೂ ಹಾಗೂ MLA ಗುರುರಾಜ್ ಗಂಟಿಹೊಳಿ ಅವರಿಗೂ ಧನ್ಯವಾದಗಳು. ಇವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತು ನಮ್ಮ ಶಾಲೆ ಕಾಲ್ತೋಡು ಶಾಲೆ ಅಭಿವೃದ್ಧಿಯತ್ತ ಸಾಗಬೇಕೆಂದು ನಾವು ಹಾಗೆ ನಮ್ಮ ಶಿಕ್ಷಕರು ಅಥವಾ ಊರಿನವರು ಎಲ್ಲ ಹೋರಾಡಿ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ. ಅದಕ್ಕೆ ನಮಗೆ ಕೈ ಜೋಡಿಸಿದಂಥ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಇವರು ನಮಗೆ ಕಂಪ್ಯೂಟರನ್ನು ಕೊಟ್ಟು, ಹಾಗೆ ಸಮೃದ್ಧ ಬೈಂದೂರು ಇವರು ಸಹ ನಮಗೆ ಕೈ ಜೋಡಿಸಿ ನಮಗೆ ನಮ್ಮ ಶಾಲೆಗೆ ಕಂಪ್ಯೂಟರನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಶಾಲೆ ಮಕ್ಕಳು ಕಂಪ್ಯೂಟರ ಶಿಕ್ಷಣವನ್ನು ಕಲಿತಾ ಇದ್ದಾರೆ. ಹಾಗೆ ನಮ್ಮ ಊರಿನವರು
ನಮ್ಮ ಜಯಶೀಲ್ ಶೆಟ್ರು ಅಂತ ನಮ್ಮ ಶಾಲೆಗೆ ವಾಹನವನ್ನು ಕೊಟ್ಟಿದ್ದಾರೆ. ಅವರು ಸಹ ನಮ್ಮ ಶಾಲೆಗೆ ಅಭಿವೃದ್ಧಿಯತ್ತ ಸಾಗುವುದಕ್ಕೆ ಅವರು ನಮಗೆ ಕೈ ಜೋಡಿಸಿದ್ದಾರೆ. ಹಾಗೆ ನಮ್ಮ ಊರಿನವರಾದಂಥ ನಮ್ಮ ಪಂಚಾಯತಿನ ಅಧ್ಯಕ್ಷರಾದಂಥ ಅಣ್ಣಪ್ಪ ಶೆಟ್ರು ನಮ್ಮ ಶಾಲೆಗೆ ಅಭಿವೃದ್ಧಿಗೆ ಬೇಕಾದಂಥ ಸಹಾಯವನ್ನು ಅವರು ಸಹ ಮಾಡಿದ್ದಾರೆ. ಹಾಗೆ ನಮ್ಮ ಸರ್ಕಾರಿ ಶಾಲೆ ಉಳಿಯಬೇಕಾದರೆ ಇಂಥ ದಾನಿಗಳಿಂದ ನಮ್ಮ ಶಾಲೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಅದಕ್ಕಾಗಿ ನಾವು STMC ಸದಸ್ಯರು ಹಾಗೂ ನಮ್ಮ ಪೋಷಕರು ಎಲ್ಲರೂ ಸೇರಿ ನಮ್ಮ ಶಾಲೆಯನ್ನು ಉಳಿಸುವುದರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಅದಕ್ಕೆ ಇನ್ನು ಮುಂದೆ ಇಂಥ ದಾನಿಗಳು ನಮಗೆ ನೆರವನ್ನು ಕೊಟ್ಟು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡುವುದಕ್ಕೆ ಸಹಕರಿಸಬೇಕೆಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಈ ಯೋಜನೆಯ ಕಲ್ಪನೆಯನ್ನು ಹೇಳ್ತಾ ಹೋದಾಗೆ ನಮ್ಮ ಜೊತೆ ಜೋಡಿಕೊಂಡವರು, ಅವರು ಸಜೆಷನ್ ಕೊಟ್ಟವರು ಯಾವುದೋ ಊರಿನವರು, ಯಾವುದೋ ಕ್ಷೇತ್ರದವರು, ಬಟ್ ಎಲ್ಲಿಯೋ ಯೂಟ್ಯೂಬಲ್ಲಿ ನೋಡಿದ್ದೆವು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆವು. ತುಂಬ ಖುಷಿಯಾಯಿತು. ನಮ್ಮ ಊರಿನಲ್ಲೂ ಈ ರೀತಿ ಒಂದು ಯೋಚನೆ ಮಾಡ್ತಾ ಇದ್ದೇವೆ, ನಿಮ್ಮಲ್ಲಿಗೊಮ್ಮೆ ಬರ್ತೇವೆ, ಈ ರೀತಿ ಒಂದು ಸಣ್ಣಗೆ ಆ ವಿಷಯಕ್ಕೆ ಸ್ಪಂದನೆ ಅನ್ನುವಂಥದ್ದು ತುಂಬ ಆರಂಭ ಆಗಿದೆ. ಮುಖ್ಯವಾಗಿ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ಗಣ್ಯರು ಇರ್ತಾರೆ, ಆ ಗಣ್ಯರ ಹತ್ರ ನಮ್ಮದೊಂದು ರಿಕ್ವೆಸ್ಟ್, ನಿಮ್ಮ ಶಾಲೆ ಯಾವುದು ಅನ್ನೋದೊಂದು ಹುಡುಕೊಳ್ಳಿ ಅಂತೇಳಿ ಹೇಳುವಂಥದ್ದು. ಒಂದು ಸ್ಪಷ್ಟ ಏನು ಕೇಳಿದರೆ, ಇವತ್ತಿನ ಏನು ನಮಗೆ ನಮ್ಮೂರಿನಲ್ಲಿ ಸಿಗುವಂಥ ಗಣ್ಯರು ಯಾರಿದ್ದಾರೆ, ಎಲ್ಲಿಯೋ ಒಂದು ಕಡೆ 90% ಅಂತ ಹೇಳ್ಬೋದು ಅವ್ರು ಸರ್ಕಾರಿ ಶಾಲೆಯಲ್ಲಿ ಓದಿದವರು ಅನ್ನುವಂಥದ್ದು ನಮ್ಮ ವಿಶ್ವಾಸ. ಹಾಗಾಗಿ ಅವರಿಗೊಂದು ನಿವೇದನೆ ಮಾಡ್ಕೊಳ್ಳೋದು, ನೆನ್ಪು ಮಾಡೋದು ಇದೆ. ಒಂದು ಸಭೆಯಲ್ಲಿ ರಾಜೇಶ್ ಕಾರಂತರಿದ್ದರು, ತುಂಬ ಪರಿಚಯ ಇದೆ ಅಂತೇಳಿ ಏನಿಲ್ಲ, ಅವ್ರ ಬಗ್ಗೆ ಒಂದಷ್ಟು ಕೇಳಿದ್ದೆ. ಒಂದು ಮಾತು ಅವ್ರ ಹತ್ರ ಕೇಳಿದ್ದೆ ಕಾರ್ಯಕ್ರಮದಲ್ಲೇ, ಒಂದು ಸರ್ಕಾರಿ ಶಾಲೆ ಯಾವುದಾದ್ರು ನಿಮ್ಮ ಪ್ರೀತಿಯಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳಿ ಅಥವಾ ಮಾಡ್ಕೊಳ್ಬೋದಾ ಅಂತ ಕೇಳಿದೆ. ಆದರೆ ಅವರು ಅದೇ ಸಭೆಯಲ್ಲಿ ಉತ್ತರ ಕೊಟ್ಟರು, ನಾನು ನನ್ನ ಗ್ರಾಮದ ಅಷ್ಟು ಶಾಲೆಗಳನ್ನು ಆಯ್ಕೆ ಮಾಡ್ಕೋತೇನೆ ಅಂತೇಳಿ ಹೇಳಿ. ನನಗೂ ಆಶ್ಚರ್ಯ ಆಯಿತು. ಏನಂದರೆ ಅವರ ಮನಸ್ಸಿನೊಳಗೆ ಇರುವಂಥ ಹಣತೆ ದೀಪ ನಾವು ಅದನ್ನು ಹಚ್ಚಿದ್ದು ಅಂತ ಅಂದ್ಕೊಳ್ಳೋದು. ಯಾಕಂದರೆ ಇಲ್ಲದೇ ಇದ್ದರೆ ನಾವು ಹೇಳಿದ ತಕ್ಷಣ ಅಷ್ಟೆಲ್ಲ ಒಪ್ಪಬೇಕು ಅಂತೇಳಿ ಏನಿರಲಿಲ್ಲ. ಅವ್ರು ಹೇಳಿದರು. ಅದರ ನಂತರ ಅವರ ಮನೆಯಲ್ಲಿ ಚರ್ಚೆ ಆಯಿತು. ಅವರ ತಾಯಿ ಅವರಿಗೆ ಬೇಡಿಕೆ ಇಡ್ತಾರೆ, ನಾನು ಓದಿದ ಒಂದು ಶಾಲೆ ಇದೆ, ಮಂಕಿ ಶಾಲೆ, ಆ ಶಾಲೆನ ತಗೋಬೇಕಂತ ಮಗನಿಗೆ ಹೇಳ್ತಾರೆ. ನಿಮಗೆ ಅದು ಎಲ್ಲಿವರೆಗೆ ಹೋಯಿತು ಕೇಳಿದರೆ, ಅವರು ಇವತ್ತು ಒಂದಷ್ಟು ಸ್ಥಳವನ್ನು ಖರೀದಿ ಮಾಡಿ ಆ ಶಾಲೆ ಕೊಡ್ತಾ ಇದ್ದಾರೆ, ಕಟ್ಟಡ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಕನಸುಗಳನ್ನು ಇಟ್ಟುಕೊಂಡು ಅವರು ಹೋಗ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ಕೆಲಸ ಕಾರ್ಯ ಎಲ್ಲವೂ ಅವರವ್ರು ಮಾಡ್ತಾ ಇರೋದು, ನೆಪ ಮಾತ್ರ ನಾವು ನೆನಪು ಮಾಡಲಿಕ್ಕೆ ಮಾತ್ರ ನಾವಿದ್ದೇವೆ ಅಂತೇಳಿ ಹೇಳುವಂಥದ್ದು ಅಂದ್ಕೊಂಡೆ. ಸೊ ಇದೊಂದು ರಾಜೇಶ್ ಕಾರಂತರದ್ದೊಂದು ಉದಾಹರಣೆ. ಇನ್ನೊಂದು ನಮ್ಮ ನಾವುಂದ ಬಡಕೆರೆಯ ಗುರುಗಳಿದ್ದಾರೆ, ಅವರು ಯೋಚನೆ ಮಾಡ್ತಾರೆ. ನಾನು ಮತ್ತು ನನ್ನ ಭಕ್ತರು ಒಂದಷ್ಟು ಜನ ಇದ್ದಾರೆ, ಹೇಳಿದರೆ ಒಂದಷ್ಟು ಸಹಾಯ ಮಾಡುವವರು ಮತ್ತೊಬ್ಬರು ಇದ್ದಾರೆ. ಹಾಗಾಗಿ ನನ್ನ ಊರಿನ ಶಾಲೆಯನ್ನು ಒಂದು ಮಾದರಿಯಾಗಿ ಗುರುಕುಲದ ರೀತಿಯಲ್ಲಿ ಮಾಡ್ತೇನೆ ಅಂತ ಹೇಳಿದರು. ನಾನು ಹೋಗಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಸರ್ಕಾರಿ ವ್ಯವಸ್ಥೆ ಮತ್ತೊಂದಷ್ಟು ಏನಿದೆ ಅದನ್ನು ಮಾಡಿಕೊಡ್ತೇನೆ ಅಂತ ಹೇಳಿದೆ. ಅದು ಶಾಲೆಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದು ಅವ್ರ ಕಲ್ಪನೆಯನ್ನು ಕೇಳಲಿಕ್ಕೆ ಖುಷಿ ಆಗ್ತದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ದೊಡ್ಡ ದಾನಿಗಳು ಜಿ ಶಂಕರ್ರು. ಒಮ್ಮೆ ಅವರಿಗೆ ಭೇಟಿಯಾಗಿ ನಂದೊಂದು ಹೀಗೆ ಕಲ್ಪನೆ ಇದೆ, ನೀವೊಂದಷ್ಟು ಶಾಲೆಗಳನ್ನು ತಗೋಬೇಕು, 1-2 ಶಾಲೆ ತಗೊಳ್ಳಿ ಆರಂಭದಲ್ಲಿ ಅಂತ ಹೇಳಿದೆ. ಆದರೆ ಅವರು 4 ಶಾಲೆಗಳನ್ನು ಪಟ್ಟಿ ಮಾಡಿ ತಗೊಂಡು ಅದರ ಕಲ್ಪನೆಯನ್ನು ಮಾಡ್ತಾ ಇದ್ದಾರೆ. ಏನೇನು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದನ್ನು ಅವರು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಇನ್ನೂ ಬರಬೇಕು ಅಂತೇಳಿ ಹೇಳೋರು ಒಂದಷ್ಟು ಜನ ಇದ್ದಾರೆ. ಇಲ್ಲೆಲ್ಲವೂ ನಾವು ಪ್ರತಿಯೊಂದು ಕೆಲಸ ಆದಾಗೂ ದೇವರಿಗೆ ಕೈ ಮುಗಿದೆ ಅಂತ ಕೇಳಿದರೆ ಅವರವರ ಸಾಮರ್ಥ್ಯ, ಅವರವರ ಶಾಲೆಗಳು, ಅವರವರ ಭಾವನೆಗಳು, ಈ ರೀತಿ ಒಂದಷ್ಟು ಆಗ್ತಾ ಹೋದರೆ ಯಾವ ಶಾಲೆಗಳು ಯಾರಿಲ್ಲ ಅನ್ನುವಂಥ ಪ್ರಜ್ಞೆಗೆ, ಅನಾಥ ಪ್ರಜ್ಞೆಗೆ ಬರಲಿಕ್ಕಿಲ್ಲ ಅಂತೇಳಿ ಹೇಳಿ ನನ್ನ ಪ್ರಕಾರ ಇವತ್ತಿಗೆ ಒಂದು ಹತ್ರ ಒಂದು 70 ಶಾಲೆಗಳವರೆಗೆ ಈ ರೀತಿ ಬೇರೆ ಬೇರೆಯವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಜೊತೆಗೆ ಜಡ್ಕಲ್ಲಿನ ನಾಗರಾಜ್ ಶೆಟ್ರು ಅಂತೇಳಿ ಹೇಳಿ, ಅವರು CA, ಅವರು ಬೆಂಗಳೂರಿನಲ್ಲಿದ್ದಾರೆ, ಅವರ ಸ್ಟಾಫ್ಗಳಿದ್ದಾರೆ. ಅವರೆಲ್ಲರೂ ಸೇರಿ ಈ ಕಲ್ಪನೆ ಒಳಗೆ ನಾವು ಬರ್ತೇವೆ. ಮತ್ತು ನಾವು ಆಲ್ರೆಡಿ ಒಂದಷ್ಟು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೇವೆ. ಶಾಲೆಗಳಿಗೆ ಕಂಪ್ಯೂಟರ್ ಲ್ಯಾಬ್ ಕೊಡುವಂಥದ್ದು, ವರ್ಷಕ್ಕೆ 5 ಶಾಲೆ ಅಂತ ಅಂದ್ಕೊಂಡಿದ್ದೆವು. ಈಗ ಜಾಸ್ತಿ ಮಾಡ್ತೇವೆ ಅಂತೇಳಿ ಹೇಳಿ ವರ್ಷಕ್ಕೊಂದು 10 ಶಾಲೆಗಳನ್ನು ಪೂರ್ತಿ ಅವರೇ ಒಂದು ಬಂದು ಲ್ಯಾಬ್, ಟೇಬಲ್, ರೂಮು, ಮೆಟೀರಿಯಲ್, ಸ್ಪೋರ್ಟ್ಸ್ ಐಟಮ್ಸು, ಪುಸ್ತಕಗಳು ಎಲ್ಲವನ್ನು ಸೆಟ್ ಮಾಡಿ ಒಂದೊಂದು ಶಾಲೆಗೆ ಸೆಟ್ ಮಾಡಿ ಕೊಡ್ತಾ ಹೋಗ್ತಾ ಇದ್ದಾರೆ. ಅವರು 25-30 ಶಾಲೆಗಳನ್ನು ಕವರ್ ಮಾಡಿದರು. ನಾವು ಪುನಃ ದೇವರ ಹತ್ರ ಪ್ರಾರ್ಥನೆಯನ್ನು ಕೇಳಿದರೆ ಅವ್ರಿಗೆ ಸಾಮರ್ಥ್ಯ ಹೆಚ್ಚಾಗಲಿ, ಅವರು ಅಷ್ಟು ಶಾಲೆಗಳಿಗೆ ಮಾಡುವ ಹಾಗಾಗಲಿ, ಅವ್ರಿಗೆ ಒಂದಷ್ಟು ಜನ ಜೋಡಿಕೊಂಡು ಆ ಸಂಸ್ಥೆ ಇದೆ ಅವ್ರದ್ದೊಂದು, ಆ ಸಂಸ್ಥೆ ಜೊತೆಗೆ ಜೋಡ್ಕೊಂಡು ಹೋಗುವಾಗಲಿ ಅನ್ನೋದು ನಮ್ಮ ಪ್ರಾರ್ಥನೆ ಇದೆ.
ನನ್ನ ಹೆಸರು ಮಾಧವ್ ಬಿಲ್ಲವ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಯಕನಕಟ್ಟೆ. ನಮ್ಮ ಈ ಶಾಲೆ 1930ರಲ್ಲಿ ಸ್ಥಾಪನೆಯಾಗಿ ಸುಮಾರು 93 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಶಾಲೆ. ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಮಾನ್ಯ ಶಾಸಕರು ಸಮೃದ್ಧ ಬೈಂದೂರು ಎನ್ನುವಂಥ ಯೋಜನೆಯ ಅಡಿಯಲ್ಲಿ ಬೆಂಗಳೂರಿನ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಅವರ ವತಿಯಿಂದ ನಮ್ಮ ಶಾಲೆಗೆ 5 ಕಂಪ್ಯೂಟರ್ ವ್ಯವಸ್ಥೆ, ಹಾಗೆ ಕುಳಿತುಕೊಳ್ಳಲು ಚೇರ್ಗಳ ವ್ಯವಸ್ಥೆ, ಹಾಗೆ ಮಕ್ಕಳ ಆಟೋಟಕ್ಕಾಗಿ ಕ್ರೀಡಾ ಸಾಮಗ್ರಿಗಳನ್ನು ನೀಡುವುದರ ಜೊತೆಗೆ ಸರ್ಕಾರಿ ಶಾಲೆಯ ಅಭಿವೃದ್ಧಿಯಲ್ಲಿ ಮಾನ್ಯ ಶಾಸಕರು ಹಾಗೆ ಅವರ ತಂಡ, ಹಾಗೆ ನಮ್ಮ ಊರಿನ ಪ್ರಯತ್ನ, ಊರಿನ ಹಳೆ ವಿದ್ಯಾರ್ಥಿಗಳು, STMC ಹಾಗೆ ನಮ್ಮೆಲ್ಲರ ಸತತ ಪ್ರಯತ್ನದಿಂದ ಈ ಶಾಲೆ ಬಹಳಷ್ಟು ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇದನ್ನು ಅನುಕೂಲವನ್ನು ಮಾಡಿಕೊಟ್ಟಿದೆ. ಇಂತಹ ಯೋಜನೆ ಕೇವಲ ಕೆಲವೇ ಶಾಲೆಗಾಗದೆ ಎಲ್ಲ ಶಾಲೆಯ, ಬೈಂದೂರು ವಲಯದ ಎಲ್ಲ ಶಾಲೆಗಳಿಗೂ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಅವರಿಂದ ಲಾಭ ಸಿಗಲಿ ಅನ್ನುವಂಥ ಶುಭ ಹಾರೈಕೆ ಈ ಶಾಲೆಯ ಜೊತೆಗೆ ಮಾನ್ಯ ಶಾಸಕರಿಗೆ ಹಾಗೆ ಅವರ ಸಿಬ್ಬಂದಿ ವರ್ಗದವರಿಗೆ ಹಾಗೆ ನಮಗೆ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ವತಿಯಿಂದ ಎಲ್ಲವನ್ನು ಒದಗಿಸಿಕೊಟ್ಟಂಥ ನಮ್ಮೆಲ್ಲ ಆ ಊರಿನ ಬೆಂಗಳೂರಿನ ಎಲ್ಲ ನಮಗೆ ಸಹಕರಿಸಿದಂಥವರಿಗೆಲ್ಲರಿಗೂ ಧನ್ಯವಾದವನ್ನು ನೀಡ್ತಾ ಇದ್ದೀವಿ. ಮತ್ತು ಅವರ ಈ ಒಂದು ಅಭಿವೃದ್ಧಿ ಕಾರ್ಯ ಸತತವಾಗಿ ಮುಂದುವರಿಯಲಿ ಎನ್ನುವಂಥದ್ದು ನಮ್ಮ ಶುಭ ಹಾರೈಕೆ. ಧನ್ಯವಾದಗಳು. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಯಕನಕಟ್ಟೆ ಹಿಂದೆ ತುಂಬ ಹಂಚಿನ ಕಟ್ಟಡಗಳಿತ್ತು. ಇತ್ತೀಚಿನ ದಿನಗಳಲ್ಲಿ ಈ ಊರಿನ ಅನೇಕ ದಾನಿಗಳು, ಶ್ರೀ ಸತೀಶ್ ಕೊಠಾರಿ, ಶ್ರೀ ರಮಾನಂದ ಪ್ರಭು, ಹಾಗೆ ಶ್ರೀ ರಘುನಾಥ ಪ್ರಭು, ಹಾಗೆ ಹಳೆ ವಿದ್ಯಾರ್ಥಿಗಳ ನೆರವಿನಿಂದ ಈ ಶಾಲೆ ಬಹಳಷ್ಟು ಕಟ್ಟಡಗಳನ್ನು ನಾವು ಒದಗಿಸಿಕೊಳ್ಳುವಲ್ಲಿ ಸಫಲರಾಗಿದ್ದೇವೆ. ಹಾಗೆ ನಮ್ಮೆಲ್ಲ ಮೂಲಭೂತ ಸೌಲಭ್ಯಗಳನ್ನು ಈ ಊರಿನ ಜನರ ಸಹಕಾರದಿಂದ ನಮ್ಮೆಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದು ಅವರಿಗೂ ನಾವು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ನಮಗೆ ಕಂಪ್ಯೂಟರ್ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ವತಿಯಿಂದ ದೊರೆಯಲಾಗಿದೆ. ಇದನ್ನು ಬೈಂದೂರು ಸ್ವಯಂ ಸ್ಫೂರ್ತಿ ಫೌಂಡೇಶನ್ 300 ಟ್ರೀಸ್ನಿಂದ ಸಿಕ್ಕಿದೆ. ಇದು ನಮಗೆ ಬಹಳ ಉಪಯೋಗವಾಗುತ್ತಿದೆ. ಕಂಪ್ಯೂಟರ್ ನಮಗೆ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಬೈಂದೂರು ನಮಗೆ ಕೊಟ್ಟರು. ಅವರಿಗೆ ನಾವು ಒಂದು ಧನ್ಯವಾದವನ್ನು ಹೇಳ್ತೇನೆ. ಕಂಪ್ಯೂಟರಲ್ಲಿ ನಮಗೆ ಅರ್ಥಿನ ಬಗ್ಗೆ ಮತ್ತು ಕರ್ನಾಟಕ, ಭಾರತದ ಬಗ್ಗೆ ಎಲ್ಲ ನಮಗೆ ತೋರಿಸ್ಕೊಡ್ತಾರೆ. ಮತ್ತು ಪೇಂಟಿಂಗ್ ಮಾಡಲು ಎಲ್ಲ ಹೇಳಿಕೊಡ್ತಾರೆ. ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಬೈಂದೂರವರಿಗೆ, ಸಮೃದ್ಧಿ ಬೈಂದೂರವರಿಗೆ ನಾವು ಧನ್ಯವಾದವನ್ನು ಹೇಳುತ್ತೇನೆ. ನನ್ನ ಹೆಸರು ಸುಂದರ್ ಕೊಠಾರಿ ಅಂತ. ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಬೈಂದೂರು ಕ್ಷೇತ್ರದ ಮಾನ್ಯ ಶಾಸಕರು ಅವರ ಒಂದು ಮುತುವರ್ಜಿತೆಯಿಂದ, ಅವರ ಒಂದು ನೇತೃತ್ವದಲ್ಲಿ ಇವತ್ತು ಸಮೃದ್ಧ ಬೈಂದೂರು ಎನ್ನುವಂಥ ಒಂದು ಕಾರ್ಯಕ್ರಮ ಈ ನಮ್ಮ ಶಾಲೆಯಲ್ಲಿ ಈಗಾಗಲೇ ಸ್ಫೂರ್ತಿ ಫೌಂಡೇಶನ್ ಬೆಂಗಳೂರಿನವರು ನಮ್ಮ ಶಾಲೆಗೆ ಕಂಪ್ಯೂಟರನ್ನು ನೀಡಿರ್ತಾರೆ. ಹಾಗೆ ಇನ್ನಿತರ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಮ್ಮ ಶಾಲೆಯಲ್ಲಿ ಆಗಬೇಕಾಗಿದೆ. ಹಾಗೆ ಈ ಅಭಿವೃದ್ಧಿ ಕಾರ್ಯಗಳಿಗೆ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಡೋನರ್ಗಳು, ದಾನಿಗಳು ಮುಂದೆ ಬಂದು ಶಾಲೆ ಅಭಿವೃದ್ಧಿ ಮಾಡುವಲ್ಲಿ ತಮ್ಮ ಮುತುವರ್ಜಿತೆಯನ್ನು ವಹಿಸಬೇಕಾಗ್ತದೆ. ಎಲ್ಲವೂ ಕೂಡ ನಾವು ಸರ್ಕಾರದ ಇದಕ್ಕಾಗಿ ಸಹಾಯಕ್ಕಾಗಿ ನಮಗೆ ಕೈಯನ್ನು ಚಾಚಲಿಕ್ಕೆ ಆಗುವುದಿಲ್ಲ. ಸ್ಥಳೀಯ ಶಾಲೆ ಅಭಿವೃದ್ಧಿ ಆಗಬೇಕಿದ್ರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು STMC ಅವರು ನಾವು ಸಹಕಾರ ಮಾಡಿದ್ರೆ ಈ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಶಾಸಕರ ಈ ಒಂದು ಕಾನ್ಸೆಪ್ಟ್ ಬಹಳ ಉನ್ನತ ಮಟ್ಟದಲ್ಲಿ ಸಾಗ್ತಾ ಇದೆ, ಮುಂದೆ ಸಾಗಲಿ. ನಮ್ಮ ಶಾಲೆ ಬಗ್ಗೆ ಬೈಂದೂರು ಶಾಸಕರಿಗೆ ಬಹಳ ಅಪಾರವಾದಂಥ ಪ್ರೀತಿ ಇದೆ. ಮೊನ್ನೆ ಸಹ ಅವರು ನಮ್ಮ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರಿಗೆ ಬೆಂಗಳೂರಲ್ಲಿ ಮರುದಿನ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅವರ ಪಕ್ಷದ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನಾನು 5 ಗಂಟೆಗೆ ಬಂದು ಹೋಗ್ತೇನೆ ಅಂತ ಸಂದರ್ಭ, ಅಂಥ ಕ್ರಿಟಿಕಲ್ ಮೂಮೆಂಟಲ್ಲಿ ಕೂಡ ನಮ್ಮ ಶಾಲೆಗೆ ಬಂದು ವಿಸಿಟ್ ಮಾಡಿ ನಮ್ಮನ್ನೆಲ್ಲ ಶುಭ ಹಾರೈಸಿ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ, ನಿಮ್ಮ ವಾರ್ಷಿಕೋತ್ಸವ ಸಾಂಗವಾಗಿ ನೆರವೇರಲಿ ಅನ್ನುವಂಥದ್ದನ್ನು ಶುಭವನ್ನು ಹಾರೈಸಿದ್ದಾರೆ. ಭಾಳ ಆ್ಯಕ್ಟಿವ್ ಆಗಿ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಶಾಲೆಯ ಹಲವಾರು ದೊಡ್ಡ ದೊಡ್ಡ ಡೋನರ್ಗಳಿದ್ದಾರೆ. ಇವತ್ತು ಸತೀಶ್ ಕೊಠಾರಿ ಅವರು ನಮ್ಮ ಶಾಲೆಗೆ ಸಾಕಷ್ಟು ಅನುದಾನವನ್ನು ನೀಡಿದ್ದಾರೆ. ಈಗ ನನಗೆ ತಿಳಿದ ಮಟ್ಟಿಗೆ ಈ ಭಾಗದ ಶಾಸಕರು ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಾವು ಒಬ್ಬ ಈ ನಮ್ಮ ದೇಶದ ಪ್ರಜೆಯಾಗಿ ನಾನು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ನನ್ನ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ನನಗೆ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ ಶಾಸಕರಿಗೆ. ಹಾಗೆ ನಮ್ಮೆಲ್ಲರ ಹಳೆ ವಿದ್ಯಾರ್ಥಿ ಸಂಘದ ಹಾಗೆ STMC ಅಧ್ಯಕ್ಷರ ಪದಾಧಿಕಾರಿಗಳು ಹಾಗೂ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸರ್ವ ಸದಸ್ಯರ ಪರವಾಗಿ, ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಅಧ್ಯಾಪಕರಿಂದ ಪರವಾಗಿ, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರಾಗಿರ್ತಕ್ಕಂಥ ವಾಸು ಪೂಜಾರಿ ಅವರು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಮುಂದಿನ ದಿವಸದಲ್ಲಿ ಕೂಡ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಶಾಲೆಯ ಬಗ್ಗೆ ಹೆಚ್ಚು ಮುತುವರ್ಜಿತೆಯನ್ನು ಮಾನ್ಯ ಶಾಸಕರು ಮಾಡಬೇಕೆನ್ನುವಂಥದ್ದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನಮ್ಮ ಶಾಲೆಯ ಬಗ್ಗೆ ಈಗಾಗಲೇ ನೀಡಿರ್ತಕ್ಕಂಥ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಬೆಂಗಳೂರು ಇವರ ಪದಾಧಿಕಾರಿಗಳಿಗೂ ತಮಗೆಲ್ಲರಿಗೂ ಕೂಡ ಅದರ ಜವಾಬ್ದಾರಿಯನ್ನು ತಗೊಂಡಂಥ ಈ ಭಾಗದ ಶಾಸಕರಿಗೂ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಸರ್ಕಾರಿ ಶಾಲೆಗಳ ಉಳುವಿಗೆ ದೊಡ್ಡ ಬೆಂಬಲವನ್ನು ಕೊಟ್ಟಂಥ, ತನ್ನ ಜೀವನದಲ್ಲಿ ಇದೊಂದು ಮುಖ್ಯ ವಿಷಯ ಅಂತ ಅಂದ್ಕೊಂಡವರು ಒಂದು ನಮ್ಮ ಕೃಷ್ಣಮೂರ್ತಿ ಮಂಜರು. ಹೈದರಾಬಾದ್ನಲ್ಲಿ ಉದ್ಯೋಗ, ಉದ್ಯಮ, ದುಡಿಮೆ ಎಲ್ಲವನ್ನು ಮಾಡಿಕೊಂಡ್ರು ಸಹಿತ ತನ್ನ ದುಡಿಮೆಯ ಮೇಜರ್ ಪೋರ್ಷನ್ ಸರ್ಕಾರಿ ಶಾಲೆಗಳಿಗೆ ಅಂತೇಳಿ ಹೇಳಿ ಇಟ್ಟುಕೊಂಡು ಒಂದು 7 ಶಾಲೆಯನ್ನು ದತ್ತಕ್ಕೆ ತಗೊಂಡಿದ್ದಾರೆ ಅವರು. ನನಗೆ ಯಾವಾಗಲೂ ಬೇರೆಯವ್ರ ಹತ್ರ ಹೇಳುವಾಗ ಅವ್ರ ಹೆಸರು ಹೇಳಿ ಈ ಉದಾಹರಣೆಯನ್ನು ಹೇಳಿ ಬೇರೆಯವ್ರಿಗೆ ಹೇಳ್ತಾನೆ. ತುಂಬ ವರ್ಷ ಆಯಿತು ಅವ್ರು ಮಾಡಲಿಕ್ಕೆ ಹಿಡಿದು ಈ ರೀತಿ ಚಟುವಟಿಕೆಯನ್ನು. ವರ್ಷಕ್ಕೆ ಒಂದಷ್ಟು ಹಣ ಅಂತ ಇಟ್ಟು ಬಿಡ್ತಾರೆ, ನಾವು ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಸರ್ಕಾರಿ ಶಾಲೆಗಳಿಗೋಸ್ಕರ ಈ ರೀತಿ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಅಂತೇಳಿ ಹೇಳಿ ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾಡ್ತಾರೆ. ಅವರು ಮುಖ್ಯವಾಗಿ ಶಿಕ್ಷಕರನ್ನು ಒದಗಿಸ್ತಾರೆ, ಟೀಚರ್ಸನ್ನು. ಎಲ್ಲಿ ಶಿಕ್ಷಕರ ಕೊರತೆ ಇರ್ತದೆ, ಸರ್ಕಾರದ ನಿಯಮದ ಪ್ರಕಾರ ಕಮ್ಮಿ ಇರ್ತದೆ, ಅವರು ಎಡಿಷನ್ ಹ್ಯಾಂಡ್ ಅಂತ ಕೊಟ್ಟು ಬಿಡ್ತಾರೆ. ಈ ಎಡಿಷನ್ ಹ್ಯಾಂಡ್ ಅನ್ನುವಂಥದ್ದು ಒಂದು ದೊಡ್ಡ ಕಾನ್ಸೆಪ್ಟ್. ಅದು ಅವರು ಯಾವುದೋ ಊರಿನಲ್ಲಿಂದ ಮದುವೆಯಾಗಿ ಆ ಊರಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಗೌರವಧನ ರೀತಿಯಲ್ಲಿ ಒಂದು ಶಾಲೆಗೆ ಬನ್ನಿ ಅಂತ ಕರೆದಾಗ ಅವರು ಇನ್ವಾಲ್ವ್ ಆಗುವ ರೀತಿ ಭಾರಿ ಖುಷಿ ಕೊಡುವಂಥದ್ದು. ಆ ಶಾಲೆಯ ಒಂದು ವಾತಾವರಣವೇ ವ್ಯತ್ಯಾಸ ಆಗಲಿಕ್ಕೆ ಶುರುವಾಗ್ತದೆ. ಇನ್ನು ಕಟ್ಟಡಗಳನ್ನು ಕೊಟ್ಟಿದ್ದಾರೆ ಅವರು. ಆ ಕಟ್ಟಡಗಳನ್ನು ಕೊಟ್ಟು ಶಾಲೆಗಳ ಕಟ್ಟಡದ ಕೊರತೆಯನ್ನು ಕಮ್ಮಿ ಮಾಡಿಸಿದ್ದಾರೆ. ಅದಾದ ಮೇಲೆ ಇನ್ನೇನೋ ಫೆಸಿಲಿಟಿ, ಈ ರೀತಿ ವರ್ಷಕ್ಕಿಂದಿಷ್ಟು ಬಜೆಟನ್ನು ಈ ಕ್ಷೇತ್ರದ ಶಾಲೆಗಳಿಗೋಸ್ಕರ ಅಂತ ಇಟ್ಟುಕೊಂಡಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ಕೃಷ್ಣಮೂರ್ತಿ ಮಂಜರು. ಅವರು ವರ್ಷ ಒಂದೊಂದು ಶಾಲೆ ಹೆಚ್ಚು ಮಾಡೋದು ಅಥವಾ ಚಟುವಟಿಕೆಯನ್ನು ಹೆಚ್ಚು ಮಾಡೋದನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಯಾವುದೇ ಸಭೆಗೆ ಹೋದರು ಮೊದಲು ಈ 300 ಟ್ರೀಸಿನ ಕಲ್ಪನೆಯನ್ನು ಹೇಳಿ, ಜೀವನದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಂತಿದ್ರೆ ನಿಮ್ಮ ಮನೆ ಹತ್ತಿರದ ಒಂದು ಶಾಲೆಯನ್ನು ತಗೊಳ್ಳಿ, ಇದು ಭಾರಿ ಪುಣ್ಯದ ಕೆಲಸ ಅಂತೇಳಿ ಹೇಳುವಂಥದ್ದನ್ನು ನೆನಪು ಮಾಡಿ ಹೋಗ್ತಾರೆ. ಬಹುಶಃ ಅವರು ನಮ್ಮ ಈ ಒಟ್ಟು ಕಲ್ಪನೆಯ ದೊಡ್ಡ ಆಸ್ತಿ ಅಂತ ಅಂದ್ಕೊಳ್ತೇನೆ. ನಾನು ಗೀತಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಕಿ. ಇಲ್ಲಿ 28 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಾಲೆಯನ್ನು ಉಳಿಸೋದಕ್ಕೋಸ್ಕರ ನಾವು 2-3 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೆವು. ಇವಾಗ ಶಾಸಕರ ಒಂದು ಯೋಜನೆ 300 ಟ್ರೀಸ್, ಅದರಲ್ಲಿ ಸರ್ಕಾರಿ ಶಾಲೆಗಳನ್ನು ಒಂದು ದತ್ತು ತೆಗೆದುಕೊಳ್ಳುವಂತಹ ಒಂದು ಯೋಜನೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ಹಾಗೆ ಇಲ್ಲಿ ಬೈಂದೂರು ವಲಯದಲ್ಲಿ ಅನೇಕ ಶಾಲೆಗಳನ್ನು ಒಂದು ಉಳ್ಳವರು ಅಂದರೆ ಸ್ವಲ್ಪ ದಾನಿಗಳನ್ನು, ಯಾರು ಶಾಲೆಗೆ ಅಭಿವೃದ್ಧಿ ಮಾಡುವಂಥ ಸಾಮರ್ಥ್ಯ ಇರೋರನ್ನ ನೋಡಿ ಅವರು ಶಾಲೆಯನ್ನು ದತ್ತು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯನ್ನು ಉಪ್ಪಿನ ಕುದುರು ಶ್ರೀಯುತ ರಾಜೇಶ್ ಕಾರಂತ್ರವರು ನಮ್ಮ ಶಾಲೆಯನ್ನು ಯೋಜನೆಯಡಿಯಲ್ಲಿ ನಮ್ಮ ಶಾಲೆಯನ್ನು ದತ್ತು ತಗೊಂಡಿದ್ದಾರೆ. ದತ್ತು ತೆಗೆದುಕೊಂಡ ನಂತರ ನಾವು ಸಭೆಯನ್ನು ಕರೆದು ನಮ್ಮ ಶಾಲೆಗೆ ಏನೇನು ಅವಶ್ಯಕತೆ ಇದೆ ಎಂಬುದನ್ನು ನಾವು ಮೊದಲಿಗೆ ಪಟ್ಟಿ ಮಾಡಿದೆವು. ಆ ಪಟ್ಟಿಯನ್ನು ನಾವು ರಾಜೇಶ್ ಕಾರಂತರ ಮತ್ತು ನಮ್ಮ SDMC ಅವರು, ಹಾಗೆ ಹಳೆ ವಿದ್ಯಾರ್ಥಿಗಳು, ಹಾಗೆ ಸ್ಪಂದನ ಯುವ ಸಂಘ ಇಲ್ಲಿ ಇದೆ. ಬಹಳ ಉತ್ಸುಕತೆಯಿಂದ ಅವರು ಶಾಲೆಗೆ ನೆರವನ್ನು ನೀಡ್ತಾ ಇದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ನಾವು ಏನು ಮಾಡಿದೆವು ಅಂದರೆ ನಮ್ಮ ಶಾಲೆಗೆ ಏನೇನು ಬೇಕು ಎನ್ನುವುದರ ಒಂದು ಪಟ್ಟಿಯನ್ನು ನಾವು ಮಂಡಿಸಿದೆವು. ಆ ಪಟ್ಟಿಯಲ್ಲಿರುವಂತೆ ಈಗ ಕೆಲವೊಂದನ್ನು ಅವರು ನಮಗೆ ಈಗಾಗಲೇ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಶಾಲೆಯ ಮಾಡೆ ಅನ್ನುವಂಥದ್ದು ಬಿದ್ದು ಹೋಗುವ ಸ್ಥಿತಿಯಲ್ಲಿತ್ತು. ಯಾಕಂದರೆ ತುಂಬ ರೀಪು ಪಕಾಸಿಗಳೆಲ್ಲ ಒರ್ಲೆ ಹಿಡಿದು ಮಳೆ ಬಂದರೆ ಬೀಳುವ ಸ್ಥಿತಿಯಲ್ಲಿತ್ತು. ಅದನ್ನು ಗಮನಿಸಿ ಅವರೇನು ಮಾಡಿದ್ದಾರೆ ಅಂದರೆ ಈಗ ಸದ್ಯಕ್ಕೆ ಶಾಲೆಯ ಮಾಡನ್ನು ಸಂಪೂರ್ಣವಾಗಿ ರಿಪೇರಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಮಕ್ಕಳಿಗೆ ನಮಗೆ ಬರೀಲಿಕ್ಕೆ ನಮ್ಮದು ಇರುವಂಥ ಬೋರ್ಡ್ ಏನಾಗ್ತದೆ ಅಂದರೆ ಮಳೆಗಾಲದಲ್ಲಿ ನೀರು ಬರ್ತದೆ, ಆದ್ದರಿಂದ ನಮಗದು ಮಕ್ಕಳಿಗೆ ಬರೀಲಿಕ್ಕೆ ಕಷ್ಟ ಆಗ್ತಿತ್ತು ನಮಗೆ. ಅದನ್ನು ನಾವು ಅವರ ಮುಂದಿಟ್ಟಾಗ ಅವರು ಶಾಲೆ ಎಲ್ಲ ತರಗತಿಗಳಿಗೂ ಗ್ರೀನ್ ಬೋರ್ಡ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಮಕ್ಕಳಿಗೆ ನಾವು TV ಮೂಲಕ ನಮ್ಮ ಒಂದು ಯೋಜನೆ ಏನಿತ್ತಂದರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡಬೇಕು ಎನ್ನುವಂಥ ಒಂದು ಯೋಜನೆ ಇದ್ದಿತ್ತು. ಆದರೆ ನಮಗೆ ಅದಕ್ಕೆ ಸರಿಯಾದಂಥ ಶಿಕ್ಷಕರು ಸಿಗದೇ ಇದ್ದಿದ್ದರಿಂದ ನಾವು ಅವರನ್ನು ಒಂದು TV ಮುಖಾಂತರ ಆದರೂ ನಾವು ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಕೊಡಬೇಕು ಅಂತ ಯೋಜನೆ ಮಾಡಿದೆವು. ಅದರಂತೆ ಅವರು ಮಕ್ಕಳಿಗೆ ಒಂದು 55 ಇಂಚಿನ ಒಂದು TVಯನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಬೇಕಾದಂಥ ಇಂಟರ್ನೆಟ್ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ. ಹಾಗೆ ನಾವು ಮಕ್ಕಳಿಗೆ ಒಂದು ಜೊತೆ ಸಮವಸ್ತ್ರನ ನೀಡಬೇಕು ಅಂತ ಕೇಳಿಕೊಂಡಾಗ ಅವರು ಮಕ್ಕಳಿಗೆ ಒಂದು ಜೊತೆ ಸಮವಸ್ತ್ರನ ಕೊಟ್ಟಿರ್ತಾರೆ. ಹಾಗೆ ಒಂದು ಅಬಕಸ್ ಕ್ಲಾಸ್ ಅಂದರೆ ಮಕ್ಕಳಿಗೆ ಗಣಿತದಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಬರಲಿಕ್ಕೆ ಅಬಕಸ್ ಕ್ಲಾಸ್ ಎನ್ನುವಂಥದ್ದು ಬಹಳ ಉಪಯುಕ್ತ ಅಂತ ನಾವು ಕಂಡುಕೊಂಡೆವು. ಆ ಒಂದು ರೀತಿಯಲ್ಲಿ ನಾವು ಅದನ್ನು ಅವರನ್ನು ಮುಂದಿಟ್ಟಾಗ ಅದನ್ನು ಸಹ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಈಗ ಪ್ರತಿ ಸೋಮವಾರ ಮಕ್ಕಳಿಗೆ ಅಬಕಸ್ ಕ್ಲಾಸ್ ನಡೀತದೆ. ಇಲ್ಲಿ ಎಲ್ಲ ಮಕ್ಕಳಿಗೂ ನಾವು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಯಾಕಂದರೆ ಕೆಲವು ಮಕ್ಕಳಿಗೆ ಕೊಡೋದು, ಕೆಲವು ಮಕ್ಕಳಿಗೆ ಬಿಟ್ಟರೆ ಮತ್ತು ಪೇರೆಂಟ್ಸಲ್ಲಿ ಶಾಲೆ ಬಗ್ಗೆ ಮತ್ತೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತದೆ. ಬರಬಾರ್ದು ಎನ್ನುವ ಕಾರಣಕ್ಕಾಗಿ ನಾವು ಎಲ್ಲ ಮಕ್ಕಳಿಗೂ ಸಹ
ಅಬಕಸ್ ಕ್ಲಾಸನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಇದು 66 ಸೆಂಟ್ಸ್ ಜಾಗ ಇರುವಂಥ ಒಂದು ಶಾಲೆ. ಇದನ್ನು 1 ಎಕರೆಗೆ ಮಾಡಿ ಕಾಂಪೌಂಡ್ ಹಾಕುವಂಥ ಒಂದು ಯೋಜನೆಯನ್ನು ಅವರು ಇಟ್ಟುಕೊಂಡಿದ್ದಾರೆ. ಹಾಗೆ ಅದರ ಪ್ರೊಸೆಸ್ಗಳು ನಡೀತಾ ಇದೆ. ಹಿಂದುಗಡೆ ಅದನ್ನು ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 1 ಎಕರೆಗೆ ಒಂದು ಕಾಂಪೌಂಡ್ ಹಾಕುವಂಥ ಯೋಜನೆ ಇದೆ. ಹಾಗೆ ನಮ್ಮಲ್ಲಿ ಶಿಕ್ಷಕರ ಕೊರತೆ ಇತ್ತು. ಯಾಕಂದರೆ ನಾನು ಪರ್ಮನೆಂಟ್ ಖಾಯಂ ಶಿಕ್ಷಕರು ನಾನು ಒಬ್ಬಳಿದ್ದೆ. ಅದಕ್ಕೋಸ್ಕರ ಅತಿಥಿ ಶಿಕ್ಷಕರು ಅಂತ ಸರ್ಕಾರ 2 ಹ್ಯಾಂಡನ್ನು ಕೊಟ್ಟಿದೆ. ಅದು ಸಹ ಶಿಕ್ಷಕರ ಕೊರತೆ ಆಗಬಾರ್ದು ಮಕ್ಕಳಿಗೆ ಎನ್ನುವ ಕಾರಣಕ್ಕಾಗಿ ನಾವೇನು ಮಾಡಿದೆವು ಅಂದರೆ ಅವ್ರನ್ನ ಕೇಳಿಕೊಂಡಾಗ ಅವರು ಇನ್ನಿಬ್ಬರು ಶಿಕ್ಷಕರನ್ನು ಒದಗಿಸಿದ್ದಾರೆ. ಅವರಿಗೆ ಸಂಪೂರ್ಣ ವೇತನದ ಜವಾಬ್ದಾರಿಯನ್ನು ಅವರೇ ತೆಗೆದುಕೊಂಡಿದ್ದಾರೆ. ಹಾಗೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಈ ಕಟ್ಟಡವನ್ನು ಇನ್ನು ರಿಪೇರಿ ಮಾಡೋದು ಬೇಡ, ಮುಂದಿನ ಮಕ್ಕಳ ಸಂಖ್ಯೆ ಹೆಚ್ಚಾದಲ್ಲಿ ನಾನು ಹೊಸ ಕಟ್ಟಡವನ್ನು ಮಾಡಿಕೊಡ್ತೇನೆ ಎನ್ನುವಂಥ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಹಾಗೆ ಅದಲ್ಲದೆ ಶಾಲೆಗೆ ಮಕ್ಕಳಿಗೆ ಏನು ಬೇಕು ಅದನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಅವರು ಕೊಡುವಂಥ ವ್ಯವಸ್ಥೆನ ಮಾಡ್ತೇನೆ ಅನ್ನೋದಾಗಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಶಾಲೆಗೆ ಬಂದು ಅದರ ಪ್ರಗತಿಯನ್ನು ಸಹ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ನಮ್ಮ ಶಾಸಕರು ಕೈಗೊಂಡಂಥ ಈ ಯೋಜನೆ ಎನ್ನುವಂಥದ್ದು ಬಹಳ ಉತ್ತಮವಾದ. ಯಾಕಂದರೆ ಸರ್ಕಾರಿ ಶಾಲೆ ಉಳಿಸಲೇಬೇಕೆನ್ನುವಂಥ, ಅದಕ್ಕೋಸ್ಕರ ನಾನು ಸಹ ಸರ್ಕಾರಿ ಶಾಲೆ ಉಳಿಲೇಬೇಕೆನ್ನುವಂಥ ಒಂದು ಈ ಶಾಲೆ ಉಳಿಬೇಕು. ಯಾಕಂದ್ರೆ ನನಗೆ ಪ್ರಮೋಷನ್ ಬಂದರೂ ಸಹ ನಾನು ಅದನ್ನು ತಕ್ಕೊಳ್ಳದೆ ಇದೇ ಶಾಲೆಯಲ್ಲಿ ಇದ್ದಂಥ ಉದ್ದೇಶ ಏನಂದರೆ ಈ ಶಾಲೆ ಉಳಿಬೇಕು. ಯಾಕಂದರೆ ಮತ್ತೆ ಸರ್ಕಾರಿ ಶಾಲೆ ಮುಚ್ಚಿ ಹೋದರೆ ಮುಂದೊಂದು ದಿನ ಪುನಃ ಏನಾಗ್ತದೆ ಅಂದರೆ ಉಳ್ಳವರು ಮಾತ್ರ ವಿದ್ಯಾಭ್ಯಾಸ ಪಡ್ಕೊಳ್ತಾರೆ, ಹಣ ಇರದೇವರಿಗೆ ವಿದ್ಯಾಭ್ಯಾಸದಿಂದ ವಂಚಿತರಾಗುವಂಥ ಒಂದು ಸಂದರ್ಭ ಮುಂದಿನ ದಿನಗಳಲ್ಲಿ ಬರ್ತದೆ. ಆದ್ದರಿಂದ ಶಾಸಕರ ಈ ಯೋಜನೆ ಎನ್ನುವಂಥದ್ದು ಬಹಳ ಉತ್ತಮವಾದಂಥ ಯೋಜನೆ. ಸರ್ಕಾರಿ ಶಾಲೆ ಎನ್ನುವಂಥ ಶಾಸಕರ ಒಂದು ಕಾರ್ಯಕ್ರಮ 300 ಟ್ರೀಸ್ ಅಂಡರ್ನಲ್ಲಿ ಈ ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಂಡು ಅದನ್ನು ಉಳಿಸಿ ಬೆಳೆಸುವಂಥ ಯೋಜನೆ ಎನ್ನುವಂಥದ್ದು ಬಹಳ ಉತ್ತಮವಾದಂಥ ಒಂದು ಯೋಜನೆ. ಇದು ಬೈಂದೂರು ವಲಯದಲ್ಲಿ ಮಾತ್ರ ಅಲ್ಲ, ಬೇರೆ ಇಡೀ ನಮ್ಮ ಕರ್ನಾಟಕದಲ್ಲೂ ಸಹ ಅದು ಪಸರಿಸಿ ಎಲ್ಲ ಕಡೆ ಸರ್ಕಾರಿ ಶಾಲೆ ಉಳಿಬೇಕು. ಇದರಿಂದ ಬಡ ಮಕ್ಕಳು ಸಹ ಉಚಿತವಾಗಿ ಶಿಕ್ಷಣ ಪಡೆಯುವಂಥ ಒಂದು ಅವಕಾಶ ಸಿಗ್ತದೆ. ಇದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಪಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ. ಅಂಬೇಡ್ಕರ್ ಅವರ ಕನಸು ನನಸಾಗಬೇಕಿದ್ರೆ ಈ ಸರ್ಕಾರಿ ಶಾಲೆ ಅನ್ನುವಂಥದ್ದು ಉಳಿಬೇಕು, ಬೆಳಿಬೇಕು. ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ. ಇದು ಸಕ್ಸಸ್ ಆಗಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ರಾಜೇಶ್ ಕಾರಂತರು ಒಮ್ಮೆ ಶಾಸಕರಿಗೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು. ರಾಜೇಶ್ ಕಾರಂತರು ಶಾಸಕರು ಹೀಗೆ ಮಾತಾಡ್ತಾ ಹೇಳಿದ್ರಂತೆ, ನಾನೊಂದು ಕಲ್ಪನೆ ಇಟ್ಕೊಂಡಿದ್ದೆ, 300 ಟ್ರೀಸ್ ಎನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಒಂದು ಕಲ್ಪನೆ ಇಟ್ಕೊಂಡಿದ್ರು ನಮ್ಮ ಶಾಸಕರು. ಈ ಕಾರ್ಯಕ್ರಮದಲ್ಲಿ ಒಂದು 5 ಶಾಲೆಯನ್ನು ದತ್ತು ತೆಗೆದುಕೊಳ್ಬೇಕಂತ ನಮ್ಮ ರಾಜೇಶ್ ಕಾರಂತರಿಗೆ ನಮ್ಮ ಶಾಸಕರು ಹೇಳಿದ್ರಂತೆ. ಆಗ ನಮ್ಮ ಶಾಸಕರು ಅದರ ಬಗ್ಗೆ ಅವ್ರ ಅಮ್ಮನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರಂತೆ. ಅಮ್ಮ, ನನಗೆ ಶಾಸಕರು ಇವತ್ತು ಸಿಕ್ಕಿದ್ರು, ನಮ್ಮ ಶಾಲೆಯನ್ನೊಂದು ದತ್ತು ತಗೊಳ್ಬೇಕಂತ ಹೇಳಿದರು, 5 ಶಾಲೆನ ಅಂತ ಹೇಳಿದ್ರು. ಅಮ್ಮ ಹೇಳ್ರಂತೆ, ಮಗ, ನಾನು ಕಲಿತದ್ದು ಮಂಕಿ ಶಾಲೆ, ನಾನು ಕಲಿತಂಥ ಶಾಲೆನೇ ನೀನು ದತ್ತು ತೆಗೆದುಕೊಳ್ಬೇಕು ಮೊದಲನೇ ಶಾಲೆ ಅಂತ ಹೇಳಿದ್ರಂತೆ. ಹಾಗೆ ನಮ್ಮ ರಾಜೇಶ್ ಕಾರಂತರು ಕೂಡ ಶಾಸಕರಿಗೆ ಹೇಳಿದರೆ, ನನ್ನ ಮಂಕಿ ಶಾಲೆ, ನನ್ನ ಅಮ್ಮ ಕಲಿತಂಥ ಶಾಲೆ, ಅದನ್ನೇ ನಾನು ಮೊದಲನೇ ದತ್ತು ತೆಗೆದುಕೊಳ್ತೇನೆ ಅಂತ ಹೇಳಿದಾಗ ಭಾರಿ ಖುಷಿಯಾಯಿತು. ಮತ್ತು ಮಾರ್ಚ್ 4ನೇ ತಾರೀಕು ನಾವು ಅದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಶಾಸಕರ ಅಧ್ಯಕ್ಷತೆಯಲ್ಲಿ ಶ್ರೀ ರಾಜೇಶ್ ಕಾರಂತರವರ ಸಮ್ಮುಖದಲ್ಲಿ ದಾಖಲೆಗಳನ್ನು ಕೊಡುವುದರ ಮುಖಾಂತರ ನಾವು ಶಾಲೆಯನ್ನು ಅವರಿಗೆ ದತ್ತು ಕೊಟ್ಟೆವು. ಅಂದಿನಿಂದ ಇಂದಿನ ತನಕವೂ ಭಾಳಷ್ಟು ಅಭಿವೃದ್ಧಿಯಾಗಿದೆ. ಹಾಗೆ ನಮ್ಮ ಶಾಸಕರದ್ದು ಈ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅದೆಷ್ಟೋ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ. ನಾವು ಕೂಡ ನೋಡ್ತಾ ಇರ್ತೇವೆ ದಿನನಿತ್ಯದಲ್ಲಿ. ಶಾಲೆಯಲ್ಲಿ 1 ಮಕ್ಕಳಿರ್ಬೋದು, 4 ಮಕ್ಕಳು, 3 ಮಕ್ಕಳು. ಅದೇ ಥರ ನಮ್ಮ ಶಾಸಕರಾದ ದಿನದಿಂದ ಅವರಿಗೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಕನ್ನಡ ಮಾಧ್ಯಮ ಶಾಲೆಯನ್ನು ಮೇಲ್ದರ್ಜೆಗೇರಿಸುವಲ್ಲಿ ಪಣ ತೊಟ್ಟು ಸಮೃದ್ಧ ಬೈಂದೂರಿನ ಒಂದು ಶೀರ್ಷಿಕೆಯಲ್ಲಿ 300 ಟ್ರೀಸ್ ಅಂತ, ನಾನು 300 ಟ್ರೀಸ್ ಅಂತ ಏನಂತ ತಿಳ್ಕೊಂಡ್ರೆ ರಾಜೇಶ್ ಕಾರಂತರು ಒಂದು ದೊಡ್ಡ ಮರ, ಅದ ನಂತರ ಬಾಕಿ ಉಳಿದಂಥದ್ದು ಏನು ನಮ್ಮ ಕಾರಂತರು ಒಂದು ದೊಡ್ಡ ಮರ, ನಮ್ಮ ಶಾಸಕರು ಒಂದು ದೊಡ್ಡ ಮರ, ಅದರಲ್ಲಿ ಎಲೆ ಮರೆ ಕಾಯಿ ಹೂ ಹಣ್ಣುಗಳು ನಾವೆಲ್ಲರೂ ಆಗಿ ಕೆಲಸ ಮಾಡ್ತೇವೆ. ಈ ಥರ ಒಂದು ಬೃಹದಾಕಾರದ ಒಂದು ಮರದ ಕಲ್ಪನೆ ಇಟ್ಟುಕೊಂಡು ಒಂದು ಶಾಲೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಯಾವತ್ತೂ ಕೂಡ ನಮ್ಮ ಸಹಕಾರ ಉಂಟು. ಈ ರೀತಿ ಎಲ್ಲ ಶಾಸಕರು ಕೂಡ ಇದೇ ಥರ ಯೋಜನೆ ಹಾಕಿಕೊಂಡು ಆಯಾಯ ವಿಧಾನಸಭಾ ಕ್ಷೇತ್ರದಲ್ಲಿ ಅನುಕೂಲಸ್ಥರು ಉಳ್ಳವರನ್ನು ಹುಡುಕಿ ಶಾಲೆಯನ್ನು ಉಳಿಸುವಂಥ ಕೆಲಸ ಮಾಡಿದ್ದೇ ಹೌದಂತಾದರೆ ನಮ್ಮ ಶಾಲೆ ಉಳಿತದೆ ಕರ್ನಾಟಕದಲ್ಲಿ. ಹಾಗೆ ನಮ್ಮ ಶಾಸಕರು ಎಲ್ಲ ಶಾಸಕರಿಗೂ ಮಾದರಿ ಆಗ್ತಾ ಇದ್ದಾರೆ. ನಮಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಇದೇ ಥರ ನಮ್ಮ ಶಾಸಕರು ಎಲ್ಲ ಕೆಲಸದಲ್ಲಿ ಮುಂದುವರಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಲ್ಲಿ ಮುಂದುವರಲಿ. ಅವರಿಗೆ ನಾವೆಲ್ಲರೂ ಕೂಡ ಸಾಥ್ ಕೊಡ್ತೇವೆ ಅನ್ನುವಂಥದ್ದು ಮಾತನ್ನು ಹೇಳ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಶ್ರೇಯಸ. ನಾನು 7ನೇ ತರಗತಿಯಲ್ಲಿ ಓದ್ತಿದ್ದೆ. ಈಗ ನಾನು ಮಾತಾಡೋ ವಿಷಯ ಅಂತಂದರೆ, ಈಗ ನಮ್ಮ ಶಾಲೆಗೆ ದತ್ತು ಶಿಖರ ಮಾಡಿರೋ ಅದಕ್ಕಿಂತ ಮುಂಚೆ ಎಲ್ಲ ಎಂಥ ಕಷ್ಟ ಇತ್ತಂದರೆ ಹೇಳು ಕೆಡಿಯ ಆ ಥರ ಇದ್ದಿತ್ತಾ. ಈಗ ನಮ್ಗೆ ದತ್ತು ಶಿಖರ ಮಾಡೋದ್ರಿಂದ ರಾಜೇಶ್ ಕಾರಂತರಿದ್ದು ಅವರು ನಮ್ಗೆ ಎಲ್ಲದೂ ಮಾಡಿಕೊಡ್ತಾರೆ. ಈಗ ಒಂದು ಇದು ಮಾಡಿರೋ ಅಬಕಾಸ್ ಅಂದಳಿ ಮಾಡಿರೋ ಅದರಿಂದ ನಾವು ಎಷ್ಟೆಲ್ಲ ಕಲಿತಿತ್ತು.
ನಾವು ಅದರಿಂದ ಮತ್ತೊಂದು ಅಕ್ಟೋಬರ್ 24 ಹಂಗಿಗೆ ಇದಿತ್ತು ಕಾಂಪಿಟೇಷನ್ ಇತ್ತು ಅಂದ್ರೆ ಅದಕ್ಕೆ ನಾವೆಲ್ಲ ನಮ್ಮ ಶಾಲೆ ಮಕ್ಕಳೆಲ್ಲರೂ ಕಲಿತಿದ್ರು. ಮತ್ತು ಅದೊಂದು ಟಿ ವಿ ಹಾಕ್ಸಿತ್ತು. ಮಧ್ಯಾಹ್ನ ಟೀಚರ್ಸ್ ಎಲ್ಲ ಊಟಕ್ಕೆ ಹೋದಾಳೆ ನಾವು ಟಿ ವಿ ಕಾಣ್ತಾ ಇರುತ್ತೆ. ಟೀಚರ್ಸ್ ಎಲ್ಲ ಒಳ್ಳೊಳ್ಳೆ ಪಾಠ ಮಾಡ್ತಾರೆ. ಟೀಚರ್ಸ್ ಅಂದರೆ ನಮ್ಮ ಪಾಠ ಮಾಡೋತ್ತಿಗೂ ಏನು ಹೊಡೋದಿಲ್ಲ, ಬೈಯೋದಿಲ್ಲ, ಒಳ್ಳೊಳ್ಳೆ ಪಾಠ ಮಾಡ್ತಾರೆ ನಮಗೆಲ್ಲ. ನಾವು ರಾಜೇಶ್ ಕಾರಂತರಿಗೆ ಧನ್ಯವಾದ ಹೇಳಕ್ಕೆ, ನಮ್ಮ ಟೀಚರ್ಸಿಗೆ ಧನ್ಯವಾದ ಹೇಳಕ್ಕೆ, ಮತ್ತು ನಮ್ಮ ಸಂಘದವರಿದ್ದು ಶಾಲೆಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮುಗಿಸ್ತೆ. ನಮ್ಮ ಶಾಲೆ ದತ್ತು ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ನಮ್ಮ ಶಾಲೆಗೆ ಒಂದು ಬೋರ್ಡ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಆಮೇಲೆ ಸರಿಯಾಗಿ ರಿಪೇರಿ ಮಾಡಲಿಲ್ಲ. ಆಮೇಲೆ ಅವರು ದತ್ತು ತಗೊಂಡ ನಂತರ ಶಾಲೆಗೆ ಎಲ್ಲದು ರಿಪೇರಿ ಮಾಡಿ ಕೊಟ್ಟರು, ಟಿ ವಿ ಕೊಟ್ಟರು, ವೆಹಿಕಲ್ ಕೊಟ್ಟರು, ನಮ್ಗೆ ಒಂದು ಜೊತೆ ಸಮವಸ್ತ್ರ ಬಟ್ಟೆನೂ ಕೊಟ್ಟರು, ಬೋರ್ಡ್ ಕೊಟ್ಟರು, ಆಮೇಲೆ ಇಂಟರ್ನೆಟ್ ಎಲ್ಲ ಕೊಟ್ಟರು. ರಾಜೇಶ್ ಕಾರಂತರಿಗೆ ಮತ್ತು ಅವ್ರ ತಾಯಿಗೆ ಮತ್ತು ಶಾಸಕರಾದ ಗುರುರಾಜ್ ಗಂಟಿಹೊಳಿ ಸರ್ ಅವರಿಗೆ ಎಲ್ಲರಿಗೂ ಧನ್ಯವಾದ. ಈ 300 ಟ್ರೀಸ್ ಪ್ರಾಜೆಕ್ಟಿನ ಒಟ್ಟು ಅದರ ಫಾಲೋಅಪಿಗೆ ಬಂದ ಮೇಲೆ ನಮ್ಮ ಕ್ಷೇತ್ರದ ಒಳ್ಳೊಳ್ಳೆ ಉದಾಹರಣೆಗಳು ಅವರವ್ರ ಊರಿನ ಶಾಲೆಗಳಿಗೆ ಮಾಡಿದಂಥ ತುಂಬ ಮಾದರಿಗಳು ನಮ್ಮ ಕೈಗೆ ಸಿಗ್ಲಿಕ್ಕೆ ಶುರುವಾಯಿತು. ಉದಾಹರಣೆಗೆ ಕನಕ ಜಗಣ್ಣ ಅಂತಿದ್ದಾರೆ. ಅವರು ತನ್ನ ಶಾಲೆಗೆ ಒಂದು ಆಟೋ ವ್ಯವಸ್ಥೆ ಮಾಡ್ತಾರೆ. ಅದರ ಖರ್ಚು ಪೂರ್ತಿ ತಗೊಳ್ತಾರೆ. ಒಂದು ಮುಚ್ಚಿ ಹೋಗ್ತಿದ್ದಂಥ ಶಾಲೆ ಆ ಆಟೋ ಬರೋದ್ರ ಮೂಲಕ ಆ ಶಾಲೆಯ ಅಡ್ಮಿಷನ್ ಹೆಚ್ಚಾಗ್ಲಿಕ್ಕೆ ಶುರುವಾಯಿತು, ಶಿಕ್ಷಕರ ಕೊರತೆ ಆಗಲಿಕ್ಕೆ ಶುರುವಾಯಿತು. ಅದಕ್ಕೂ ಸಹಿತ ಅವ್ರು ಕೈ ಹಾಕ್ತಾರೆ. ಎಡಿಷನಲ್ ಟೀಚರ್ ಅಂತೇಳಿ ಹೇಳಿ ಸ್ಥಳೀಯವಾಗಿ ಅರೇಂಜ್ ಮಾಡ್ತಾರೆ. ಜೊತೆಗೆ ಅವರ ಖರ್ಚು ವೆಚ್ಚಗಳನ್ನು ತಾವು ನೋಡ್ಕೋತಾರೆ. ಇವತ್ತು ಆ ಶಾಲೆ ಸ್ವರೂಪ ಬದಲಾಗಿದೆ. ಕಟ್ಟಡಗಳನ್ನು ಸಹಿತ ಅದಕ್ಕೆ ಸಹಾಯ ಮಾಡಿ ಕೊಡ್ತಾ ಇದ್ದಾರೆ. ಆ ಶಾಲೆ ಅನ್ನುವಂಥದ್ದು ತುಂಬ ಬೆಳೀತಾ ಇದೆ. ಅದೇ ರೀತಿ ಕಾಲ್ತೋಡಿನ ಜಯಶೀಲ್ ಶೆಟ್ಟರು ತನ್ನೂರಿನ 2 ಶಾಲೆಗಳಿಗೆ ವಾಹನವನ್ನು ವ್ಯವಸ್ಥೆ ಮಾಡಿದರು. ಅದ್ರ ಜೊತೆಗೆ ಡ್ರೈವರು, ಅದ್ರ ಜೊತೆಗೆ ಅದರ ಖರ್ಚು ವೆಚ್ಚ ಎಲ್ಲವೂ ಆ ಶಾಲೆಯ ಅಡ್ಮಿಷನ್ ಅನ್ನುವಂಥದ್ದು, ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಇಲ್ಲ ಅನ್ನುವಂಥದ್ದು ಬದಲಾಗ್ಲಿಕ್ಕೆ ಶುರುವಾಗ್ತದೆ. ಪಡುವರಿಯ ಕೋಟೆಬಾಗಿಲಿನ ಶಾಲೆಗೆ ಹಳೆ ವಿದ್ಯಾರ್ಥಿ ಒಬ್ಬ ಸಂಜೀವನದಲ್ಲಿ ನಾನು ಒಳ್ಳೆ ಉದ್ಯೋಗದಲ್ಲಿದ್ದೇನೆ, ನನಗೇನು ತೊಂದರೆ ಇಲ್ಲ ಅಂತ ಸಿಂಗಲ್ ಇನ್ಸ್ಟಾಲ್ಮೆಂಟಲ್ಲಿ ಒಂದು ವೆಹಿಕಲನ್ನು ಪರ್ಚೇಸ್ ಮಾಡಿ ಆ ಶಾಲೆಗೆ ಕೊಡ್ತಾನೆ. ಅಲ್ಲಿ ಸಹಿತ ಬದಲಾವಣೆ ಕಾಣ್ತದೆ. ಮರವಂತೆಯ ಹಳೆ ವಿದ್ಯಾರ್ಥಿಗಳು ಸೇರಿ ಆ ಶಾಲೆಗೆ ಬಸ್ ತೆಗೆದುಕೊಂಡದ್ದು ನಮ್ಮ ಕ್ಷೇತ್ರದಲ್ಲಿ ಬಹುಶಃ ಒಂದು ಹಳೆಯ ಮತ್ತು ಒಳ್ಳೆಯ ಉದಾಹರಣೆ. ಈ ರೀತಿ ಎಡಿಷನ್ ವೆಹಿಕಲ್, ಎಡಿಷನ್ ಟೀಚರ್ಸ್, ಇನ್ನೊಂದಷ್ಟು ಸಹಾಯ ಮಾಡುವಂಥದ್ದು ನೂರಾರು ಉದಾಹರಣೆಗಳು ಈಗ ಕ್ಷೇತ್ರದಲ್ಲಿ ತುಂಬಿಕೊಂಡಿದೆ. ಈ ಮಾದರಿಯನ್ನು ನಾವು ನಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಳ್ತೇವೆ ಬಹುಶಃ ಆ ಶಾಲೆಗಳು ಬೆಳಗ್ಲಿಕ್ಕೆ ಶುರುವಾಗ್ತದೆ ಅಂತ ಹೇಳ್ಬೋದು ಅಂತ ಅಂದ್ಕೊಳ್ತೇನೆ. ಅದ್ರ ಜೊತೆಗೆ ರಿಷಬ್ ಶೆಟ್ಟರು ಅವ್ರ ಮನಸ್ಸಿನಲ್ಲಿ ಒಂದು 10 ಶಾಲೆಯನ್ನು ಆರಂಭದಲ್ಲಿ ಮಾಡಬೇಕು ಅಂತಿತ್ತು. ಒಂದು ತಾನು ಕಲಿತಂಥ ಕೆರಾಡಿ ಶಾಲೆಯನ್ನು ಈಗ ಯೋಚನೆ ಮಾಡಿದ್ದಾರೆ. ತುಂಬ ದೊಡ್ಡ ಕಲ್ಪನೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡದಾಗಿ ಅಲ್ಲಿ ಗ್ರೌಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಸ್ಪೋರ್ಟ್ಸಿಗೆ ಪೆವಿಲಿಯನ್ ರೀತಿ ಮಾಡಿ. ಆಮೇಲೆ ಅಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ, ಸೆಲೆಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಕಲ್ಪನೆ ನಮಗೆ ಗೊತ್ತಿದೆ, ಅವ್ರ ಸಾಮರ್ಥ್ಯ ಅಗಾಧವಾಗಿದೆ, ಒಂದಷ್ಟು ಮಾಡ್ತಾರೆ. ಸೊ ಅದು ಸಹಿತ ನಮ್ಮ ಶಾಲೆ, ನಮ್ಮ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಮಾದರಿಯಾಗಿ ಆಗ್ತದೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಎಸ್ ಬಿಜೂಡ್ ಅಂತ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಜೂರು ಇಲ್ಲಿಯ ಮುಖ್ಯ ಶಿಕ್ಷಕರಾಗಿ ಕಳೆದ 2 ವರ್ಷ 3 ತಿಂಗಳಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಕಳೆದ ವರ್ಷ ಸಮೃದ್ಧ ಬೈಂದೂರು 300 ಟ್ರೀಸ್ ಮಾನ್ಯ ಶಾಸಕರ ಒಂದು ಕಲ್ಪನೆಯಂತೆ ಆ ಯೋಜನೆಯನ್ನು ಹಮ್ಮಿಕೊಂಡು 300 ಶಾಲೆ ಕಾಲೇಜುಗಳಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಆಯ್ಕೆ ಮಾಡಿಕೊಂಡಂಥ ಮೊದಲ ಶಾಲೆ ನಮ್ಮ ಶಾಲೆಯನ್ನು ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ನಮ್ಮ ಶಾಲೆಗೆ ಸಮೃದ್ಧ ಬೈಂದೂರು ಯೋಜನೆ ಅಡಿಯಲ್ಲಿ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಬೆಂಗಳೂರು ಅವರ ತಂಡ ಅಂದರೆ ನಾಗರಾಜ್ ಶೆಟ್ಟಿ ಜಡ್ಕಲ್ ಇವರು ನಮ್ಮ ಶಾಲೆಗೆ 5 ಕಂಪ್ಯೂಟರ್ಗಳನ್ನು ಒದಗಿಸಿಕೊಟ್ರು. ಅಷ್ಟೇ ಅಲ್ಲ, ಈ ಶಾಲೆಗೆ ಮಕ್ಕಳಿಗೆ ಅಗತ್ಯವಾದಂಥ ವಾಚನಾಲಯ ಲೈಬ್ರರಿ ಪುಸ್ತಕಗಳನ್ನು ಅವರೇ ಸ್ವತಃ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ವತಿಯಿಂದ ತರಿಸಿಕೊಟ್ಟು ಮಕ್ಕಳಲ್ಲಿ ಕಲಿಕೆ ಬೇಕಾದಂಥ ಪೂರಕವಾದಂಥ ಸನ್ನಿವೇಶವನ್ನು ಒದಗಿಸಿಕೊಟ್ಟು ಮತ್ತೆ ಆ ಮೂಲಕ ಕ್ರೀಡಾ ಸಾಮಗ್ರಿಯನ್ನು ತರಿಸಿ ಶಾಲೆಗೆ ಬೇಕಾದಂಥ ಮಕ್ಕಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ. ಇದು ನಮಗೆ ತುಂಬ ಸಂತೋಷ ತರಿಸುವಂಥ ವಿಚಾರವಾಗಿದೆ. ಯಾಕಂದರೆ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇತ್ತು. ನಾನು ಮುಖ್ಯ ಶಿಕ್ಷಕನಾಗಿ ಬಂದ ಮೇಲೆ ಶೋಭನ್ ಕುಮಾರ್ ಮತ್ತು ನಾಗರಾಜ್ ಶೆಟ್ಟರನ್ನು ನಾನು ಕಾಂಟ್ಯಾಕ್ಟ್ ಮಾಡಿದೆ. MLA ಮೂಲಕ
ನಾವು ಈ ವಿಚಾರವನ್ನು ಪ್ರಸ್ತಾವಿಸಿದಾಗ ಪ್ರಪ್ರಥಮವಾಗಿ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಕೇಂದ್ರವನ್ನು ಮತ್ತು ವಾಚನಾಲಯವನ್ನು ಕ್ರೀಡಾ ಸಾಮಗ್ರಿ ಉದ್ಘಾಟಿಸಿ ವ್ಯವಸ್ಥೆ ಮಾಡಿ ಈಗ ನಮ್ಮ ಮಕ್ಕಳು 5 ಕಂಪ್ಯೂಟರ್ನು ಉಪಯೋಗಿಸಿಕೊಳ್ತಾ 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಪಾಠಕ್ಕೆ ಪೂರಕವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಆಟದ ಮೈದಾನ ವಿಸ್ತಾರವಾಗಿದ್ದರಿಂದ ಇದನ್ನು ಮನಗಂಡಂಥ ನಮ್ಮ ನಾಗರಾಜ್ ಶೆಟ್ಟರವರು ಮಕ್ಕಳಿಗೆ ಬೇಕಾದಂಥ ಎಲ್ಲ ಕ್ರೀಡಾ ಸಾಮಗ್ರಿಯನ್ನು ಒದಗಿಸಿಕೊಟ್ಟು ಆ ಮೂಲಕ ಮಕ್ಕಳು ಬಹಳ ಖುಷಿಯಿಂದ ಕ್ರೀಡೆಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಇದು ಒಂದು ನಮ್ಮ ಶಾಲೆಗೆ ಒಂದು ಉತ್ತಮವಾದಂಥ ವ್ಯವಸ್ಥೆ ಮಾಡಿಕೊಟ್ಟಂಥ ನಾಗರಾಜ್ ಶೆಟ್ಟರಿಗೆ ನಾವು ಶಾಲಾ ಪರವಾಗಿ STMC ಪರವಾಗಿ ಪ್ರೀತಿ ಪರವಾದಂಥ ಅಭಿನಂದಿಸ್ತಾ ಇದ್ದೀವಿ. ಇದನ್ನು ನೋಡಿದಂಥ ನಮ್ಮ ಈ ಊರಿನ ದಾನಿಗಳು, ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿಯವರು ನಮ್ಮ ಕೋರಿಕೆ ಮೇರೆಗೆ STMCಯವರ ಮನವಿ ಮೇರೆಗೆ ಊರವರ ಒಂದು ಅಭಿಪ್ರಾಯದಂತೆ ನಮ್ಮ ಶಾಲೆಯನ್ನು ಮಾರ್ಚ್ 5ರಿಂದ ದತ್ತು ತೆಗೆದುಕೊಂಡರು. ಆ ದತ್ತು ತೆಗೆದುಕೊಂಡ ಮೊದಲ ಹಂತದಲ್ಲಿ ನಮ್ಮ ಶಾಲೆಗೆ ಉಚಿತವಾದಂಥ ವಾಹನವನ್ನು ವ್ಯವಸ್ಥೆ ಮಾಡಿಕೊಟ್ಟರು. ತದನಂತರ ನಮ್ಮ ಶಾಲೆಯ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಿ ಶಿಕ್ಷಕರಲ್ಲದೆ ತಮ್ಮ ಟ್ರಸ್ಟ್ ವತಿಯಿಂದ 6 ಜನ ಶಿಕ್ಷಕರನ್ನು ಕೊಟ್ಟರು. ಹಾಗೆ ಅದರ ಸಂಪೂರ್ಣ ಗೌರವಧನ, ಚಾಲಕರು, ಇನ್ನು ಶಾಲಾ ಸ್ವಚ್ಛತೆಗೋಸ್ಕರ ಸಹಾಯಕರನ್ನು, ಹಾಗೆ ಬಸ್ಸಿನಲ್ಲಿ ಮಕ್ಕಳು ಹೋಗ್ತಾರೆ ಅದು ನೋಡಿಕೊಳ್ಳಲಿಕ್ಕೆ ಬಸ್ಸಿನ ಸಹಾಯಕರನ್ನು ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ಶಾಲೆಗೆ ಇನ್ನಷ್ಟು ತುಂಬ ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ಗೋವಿಂದ ಬಾಬು ಪೂಜಾರಿಯವರು ಈ 5 ವರ್ಷಗಳ ಕಾಲ ನಮ್ಮ ಶಾಲೆಯನ್ನು ದತ್ತು ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಒಂದೊಂದೇ ಹಂತದಲ್ಲಿ ಎಲ್ಲ ಮಕ್ಕಳಿಗೆ 1ರಿಂದ 7ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವತಃ 76,000 ರೂಪಾಯಿ ಉಚಿತ ನೋಟ್ ಪುಸ್ತಕವನ್ನು ವಿತರಣೆ ಮಾಡಿರ್ತಾರೆ. ಅಲ್ಲದೆ ಆಂಗ್ಲ ಮಾಧ್ಯಮವು ನಮ್ಮ ಶಾಲೆ ಈ ವರ್ಷದಿಂದ ಪ್ರಾರಂಭಿಸಿದ್ದೇವೆ. ಆ ಆಂಗ್ಲ ಮಾಧ್ಯಮಕ್ಕೆ ಬೇಕಾದಂಥ ಎಲ್ಲ ಪುಸ್ತಕವನ್ನು ತನ್ನ ಸ್ವಂತ ಟ್ರಸ್ಟ್ ವತಿಯಿಂದ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಹಾಗೆ ಶಾಲೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಬ್ಲ್ಯಾಕ್ ಬೋರ್ಡ್ಗಳು, ಗ್ರೀನ್ ಬೋರ್ಡ್ಗಳು, ಮಕ್ಕಳಿಗೆ ಆಟ ಸಾಮಾನುಗಳು, ಹಾಗೆ LKG UKG ಮಕ್ಕಳಿಗೆ ಬೇಕಾದಂಥ ಶೂ ಸಾಕ್ಸು ಇತ್ಯಾದಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಇದೊಂದು ನಮ್ಮ ಊರಿಗೆ ಒಂದು ಹೆಮ್ಮೆ ತಂದಂಥ ವಿಚಾರ ಅಂತ ಹೇಳ್ತೇನೆ. ಹಾಗೆ ಮುಂದಿನ ವರ್ಷ ಒಂದು 150ರಿಂದ 200 ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಸೇರಬೇಕು ಅನ್ನುವ ನಮ್ಮ ಯೋಜನೆ ಇದೆ. ಆ ಮೂಲಕ ಇನ್ನಷ್ಟು ಉಚಿತವಾದ ಶಿಕ್ಷಣ ಈ ಶಾಲೆಗೆ ಸಿಗಬೇಕು. 1 ರೂಪಾಯಿಯು ಯಾವ ಮಕ್ಕಳಿಗೂ ಖರ್ಚಿಲ್ಲದೆ ಉಚಿತವಾದ ವಾಹನವಿಗೆ ಇದೆ. ಶಿಕ್ಷಕರ ಸಂಖ್ಯೆ ಚೆನ್ನಾಗಿದೆ. ಹಾಗೆ ಶೈಕ್ಷಣಿಕ ಗುಣಮಟ್ಟವು ನಮ್ಮಲ್ಲಿ ಚೆನ್ನಾಗಿದೆ. ಇದನ್ನು ಅರ್ಥೈಸಿಕೊಂಡು ಎಲ್ಲ ಪೋಷಕರು ಹಾಗೆ ಪಕ್ಕದ ಊರಿನವರೆಲ್ಲ ನಮ್ಮ ಶಾಲೆಗೆ ಬರುವ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ವರ್ಷ 150ರಿಂದ 200ರವರೆಗೆ ಮಕ್ಕಳು ಆಗುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಹಿಂದಿನ ಗತವೈಭವ 111 ವರ್ಷ ಕಳೆದಂಥ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿಯಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಶಾಲೆ ನಮ್ಮ ತಾಲೂಕು ಜಿಲ್ಲೆ ಮಟ್ಟದಲ್ಲಿ ಹೆಸರುಗಳಿಸಬೇಕನ್ನುವ ಒಂದು ಯೋಚನೆ ನಮ್ಮದಾಗಿದೆ. ಅದಕ್ಕೆ ನನ್ನ ಕೈಲಾದಂಥ ಸಹಕಾರ ಕೊಡುವುದರೊಂದಿಗೆ ಈ ಯೋಜನೆಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ನಮ್ಮ ಊರಿನವರು STMCಯವರು ಮತ್ತು ಹಳೆ ವಿದ್ಯಾರ್ಥಿಗಳು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಶ್ರಮ ಇದೆ. ಇದಕ್ಕೆ ಸರ್ಕಾರದ ಒಂದು ಸಹಾಯಧನವನ್ನು ನಾವು ಕೊಡ್ತಾ ಇದ್ದೇವೆ. ಈ ಮೂಲಕ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಅವರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ನಮ್ಮ ಶಾಲಾ ಪರವಾಗಿ STMC ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಜೂರು. ಇಲ್ಲಿ ನುರಿತ ಶಿಕ್ಷಕರಿದ್ದು ಉತ್ತಮ ಶಿಕ್ಷಣವನ್ನು ನಮ್ಮ ಶಿಕ್ಷಕರು ನಮಗೆ ತಿಳಿಸಿಕೊಡುತ್ತಾರೆ. ಶ್ರೀಯುತ ಗೋವಿಂದ ಬಾಬು ಪೂಜಾರಿಯವರು ನಮ್ಮ ಶಾಲೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ. ಅವರು ನಮಗೆ ಉಚಿತ ವ್ಯಾನ್ ವ್ಯವಸ್ಥೆ ಹಾಗೂ ಟ್ರ್ಯಾಕ್ ಶೂಟ್, ಉಚಿತ ಪುಸ್ತಕ ಹಾಗೂ ಶೂಗಳನ್ನು ನೀಡಿದ್ದಾರೆ. ಹಾಗೂ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಸಂಸ್ಥೆಯು ನಮಗೆ ಕಂಪ್ಯೂಟರನ್ನು ನೀಡಿದೆ. ಅದರಿಂದ ನಮಗೆ ವರ್ಡ್ಸ್, ಪೇಂಟಿಂಗ್ ಮತ್ತು ಪಾಠಕ್ಕೆ ಸಂಬಂಧಿಸಿದ ಪೂರಕ ವಿಷಯಗಳನ್ನು ನಮ್ಮ ಶಿಕ್ಷಕರು ನಮಗೆ ತಿಳಿಸಿಕೊಡುತ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಜೂರು. ಇಲ್ಲಿ ಇನ್ನೂ ಹೆಚ್ಚು ಮಕ್ಕಳು ಬರಲಿ ಹಾಗೂ ಹೆಚ್ಚು ಶಿಕ್ಷಕರು ನಮಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡಿಸುತ್ತಿದ್ದಾರೆ. ಇನ್ನೂ ಹೆಚ್ಚು ಮಕ್ಕಳು ನಮ್ಮ ಶಾಲೆಗೆ ಬರಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. 300 ಟ್ರೀಸ್ನ ಈ ಯೋಚನೆಯಲ್ಲಿ ಮೊದಲನೇದು ಅವರು ಆಲ್ರೆಡಿ ತಮ್ಮ ಶಾಲೆಗೆ ತಮ್ಮ ಊರಿಗೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಥವಾ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರನ್ನು ಗುರುತಿಸಬೇಕು ಅಂತ ಅಂದ್ಕೊಂಡಿದ್ದೇವೆ. ಯಾಕಂದರೆ ಅವ್ರಿಗೆ ಮನಸ್ಸಿದೆ. ಕೆಲವೊಮ್ಮೆ
ಯಾರೋ ಒಬ್ಬ ಏನೋ ದಾನ ಮಾಡಬೇಕಂತಿದೆ, ಅವನಿಗೆ ಶಾಲೆಯನ್ನು ಅಪ್ರೋಚ್ ಆಗೋದು ಕಷ್ಟ, ಅವ್ರ ಹತ್ರ ಮಾತಾಡುವುದು ಕಷ್ಟ, ಅದನ್ನು ಜೋಡಿಸುವುದು ಕಷ್ಟ. ಅಥವಾ ಹೋದಾಗ ಅವರ ರೆಸ್ಪಾನ್ಸ್ಗಳು, ಯಾಕಂದರೆ ಸರ್ಕಾರಿ ಶಾಲೆಯ ಮಾಸ್ಟ್ರುಗಳು ಅವರು ಕಾನೂನಿಗೆ ತುಂಬ ಭಯದಲ್ಲಿರ್ತಾರೆ, ಅದನ್ನು ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ. ಒಬ್ಬರು ಬಸ್ ತಂದು ಕೊಡ್ತೇನೆ ಅಂತೇಳಿ ಹೇಳಿದ್ರೆ ಅದನ್ನ ಯಾರ ಹೆಸರಲ್ಲಿ ತೊಗೊಳ್ಳೋದು, ಹೇಗೆ ತೊಗೊಳ್ಳೋದು, ಅದನ್ನು ಹೇಗೆ ಮೇಂಟೈನ್ ಮಾಡೋದು ಅನ್ನೋದು ಕೆಲವೊಮ್ಮೆ ಅವರಿಗೆ ಅಂದಾಜಾಗಿರೋದಿಲ್ಲ. ಈ ರೀತಿಯೆಲ್ಲ ಆದಾಗ ಈ ದಾನಿಗಳು ಸ್ವಲ್ಪ ಹೆದರಿ ಬಿಡ್ತಾರೆ. ಅಥವಾ 2-3 ಸರ್ತಿ ಹೋಗಿ ಬಂದಾಗ ಏನಿದು ನಾ ಕೊಡ್ತೇನೆ ಅಂದ್ಕೊಂಡಾಗಲೂ ಇವ್ರು ಈ ರೀತಿ ಮಾಡ್ತಾರಲ್ಲ ಅಂತ ಅಂದ್ಕೋತಾರೆ. ಸೊ ಈ ಕೆಲಸವು ಅಗತ್ಯ ಆಗಬೇಕು. ತುಂಬ ಜನರಿಗೆ ಮನಸ್ಸಿದ್ದವರಿಗೆ ಅದು ಜೋಡಣೆ ಆಗ್ತಾಯಿಲ್ಲ. ಹಾಗಾಗಿ ಯಾರು ಕೊಡ್ತಾರೆ ಅಂತ ಹೇಳಿದ್ದಾರೆ, ಯಾರು ಕೊಡ್ತಾ ಇದ್ದಾರೆ, ಯಾರು ಕೊಡಬೇಕಂತ ಅಂದ್ಕೊಂಡಿದ್ದಾರೆ, ಅವರೆಲ್ಲರನ್ನು ಬಹುಶಃ ಆರಂಭದಲ್ಲಿ ಗುರುತಿಸುವಂಥದ್ದು ಕೆಲಸ ನಮ್ಮಿಂದ ಆಗಬೇಕು. ಅದಾದಮೇಲೆ ಎಲ್ಲಿಗೆ ಅವಶ್ಯಕತೆ ಇದೆ ಮತ್ತು ಏನು ಅವಶ್ಯಕತೆ ಇದೆ, ತುರ್ತಾಗಿ ಒಂದು ಶಾಲೆ ತೀರಾ ದುರವಸ್ಥೆಯಲ್ಲಿ ಇದೆ, ಏನು ಮಾಡೋದು ಅಂತ ಅವರ ಆತಂಕ, ಅದನ್ನು ನಾವು ಅವ್ರ ಜೊತೆ ಚರ್ಚೆ ಮಾಡಿ ಹೇಳಬೇಕು. ಅಲ್ಲಿ ಜಾಗ ಇರ್ತದೆ, ಕಟ್ಟಡ ಇರ್ತದೆ, ಶಿಕ್ಷಕರು ಇರ್ತಾರೆ, ಮಕ್ಕಳಿಲ್ಲ ಅಂತ ಆದ ಸಂದರ್ಭದಲ್ಲಿ ಜನರಲ್ಲಿ ಆ ರೀತಿ ಇರುವುದಿಲ್ಲ. ಮಕ್ಕಳಿದ್ದಾರೆ, ಶಿಕ್ಷಕರಿಲ್ಲ ಅನ್ನುವಂಥ ಪರಿಸ್ಥಿತಿ. ಸೊ ಅಲ್ಲಿಗೆ ಅಡ್ಮಿಷನ್ ಹೆಚ್ಚು ಮಾಡುವಲ್ಲಿಂದ ಪ್ರಶ್ನೆ ಬರ್ತದೆ, ಶಿಕ್ಷಕರ ಕೊರತೆಯನ್ನು ತುಂಬಿಸುವಲ್ಲಿಂದ ಪ್ರಶ್ನೆ ಬರ್ತದೆ. ಸೊ ಅಡ್ಮಿಷನ್ಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ಕೊರತೆಯನ್ನು ಸರಿ ಮಾಡುವ ದೃಷ್ಟಿಯಿಂದ ಈ ಎಲ್ಲ ಯೋಚನೆಗಳನ್ನು ನಿಧಾನಕ್ಕೆ ಜೋಡಿಸ್ತಾ ಬರಬೇಕು. ನಾನು ಎಲ್ಲಿಯಾದರೂ ಹೋಗಿ ಹೇಳೋದಿದ್ರೆ ಮೊದಲು 2 ಅಗತ್ಯ ವಿಷಯ ಅಂತೇಳಿ ಹೇಳಿದರೆ, ಯಾರು ಬೇರೆ ಊರಿನಿಂದ ಮದುವೆಯಾಗಿ ಬಂದಿರ್ತಾರೆ ಅಥವಾ ನಮ್ಮೂರಿನಲ್ಲೇ ತುಂಬ ಕಲ್ತಿರ್ತಾರೆ, ಮನೆಯಲ್ಲೇ ಇರ್ತಾರೆ ಹೆಣ್ಮಕ್ಳು, ಅವರಿಗೆ ತಾವು ಕಲ್ತದ್ದು ತಮ್ಮ ಮಕ್ಕಳಿಗೆ ಉಪಯೋಗ ಆಗ್ತಾಯಿದೆ, ತಮಗೆ ಉಪಯೋಗ ಆಗ್ತಿದೆ ಅನ್ನೋದ್ರ ಜೊತೆಗೆ ಎಲ್ಲಿಯೋ ಒಂದು ಕಡೆ ಈ ರೀತಿ ಟೀಚಿಂಗ್ ಹೋಗಬೇಕು, ಯಾವುದೋ ಶಾಲೆಗೆ ಸಹಾಯ ಮಾಡಬೇಕು ಅಂತ ಇರ್ತದೆ. ಅಲ್ಲಿ ಅವರನ್ನು ಬೇರೆ ಏನೂ ವಿಚಾರಿಸದೆ ಅವ್ರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಕಲಿಸಲಿಕ್ಕೆ, ಆ ವಿಷಯಕ್ಕೆ ನಾವು ತಕ್ಷಣ ಜೋಡಿಸ್ಕೊಂಡು ಬಿಡಬೇಕು. ನಿಮಗೆ ಅವರ ಆಸಕ್ತಿ ಅನ್ನುವಂಥದ್ದು ಆ ಮಕ್ಕಳ ಮೇಲೆ ಗೊತ್ತಾಗ್ಲಿಕ್ಕೆ ಶುರುವಾಗ್ತದೆ ನಮಗೆ. ಅದು ಎಷ್ಟು ಕಡೆಗಳಲ್ಲಾಗಿದೆ, ಅಲ್ಲಿ ಮಕ್ಕಳಿಂದ, ಪೇರೆಂಟಿಂದ, ಊರಿಂದ ಬೇರೆ ರೀತಿ ರೆಸ್ಪಾನ್ಸ್ ಬರ್ತದೆ. ಸೊ ಅದನ್ನು ಮೊದಲು ಉಪಯೋಗಿಸಬೇಕು. ಗೌರವಧನ ಅಂತೇಳಿ ಹೇಳಿ ಅದು ಎಷ್ಟಾಗ್ತದೆ ಅಷ್ಟನ್ನು ಕೊಡುವಂಥದ್ದು, ಬನ್ನಿ ಅನ್ನುವಂಥದ್ದು, ತಮ್ಮೂರಿನಲ್ಲಿ ಯಾರಿದ್ದಾರೆ ಅನ್ನುವಂಥದ್ದನ್ನು ತಕ್ಷಣ ಗುರುತಿಸ್ಕೊಂಡು ಬಿಡಬೇಕು. ಎಡಿಷನ್ ಹ್ಯಾಂಡ್ ಒಳಗೆ ಬಂದ ತಕ್ಷಣ ಅಲ್ಲಿನ ವಾತಾವರಣ ಬದಲಾಗ್ತದೆ. ಇದು ನಾನು ನೋಡಿಕೊಂಡದ್ದು. ಜೊತೆಗೆ ವೆಹಿಕಲ್ ಜೋಡಣೆ ಅದೀಗ ಎಲ್ಲ ಊರಿನಲ್ಲೂ ಪ್ರಯೋಗ ಆಗ್ತಾಯಿದೆ. ನೀವು ಒಂದು ಬಾಡಿಗೆಗೆ ಬೇಕಿದ್ರೂ ಗುರುತಿಸಿ ನೋಡಿ, ಒಂದು ಆಟೋ ನಿಶ್ಚಯ ಮಾಡಿಟ್ರೆ. ತುಂಬ ಜನ ಏನು ಹೇಳಿದ್ದಾರೆ ಕೇಳಿದರೆ, ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಹೋಗೋದು ಒಂದು ಸಣ್ಣ ವ್ಯಾಮೋಹದ ದೃಷ್ಟಿಯಿಂದ ಅಥವಾ ಪ್ರೆಸ್ಟೀಜ್ ದೃಷ್ಟಿಯಿಂದ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನನ್ನ ಅಬ್ಸರ್ವೇಷನ್ ಬೇರೆ ಇದೆ. ಅದರಲ್ಲಿ ಮನೆ ಬಾಗಿಲಲ್ಲಿ ಯಾವುದೋ ವೆಹಿಕಲ್ ಬರ್ತದೆ, ಅದು 10 ರೂಪಾಯಿ ಖರ್ಚಾಗಲಿ 100 ರೂಪಾಯಿ ಖರ್ಚಾಗಲಿ, ತುಂಬ ಪೇರೆಂಟ್ಗಳನ್ನು ನಾನು ಗಮನಿಸಿದ್ದೇನೆ. ಅದನ್ನು ಅವರು ಏನು ಮಾಡ್ತಾರೆ ಕೇಳಿದರೆ, ಮನೆ ಬಾಗಿಲಲ್ಲಿ ಮಕ್ಕಳನ್ನು ಬಿಟ್ಟರೆ ಯಾರೋ ಕರ್ಕೊಂಡು ಹೋಗ್ತಾರೆ, ಸಂಜೆ ಮನೆ ಬಾಗಿಲಲ್ಲಿ ಬಿಡ್ತಾರೆ ಅಂತ ಹೇಳಿದರೆ ಅವರ ಒತ್ತಡದ ಕಾರಣಕ್ಕೆ ಇರ್ಬೋದು. ಅವ್ರಿಗೆ ಮನೆಯಲ್ಲಿ ಯಾವುದೋ ಒಂದು ಕೆಲಸ ಇರ್ತದೆ, ತೋಟದ್ದೋ ಮನೆಯದೋ ಇನ್ಯಾವುದೋ ವರ್ಕ್ ಫ್ರಮ್ ಹೋಮೋ ಏನೋ ಒಂದು ಇರ್ತದೆ ಅಂತ ಇಟ್ಕೊಳ್ಳಿ. ಆಗ ಅವರು ಇದನ್ನು ಬಯಸ್ತಾರೆ, ಯಾವ ವೆಹಿಕಲ್ ಮನೆ ಬಾಗಿಲಿಗೆ ಬರ್ತದೆ ಅಲ್ಲಿಗೆ ಅಡ್ಜಸ್ಟ್ ಆಗಲಿ ಸುರ್ತಾ ಹೋಗ್ತಾರೆ. ಹಾಗಾಗಿ ಅದರ ಅರ್ಥ, ಎಲ್ಲಿ ವೆಹಿಕಲ್ ಆಗಿದೆ, ಅದು ಬಾಡಿಗೆ ಆಟೋ ಇರಲಿ ಅಥವಾ ಇನ್ಯಾರೋ ಕೊಟ್ಟ ಡೊನೇಟೆಡ್ ವೆಹಿಕಲ್ ಆಗಿರಲಿ, ಅಲ್ಲಿ ಅಡ್ಮಿಷನ್ ಹೆಚ್ಚಾದದ್ದು ನಾನು ಕಂಡಿದ್ದೇನೆ. ಶಿಕ್ಷಣ ಅನ್ನುವಂಥದ್ದು ಎಡಿಷನ್ ಹ್ಯಾಂಡಿಂದಾಗಿ ಹೆಚ್ಚಾದದ್ದು ನಾನು ನೋಡಿದ್ದೇನೆ. ಹಾಗಾಗಿ ಇದು 2 ಅತಿ ಮುಖ್ಯ. ಶಾಲೆ ಉಳಿಸ್ಕೋಬೇಕು ಅನ್ನುವರು ಕನಿಷ್ಠ ಇಷ್ಟು ಆಲೋಚನೆಗಳನ್ನು ಮಾಡಬೇಕಾಗ್ತದೆ. ಆದರೆ ಇದೆಲ್ಲದಕ್ಕೂ ಸಹಿತ ಶಿಕ್ಷಕರ ಬೆಂಬಲ ಬೇಕು, SDMCಯ ಬೆಂಬಲ ಬೇಕು, ಹಳೆ ವಿದ್ಯಾರ್ಥಿಗಳ ಬೆಂಬಲ ಬೇಕು, ಊರಿನ ಪ್ರಮುಖರ ಬೆಂಬಲ ಬೇಕು. ಇದನ್ನೆಲ್ಲವನ್ನೂ ಜೋಡಿಸಲಿಕ್ಕೆ ನಾವು ಬೇಕಾಗೋದು. ಈಗ ಕೊರತೆ ಇರುವುದೇ ನಾವು ಅಂದ್ಕೊಂಡದ್ದು ಯೋಜಕಸ್ತತ್ರ ದುರ್ಲಭ ಅಂತೇಳಿ ಹೇಳಿ, ಅಂದರೆ ಇದನ್ನೆಲ್ಲ ಮಾಡುವವ್ರದ್ದೇ ಕೊರತೆ ಅಂತೇಳಿ ಹೇಳಿ, ನಾವು ಆ ಜಾಗವನ್ನು ಭರ್ತಿ ಮಾಡಬೇಕು ಅಂತೇಳಿ ಹೇಳಿ. ಯಾರೋ ದಾನಿಗಳಿದ್ದಾರೆ, ಇನ್ಯಾವುದೋ ಶಾಲೆಗಳ ಅವಶ್ಯಕತೆ ಇದೆ, ಇದನ್ನು ಜೋಡಿಸುವಂಥದ್ದು ನಾನು, ನನ್ನ ಜೊತೆಗಿರುವ ಟೀಮು, ಎಲ್ಲೆಲ್ಲೋ ಉದ್ಯೋಗದಲ್ಲಿದ್ದರೂ ಸಹಿತ ಹೇಳುವವರು ಎಲ್ಲರೂ ಇದ್ದಾರೆ. ನನಗೆ ತಮಾಷೆಗೆ ಹೇಳಲಿಕ್ಕಿದೆ, ಕಾಂಗ್ರೆಸ್ನ ಒಂದಷ್ಟು ಜನ ಫೋನ್ ಮಾಡೋದು ಇದೆ, ನಾವು ಮೊದಲು ಕಾಂಗ್ರೆಸ್ ಮಾರ್ರೆ ನಾಳೆಗೂ ಕಾಂಗ್ರೆಸ್ಸು, ಆದರೆ ಈ ಶಾಲೆ ಚಟುವಟಿಕೆಯನ್ನು ನಾನು ನಿಮ್ಮ ಜೊತೆ ಜೋಡ್ಕೋತೇವೆ ಅಂತ ನಾನು ಹೇಳೋದಿದೆ. ಶಾಲೆಯನ್ನು ಮೊದಲು ಉಳಿಸ್ಕೊಳ್ಳೋ, ಉಳಿದದ ಆಮೇಲೆ ನೋಡುವ ಅಂತೇಳಿ ಹೇಳಿ. ಹಾಗಾಗಿ ಅವರು ಸಹಿತ ಈ ಚಟುವಟಿಕೆಯಲ್ಲಿ ಒಂದಷ್ಟು ಉಳಿಸ್ಕೊಂಡವರು, ಜೋಡಿಸ್ಕೊಂಡವರು ಇದ್ದಾರೆ. ಸೊ ಈ ರೀತಿಯಲ್ಲಿ 300 ಟ್ರೀಸ್ ಅನ್ನುವುದು ಆರಂಭದಲ್ಲಿ ಭಾವನೆಯಿಂದ ಆರಂಭಿಸಿ ಕೊನೆಯಲ್ಲಿ ಯೋಜನೆಯಲ್ಲಿ ಒಂದೊಂದೇ ಹಂತ ಜೋಡಿಸ್ಕೊಳ್ತಾ ಹೋಗಬೇಕು. ಕ್ಷೇತ್ರದಲ್ಲಿ ಒಂದು 70 ಶಾಲೆಗಳವರೆಗೆ ಈ ರೀತಿ ದಾನಿಗಳನ್ನು ಮತ್ತು ಅವಶ್ಯಕತೆಗಳನ್ನು ಗುರುತಿಸಿದ್ದಾಗಿದೆ. ಒಂದಷ್ಟು ಈ ಚಟುವಟಿಕೆ ನಡೀತಾ ಇದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಶಿರೂರು, ಬೈಂದೂರು ತಾಲೂಕು ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನಪ್ಪ ಆದ ನಾನು ಈ ಸಂಸ್ಥೆಯ ಬಗ್ಗೆ ಹಿಂದೆ ಆದ ಮತ್ತು ಸ್ಥಾಪನೆ ಆದ ಮತ್ತು ಈಗಿನ ವಾಸ್ತವ್ಯ ಸ್ಥಿತಿಗಳನ್ನು ಈ ಮೂಲಕ ತಿಳಿಸುತ್ತಿದ್ದೇನೆ. ನಮ್ಮ ಕಾಲೇಜಿಗೆ ಮಕ್ಕಳ ಸಂಖ್ಯೆ
ಇತ್ತೀಚಿನ ದಿನಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗಿದೆ. ಕಾರಣ ಇಲ್ಲಿ ಪಕ್ಕದ ಭಟ್ಕಳ ತಾಲೂಕಿನ ಮಕ್ಕಳು ಹಿಂದೆ ತುಂಬ ಮಕ್ಕಳು ಬರ್ತಾಯಿದ್ರು. ಈಗ ಅಲ್ಲಿ ಹತ್ತಿರ 2 ಕಾಲೇಜ್ ಓಪನ್ ಆಗಿರೋದ್ರಿಂದ ನಮ್ಮ ಕಾಲೇಜಿಗೆ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಮತ್ತು ನಮ್ಮ ಕಾಲೇಜಿನ ಕಟ್ಟಡ ಹಂಚಿನ ಕಟ್ಟಡವಾಗಿದ್ದು ಸ್ವಲ್ಪ ನೀರಿನ ಹೆಚ್ಚಿನ ಮಳೆ ಬರುವ ಕಾರಣ ಸ್ವಲ್ಪ ಸೋರುವ ಒಂದು ವ್ಯವಸ್ಥೆಯಲ್ಲಿ ಕೂಡ ಇದೆ. ಮತ್ತು ಇತರೆ ನೀರಿನ ಸೌಲಭ್ಯಗಳ ಯಾವುದೇ ಕೊರತೆಯೂ ಸಹ ಇರುವುದಿಲ್ಲ. ಮತ್ತು ಮಕ್ಕಳಿಗೆ ಬಸ್ಸಿನ ಸೌಕರ್ಯವೂ ಸಹ ಬೇರೆ ತಾಲೂಕುಗಳಿಂದ ಭಟ್ಕಳ ತಾಲೂಕು ಹತ್ತಿರ ಇರೋದ್ರಿಂದ ಬಸ್ಸಿನ ಸೌಲಭ್ಯವೂ ಸಹ ಇದೆ. ಆದರೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಈಗಾಗಲೇ ನಾವು ಅನೇಕ ಹೈಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಕೊಟ್ಟು ಮೋಟಿವೇಟ್ ಮಾಡಿದ್ದೇವೆ. ಆದರೂ ಸಹ ಮಕ್ಕಳು ಗಣನೀಯವಾಗಿ ಆ ಪ್ರವೇಶವನ್ನು ಪಡಿತಾ ಇಲ್ಲ. ಹಾಗಾಗಿ ಮೂಲಭೂತ ಸೌಲಭ್ಯಗಳು ಯಾವುದೇ ಅಂಥ ಕೊರತೆಗಳು ಇರುವುದಿಲ್ಲ. ಹಂಚಿನ ಕಟ್ಟಡ ಇರೋದರಿಂದ ದುರಸ್ತಿಯ ಒಂದು ವ್ಯವಸ್ಥೆ ಮಾಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈಗಾಗಲೇ ನಮ್ಮ ಶಾಸಕರಾದ ಗುರುರಾಜ್ ಗಂಟಿಹೊಳಿ ಅವರು ಸಮೃದ್ಧ ಬೈಂದೂರು 300 ಟ್ರೀಸ್ ಯೋಜನೆಯಡಿಯಲ್ಲಿ ವಿದೇಶದಲ್ಲಿರುವ ನಮ್ಮ ಶಿರೂರ್ ಅಸೋಸಿಯೇಷನಿನ ಕೆಲವು ಸದಸ್ಯರನ್ನು ಭೇಟಿಯಾಗಿ ನಮ್ಮ ಶಿರೂರ್ ಕಾಲೇಜಿನ ಒಂದು ಶಿರೂರ್ ಹೈಸ್ಕೂಲು ಮತ್ತು ಕಾಲೇಜಿನ ಅಭಿವೃದ್ಧಿಗೆ ಅವರು ಕೆಲವು ಬೇಡಿಕೆಗಳನ್ನು ಇಟ್ಟಿರುತ್ತಾರೆ. ಅದಕ್ಕೆ ಸಮ್ಮತಿಸಿದ ಶಿರೂರ್ ಅಸೋಸಿಯೇಷನ್ನವರು ಸಹ ಅದಕ್ಕೆ ಒಪ್ಪಿಗೆ ಸೂಚಿಸಿರುತ್ತಾರೆ. ಅವರು ಎಲ್ಲರೂ ಸಹ ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಮತ್ತು ಮೂಲಭೂತ ಸೌಲಭ್ಯಗಳು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸನ್ನು ಒದಗಿಸಿದರೆ ನಾವು ಇಲ್ಲಿ ಅನೇಕ ಸಬ್ಜೆಕ್ಟ್ ಕಾಂಬಿನೇಷನ್ ಬೇಕು. ಮತ್ತು ಉಪನ್ಯಾಸಕರ ಶಾಶ್ವತ ಉಪನ್ಯಾಸಕರ ಒಂದು ಕೊರತೆ ನಮ್ಮ ಸಂಸ್ಥೆಯಲ್ಲಿ ಇದೆ. ಈಗಾಗಲೇ ಸುಮಾರು 4-5 ಅತಿಥಿ ಉಪನ್ಯಾಸಕರನ್ನು ನಾವು ತೆಗೆದುಕೊಂಡು ಕಾಲೇಜನ್ನು ನಡೆಸ್ತಾ ಇದ್ದೇವೆ. ಮತ್ತು ನಮ್ಮಲ್ಲಿ ಕಂಪ್ಯೂಟರ್ ವಿಭಾಗದ ಕೋರ್ಸು ಇರುವುದಿಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ ಸಬ್ಜೆಕ್ಟಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಆ ಕಂಪ್ಯೂಟರ್ ಒಂದು ಕಾಂಬಿನೇಷನನ್ನು ಸರ್ಕಾರದ ಮಟ್ಟದಲ್ಲಿ ಒದಗಿಸಿಕೊಡುವುದು ಮತ್ತು ಅದಕ್ಕೆ ಅವಶ್ಯಕತೆ ಇರುವ ಒಬ್ಬ ಉಪನ್ಯಾಸಕರನ್ನು ನೇಮಿಸತಕ್ಕಂಥದ್ದು. ಈ ರೀತಿ ಇತ್ತೀಚಿನ ವಾಸ್ತವ ಸ್ಥಿತಿಗೆ ಹೊಂದಿಕೊಂಡಂತೆ ಕಂಪ್ಯೂಟರ್ ಸಬ್ಜೆಕ್ಟಿಗೆ ಮಹತ್ವ ಇರೋದರಿಂದ ಮತ್ತು ಸೈನ್ಸ್ ಸಬ್ಜೆಕ್ಟಿಗೆ ಮಹತ್ವ ಇರೋದರಿಂದ ನಮ್ಮಲ್ಲಿ ಕಂಪ್ಯೂಟರ್ ವ್ಯವಸ್ಥೆಯೂ ಸಹ ಇರೋದಿಲ್ಲ. ಹಾಗಾಗಿ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಶಿಕ್ಷಕರು ಕಂಪ್ಯೂಟರನ್ನು ಕಾಂಬಿನೇಷನನ್ನು ಕೊಡಲು ಇಲಾಖಾ ಮಟ್ಟದಲ್ಲಿ ನಮ್ಮ ಶಾಸಕರು ಮತ್ತು ನಮ್ಮ ಅಸೋಸಿಯೇಷನ್ ಅವರು ಸಮರ್ಥಿಸಿ ಹೇಳಿದರೆ ಅದು ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟರೆ ನಮ್ಮ ಸಂಸ್ಥೆಯನ್ನು ಇನ್ನೂ ಸಹ ನಾವು ಅಭಿವೃದ್ಧಿಪಡಿಸಬಹುದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಬೈಂದೂರಿನವರೆಲ್ಲರೂ ಯಾರು ದುಬೈಯಲ್ಲಿದ್ದಾರೆ ಅವರೆಲ್ಲರೂ ಸೇರಿ ಒಂದು ಸರ್ತಿ ಬರಲಿಕ್ಕೆ ಹೇಳಿದರು. ಅವರೇ ಎಲ್ಲ ಯೋಜನೆಯನ್ನು ಮಾಡಿದರು. ನಾವು ಒಂದು ದಿನಕ್ಕೋಸ್ಕರ ದುಬೈಗೆ ಹೋಗಿದ್ದೆ. ಶಿರೂರ್ ಅಸೋಸಿಯೇಷನ್ ಅಂತೇಳಿ ಹೇಳಿ ಒಂದು ಗ್ರಾಮದಿಂದ 1,000 ಜನ ದುಬೈನಲ್ಲಿದ್ದು ಅವರೊಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಅವರು ಕರೆಸಿದ್ರು, ಹೋಗಿದ್ದೆ. ಅಲ್ಲಿ ಒಂದಷ್ಟು ಜನ ಬೈಂದೂರಿನವರೆಲ್ಲರೂ ಸೇರಿದರು. ಅಲ್ಲಿ ಕೊನೆಗೆ ನಾನು ಇದೇ ವಿಷಯವನ್ನು ಹೇಳಿದೆ. ನಾವೆಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಓದಿದವರು ಹೆಚ್ಚಿರ್ಬೋದು. ಹೇಗೆ ನಮ್ಮ ತಂದೆ ತಾಯಿ ಪಾಲಕರು ಅನ್ನುವಂಥವ್ರು ಊರಿನಲ್ಲಿ ನಮ್ಮ ನಿರೀಕ್ಷೆಯಲ್ಲಿರ್ತಾರೋ ಅದೇ ರೀತಿ ಒಂದೊಂದು ಶಾಲೆ, ಸರ್ಕಾರಿ ಶಾಲೆ ಅನ್ನುವಂಥದ್ದು ನಿಮ್ಮ ನೆನಪಿನಲ್ಲಿದೆ, ನಿಮ್ಮನ್ನು ಕಾಯ್ತಿದೆ. ಅದಕ್ಕೊಂದು ಏನಾರು ಒಂದು ಯೋಜನೆ ಇಟ್ಟುಕೊಳ್ಳಿ ಅನ್ನುವಂಥ ವಿಷಯವನ್ನು ಮಾಮೂಲಿನಂತೆ ನಾನು ಹೋದಲ್ಲ ಅದನ್ನೊಂದು ಕೇಳ್ತಾನೆ ಹಾಗೆ ಹೇಳಿದೆ. ಕೊನೆಗೆ ಅವರು ಶಿರೂರ್ ಅಸೋಸಿಯೇಷನ್ನವರು ಚರ್ಚೆ ಮಾಡಿ ಇಡೀ ಶಿರೂರ್ ಗ್ರಾಮವನ್ನು ಒಂದು ಮಾದರಿ ಗ್ರಾಮ ಮಾಡೋ ಯೋಚನೆಯಲ್ಲಿ ಇದ್ದಾರೆ ಅವರು. ಹಾಗಾಗಿ ಅವ್ರು ಏನು ಹೇಳಿದ್ರು, ಒಂದು ಪ್ರೈಮರಿ, ಒಂದು ಹೈಸ್ಕೂಲು, ಒಂದು PUC ಇದರ ಯೋಜನೆಯನ್ನು ರೂಪಿಸ್ತೇವೆ ಅಂತ ಹೇಳಿದರು. ನಿಧಾನಕ್ಕೆ ಮತ್ತು ಅದನ್ನು ಮಾಡುವಂಥ ಯೋಚನೆ ಮಾಡ್ತೇವೆ, ಅದನ್ನು ಯೋಚನೆ ಮಾಡ್ತೇವೆ ಅಂತ ಹೇಳಿದರು. ಇಲ್ಲಿ ಊರಿನಲ್ಲಿ ಅರುಣ್ ಕುಮಾರ್ ಶಿರೂರ್ ಅಂತಿದ್ದಾರೆ, ನಮ್ಮ ಒಂದಷ್ಟು ಜನ ಕಾರ್ಯಕರ್ತರು ಎಲ್ಲ ಇದ್ದಾರೆ. ಅವರು ಅದಕ್ಕೀಗ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ, ಮಾಡ್ತಾ ಹೋಗ್ತಿದ್ದಾರೆ. ಈ ಒಂದು ವ್ಯವಸ್ಥೆಯನ್ನು ಒಂದು ಮಾದರಿಯಾಗಿ ಮಾಡಿ ತೋರಿಸ್ಬೇಕು ಅನ್ನೋದಿದೆ. ಹಾಗಾಗಿ ದುಬೈನಲ್ಲಿದ್ದವರು ಅಂದರೆ ವಿದೇಶದಲ್ಲಿದ್ದವರು ಊರಿನ ಸರ್ಕಾರಿ ಶಾಲೆಗೆ ಯೋಚಿಸ್ತಾರೆ, ಅದನ್ನು ಜೋಡಿಸುವಂಥ ಕೆಲಸ ಆಗಬೇಕು. ಒಂದು ತುಂಬ ಮುಖ್ಯ ವಿಷಯ ಏನಂತೇಳಿ ಹೇಳಿದರೆ ಸ್ಪಂದನೆ ಅನ್ನೋದು ಮುಖ್ಯ. ತುಂಬ ದಾನಿಗಳು ಬಂದಾಗ ನಾನು ಮಾತಾಡಿಸಿದಾಗ ಕೇಳಿದ್ದೆ, ನಾನು ಹೋದೆ ಊರಿನಲ್ಲಿ ಅಥವಾ ಹೋದೆ ಶಾಲೆಗೆ, ಅಲ್ಲಿಯ ಶಿಕ್ಷಕರೋ ಅಥವಾ ಪಾಲಕರೋ SDMCO ಇನ್ಯಾರೋ ನಮಗೆ ಏನು ಅಂದ್ಕೊಂಡಿದ್ದೇವೋ ಆ ರೀತಿ ಸ್ಪಂದನೆ ಆಗಲಿಲ್ಲ, ಹಾಗಾಗಿ ನಾವು ಆಮೇಲೆ ಡ್ರಾಪ್ ಮಾಡಿದೆವು ಅನ್ನುವಂಥದ್ದೆಲ್ಲ ನಾನು ಕೇಳೋದಿದೆ. ಆದರೆ ನಾನೊಂದು ಯಾವಾಗಲೂ ಒಂದು ಹೇಳೋದಿದೆ, ಏನು ಕೇಳಿದರೆ 3 ರೀತಿಯ ನಿರೀಕ್ಷೆಗಳು. ನಾವೊಬ್ಬರು ದಾನಿಗಳಿದ್ದೇವೆ ಅಂತ ಯಾರೋ ಬಂದ ತಕ್ಷಣ ಅವರನ್ನು ಓಡ್ಬಂದು ಅಪ್ರೋಚ್ ಆಗಿ ಅವರನ್ನು ಕರ್ಕೊಂಡು ಹೋಗಿ ಅವರಿಗೊಂದು
ಅಪ್ರಿಷಿಯೇಟ್ ಮಾಡಿ ಅವರಿಂದ ಕೆಲಸ ಮಾಡಿಸ್ಕೊಳ್ಳೋರು ಒಂದು. ಇನ್ನೊಂದು ಮಾಡ್ತೇವೆ ಅಂತ ಶಾಲೆ ಒಳಗೆ ಬಂದವರನ್ನು ಸ್ವಲ್ಪ ಕಾಯಿಸಿ ಆಮೇಲೆ ನಿಧಾನಕ್ಕೆ ಮಾಡಿಸಿಕೊಳ್ಳೋದು ಒಂದು. ತಪ್ಪೊಂದು ಪ್ರಶ್ನೆ ಅಲ್ಲ, ಅಲ್ಲಿ ಇನ್ನೇನೋ ಒಂದು ಒತ್ತಡದಲ್ಲಿ ಇರ್ತಾರೆ, ಶಿಕ್ಷಕರ ಕೊರತೆ ಇರ್ತದೆ, ಅವ್ರ ಮೇಲೆ ವರ್ಕ್ ಲೋಡ್ ಇರ್ತದೆ, ಇನ್ಯಾವುದೋ ಸಮಸ್ಯೆಗಳಿರ್ತದೆ, ಅದರಲ್ಲಿ ಮುಳುಗಿರ್ಬೋದು. ಇನ್ನೂ ಒಂದಿದೆ, ದಾನಿಗಳು ಒತ್ತಾಯ ಮಾಡಿ ಶಾಲೆಗೆ ಬರ್ತಾರೆ ತುಂಬ ಸರ್ತಿ, ಕೊನೆಗೂ ಅವರಿಂದ ಸ್ಪಂದನೆ ರೆಸ್ಪಾಂಡ್ ಕೊಡಲಿಕ್ಕೆ ಆಗೋದಿಲ್ಲ ಪುನಃ ಈ ರೀತಿಯ ಬೇರೆ ಬೇರೆ ಒತ್ತಡಗಳಿಂದ. ಹಾಗಾಗಿ ನಾವು ಅದಕ್ಕೋಸ್ಕರ ಹೇಳೋದಿದೆ, ಇಂಥದ್ದೇನೇ ಸಮಸ್ಯೆ ಕಂಡ್ರೂ ತಕ್ಷಣ ನಮ್ಮನ್ನು ಸಂಪರ್ಕ ಮಾಡಿ. ದಾನಿಗಳಾದರೂ ಅವರನ್ನು ಜೋಡಿಸಿ ಕೊಡ್ತೇವೆ, ಶಾಲೆಗಳಿಗೂ ನಾವು ಯಾರನ್ನೂ ಜೋಡಿಸಿ ಕೊಡ್ತೇವೆ ಅನ್ನುವಂಥದ್ದು ಹೇಳಿದ್ದಿದೆ. ಹಾಗಾಗಿ ಈ ಭಾವನೆಗಳು, ಅದಕ್ಕೋಸ್ಕರ ಅವ್ರು ಮಾಡುವ ಕೆಲಸ, ಅದರ ನಂತರ ಅದನ್ನು ಜೋಡಿಸಿಕೊಳ್ಳುವಂಥದ್ದು, ಇದೆಲ್ಲವೂ ಚೆನ್ನಾಗಿ ಆಗ್ತಾ ಹೋದರೆ ನಾವೇನು 300 ಟ್ರೀಸ್ ಅನ್ನುವಂಥ ಕಲ್ಪನೆ ಇಟ್ಟುಕೊಂಡಿದ್ದೇವೆ, 300 ಗಿಡಗಳು ಅಂತೇಳಿ ಹೇಳಿ, ಆ ಗಿಡಗಳಿಗೆ ಸರಿಯಾದ ನೀರುಳಿಸುವ ಪೋಷಿಸುವ ಕೆಲಸ ನಡೆದರೆ ಬೃಹತ್ ಆಲದ ಮರವಾಗಿ ಮತ್ತೆ ವಾಪಸ್ ನಮ್ಮ ಬದುಕಿಗೆ ಅಂದರೆ ಸಮಾಜಕ್ಕೆ ನೆರಳು ಕೊಡ್ತೇವೆ, ಹಣ್ಣು ಕೊಡ್ತೇವೆ ಅನ್ನುವಂಥ ನಂಬಿಕೆ ನಾವು ಇಟ್ಕೊಂಡವರು. ಹಾಗಾಗಿ ಶಾಲೆ ಅನ್ನುವಂಥದ್ದು ಬರೀ ನಾನು ಕಲ್ತು ಹೋದೆ ಗೌರ್ಮೆಂಟ್ ಸರ್ಟಿಫಿಕೇಟಿಗೋಸ್ಕರ ಅಂತಾಗದೆ ಅದು ನಮ್ಮ ಜೀವನದಲ್ಲಿ ಒಂದು ಭಾಗ, ನಮ್ಮ ಸಂಸ್ಕಾರದಲ್ಲಿ ಒಂದು ಭಾಗ, ನಮ್ಮ ಬದುಕಿನ ಒಂದು ಭಾಗ ಅಂತ ಅಂದುಕೊಂಡಾಗ ಭವಿಷ್ಯ, ಸಮಾಜ, ನಾವು ಎಲ್ಲರೂ ಒಟ್ಟಾಗಿ ಬೆಳೀತಾ ಹೋಗ್ತೇವೆ. ಆಟೋಮೆಟಿಕ್ ಅದಕ್ಕೆ ಸಹಜವಾಗಿ ಅದಕ್ಕೆ ದೇವರ ಆಶೀರ್ವಾದವೂ ಇರ್ತದೆ ಅಂತ ನಾವೆಲ್ಲರೂ ನಂಬ್ಕೊಂಡಿದ್ದೇವೆ. ಹಾಗಾಗಿ 300 ಟ್ರೀಸನ್ನು ಇನ್ನೂ ಬೆಳೆಸುವಂಥ ಯೋಚನೆಯಲ್ಲಿದ್ದೇವೆ. ಕ್ಷೇತ್ರ ರಕ್ಷಣಾಧಿಕಾರಿಗಳ ಕಚೇರಿ ಬೈಂದೂರು, ಇಲ್ಲಿ ನಾನು ನಾಗೇಶ್ ನಾಯ್ಕ್ ಕ್ಷೇತ್ರ ರಕ್ಷಣಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ಬೈಂದೂರು ಕ್ಷೇತ್ರ ರಕ್ಷಣಾಧಿಕಾರಿಗಳ ವ್ಯಾಪ್ತಿಯಲ್ಲಿ 230 ಸರ್ಕಾರಿ ಶಾಲೆಗಳು ಹಾಗೂ ಅನುದಾನ ರಹಿತ ಶಾಲೆಗಳು ಇರ್ತದೆ. ಇದರಲ್ಲಿ ನಮ್ಮ MLA ಅವರು, ನಮ್ಮ ಶಾಸಕರು ಶ್ರೀ ಗುರುರಾಜ್ ಗಂಟಿಹೊಳಿ ಸರ್ ಅವರು ನಮ್ಮ ಬೈಂದೂರು ವಲಯದ ಅನೇಕ ಶಾಲೆಗಳ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಿ ಈ ಶಾಲೆಗಳ ಶ್ರೇಯೋಭಿವೃದ್ಧಿಗೆ ಶೈಕ್ಷಣಿಕವಾಗಿ, ಭೌತಿಕವಾಗಿ, ಆರ್ಥಿಕವಾಗಿ ಇದಕ್ಕೆ ಸಬಲೀಕರಣವನ್ನು ನೀಡಬೇಕೆಂಬ ದೃಷ್ಟಿಯಿಂದ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಸಮೃದ್ಧ ಬೈಂದೂರು ಈ ಹೆಸರಿನಲ್ಲಿ ನಮ್ಮ ಬೈಂದೂರಿನಲ್ಲಿರುವಂಥ ಎಲ್ಲ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಲಿಕ್ಕೆ, ಅದನ್ನು ಸಮೃದ್ಧಗೊಳಿಸಲಿಕ್ಕೆ ಈ ಯೋಜನೆಯಲ್ಲಿ ಹಲವಾರು ದಾನಿಗಳನ್ನು ಸಂಪರ್ಕ ಮಾಡಿ ಅದಕ್ಕೆ ಸಹಾಯವನ್ನು ನೀಡ್ತಾ ಬಂದಿರುತ್ತಾರೆ. ಇದಕ್ಕಾಗಿ ಅನೇಕ ಸಭೆಗಳನ್ನು ನಡೆಸಿರುತ್ತಾರೆ. ಅದರಲ್ಲಿ SDMC ಅವರ ಸಭೆ, ಊರಿನವರ ಸಭೆ, ಮುಖ್ಯೋಪಾಧ್ಯಾಯರ ಸಭೆ ಹಾಗೂ ಅನೇಕ ವಿದ್ಯಾರ್ಥಿಗಳನ್ನು ಸಹ ಸಂಪರ್ಕಿಸಿ ಯಾವ ರೀತಿ ಶಾಲೆಯ ಅಭಿವೃದ್ಧಿಯನ್ನು ಮಾಡಬಹುದು ಎನ್ನುವ ಬಗ್ಗೆ ಚಿಂತನೆಯನ್ನು ಮಾಡಿ ಒಂದು ಯೋಜನೆಯನ್ನು ಹಮ್ಮಿಕೊಂಡಿರುವುದೇ ಈ 300 ಟ್ರೀಸ್. ಈ 300 ಟ್ರೀಸಲ್ಲಿ ಪ್ರತಿಯೊಂದು ಶಾಲೆಯನ್ನು ಒಂದು ಉನ್ನತ ದರ್ಜೆಗೆ ಏರಿಸುವುದು ಅವರ ಉದ್ದೇಶವಾಗಿದೆ. ಇದಕ್ಕಾಗಿ ಅವರು ಅನೇಕ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸಮಸ್ಯೆಗಳನ್ನು ಸಹ ಅವಲೋಕಿಸಿದ್ದಾರೆ. ಈಗ ಈ ಒಂದು ಯೋಜನೆಯ ಫಲವಾಗಿ ಅನೇಕ ದಾನಿಗಳು ನಮ್ಮ ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ. ಆ ದತ್ತು ತೆಗೆದುಕೊಂಡು ಸಾಕಷ್ಟು ಕೋಟಿಯಷ್ಟು ಹಣವನ್ನು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಶಾಲೆಯ ಭೌತಿಕ ಮತ್ತು ಶಾಲೆಯ ಅಲಂಕಾರಿಕ ಸೌಂದರ್ಯೀಕರಣ ಈ ಎಲ್ಲ ವಿಷಯಗಳಲ್ಲಿ ಹೆಚ್ಚಿನ ಮಹತ್ವವನ್ನು ಇಡ್ತಿದ್ದಾರೆ. ಶೈಕ್ಷಣಿಕ ಗುಣಮಟ್ಟವನ್ನು ನೀಡುವ ಉದ್ದೇಶದಿಂದ ಕೆಲವೊಂದು ನುರಿತ ಶಿಕ್ಷಕರನ್ನು ಸಹ ಆ ಶಾಲೆಗೆ ನೇಮಿಸುವುದರ ಮೂಲಕ ಆ ಶಾಲೆಯ ದಾಖಲಾತಿಯನ್ನು ಹೆಚ್ಚಿಸುವಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದೇ ರೀತಿ ಶಾಲಾ ವಾಹನವನ್ನು ಶಾಲೆಗಳಿಗೆ ನೀಡಿ ಅಲ್ಲಿ ದಾಖಲಾತಿಯನ್ನು ಹೆಚ್ಚಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮುಖ್ಯೋಪಾಧ್ಯಾಯರ ಸಭೆಯಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಸಭೆಯನ್ನು ಕರೆದು ಅವರ ಧ್ಯೇಯೋದ್ದೇಶಗಳು, SLC ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡುವಂಥದ್ದು, ಪಾಲಕರ ಮನೆಗೆ ಭೇಟಿ ನೀಡುವಂಥದ್ದು, ಈ ಎಲ್ಲ ವಿಷಯಗಳನ್ನು ನಮ್ಮ ಶಾಸಕರು ಇದನ್ನು ಕೈಗೆತ್ತಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಇಲಾಖೆ ಅವರಿಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ನೀಡ್ತಾ ಬಂದಿದೆ. ಇದರ ಮಧ್ಯದಲ್ಲಿ ನಮ್ಮ ಈ ಸಲದ ಮಳೆಗಾಲದಲ್ಲಿ ಅಧಿಕ ಮಳೆಯ ಕಾರಣದಿಂದಾಗಿ ಅನೇಕ ಸರ್ಕಾರಿ ಶಾಲೆಗಳು ದುಸ್ಥಿತಿಗೆ ಬಂದಿದೆ. ಅಂದರೆ ಮಾಡು ರಿಪೇರಿ ಆಗುವಂಥದ್ದು, ಗೋಡೆ ಹಾಳಾಗಿರುವಂಥದ್ದು, ಫೌಂಡೇಶನ್ ಹಾಳಾಗಿರುವುದನ್ನು ನಮ್ಮ ಶಾಸಕರು ಗಮನಿಸಿ ಅವುಗಳ ಒಂದು ಪಟ್ಟಿಯನ್ನು ಸಹ ತಯಾರಿಸಿದ್ದಾರೆ. ಅದಕ್ಕೆ ಸರಿಯಾಗಿ ನಾವು ಸಹ ಒಂದು ಪಟ್ಟಿಯನ್ನು ತಯಾರಿಸಿ ಯಾವ್ಯಾವ ಮೂಲಗಳಿಂದ ಆ ಶಾಲೆಗಳಿಗೆ ಅನುದಾನವು ಸಿಗಬಹುದು ಎಂಬ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಅದರಲ್ಲಿ ನಮ್ಮ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಶಾಸಕರ ನಿಧಿ ಹಾಗೂ MP ಫಂಡ್ ಇವುಗಳ ಮೂಲಕ ಆ ಶಾಲೆಗಳಿಗೆ ಅನುದಾನವನ್ನು ಒದಗಿಸಿ ಆ ಶಾಲೆಯ ಒಂದು
ಭೌತಿಕ ಸೌಲಭ್ಯವನ್ನು ಗಟ್ಟಿ ಮಾಡುವಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇದರ ಒಟ್ಟಿಗೆ ನಮ್ಮ ಎಲ್ಲ ಶಾಲೆಗಳಿಗೆ ಹಲವಾರು ಯೋಜನೆಗಳನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಜಾರಿಗೆ ತಂದಿದ್ದಾರೆ. ಉದಾಹರಣೆಗೆ ಸ್ವಚ್ಛತಾ ಶಾಲಾ ಪ್ರಶಸ್ತಿ, ಉತ್ತಮ ಶಿಕ್ಷಕರು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿ ಈಗಲೂ ಸಹ ತನ್ನ ವಿದ್ಯಾರ್ಥಿಗಳಿಗೆ ಉತ್ತಮ ಸೇವೆಯನ್ನು ನೀಡುತ್ತಿರುವಂಥ ಶಿಕ್ಷಕರನ್ನು ಗುರುತಿಸುವುದು, ಉತ್ತಮ SDMCಯನ್ನು ಗುರುತಿಸುವುದು, ಈ ಎಲ್ಲ ಯೋಜನೆಗಳನ್ನು ನಮ್ಮ ಶಾಸಕರು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ BO ಕಚೇರಿಯ ಅನೇಕ ಸಮಸ್ಯೆಗಳನ್ನು ಸಹ ಅವಲೋಕಿಸಿದ್ದಾರೆ ಮತ್ತು ನಮಗೆ ಈ ಇಲಾಖೆಗೆ ಸಾಕಷ್ಟು ಸಹಕಾರವನ್ನು ನೀಡುತ್ತಾ ಬಂದಿರುತ್ತಾರೆ. ನಮ್ಮ ಬೈಂದೂರು ಸಾಮಾನ್ಯವಾಗಿ ಉಡುಪಿ ಜಿಲ್ಲೆಯಿಂದ ಸಾಕಷ್ಟು ದೂರದಲ್ಲಿರುವಂಥ ಒಂದು ಪ್ರದೇಶ. ಇದಕ್ಕೆ ಸವಾಲುಗಳು ಸಾಕಷ್ಟು ಇದೆ. ಈ ಎಲ್ಲ ಸವಾಲುಗಳನ್ನು ಎದುರಿಸುವಲ್ಲಿ ಮಾನ್ಯ ಶಾಸಕರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮಾನ್ಯ ಶಾಸಕರಾದಂಥ ಶ್ರೀ ಗುರುರಾಜ್ ಗಂಟಿಹೊಳೆಯವರ ಸಹಕಾರವನ್ನು ನಮ್ಮ ಇಲಾಖೆ ಸದಾ ಸ್ಮರಿಸುತ್ತದೆ ಮತ್ತು ಅವರಿಗೆ ನಾವು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಾವು ಇಚ್ಛೆ ಪಡ್ತಿದ್ದೇವೆ. ನಮಸ್ಕಾರ, ನನ್ನ ಹೆಸರು ಯೋಗೀಶ್ ಕೆ, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬೈಂದೂರು. ಇಲ್ಲಿ ಸುಮಾರು 2 ವರ್ಷಗಳಿಂದ ಶಿಕ್ಷಣ ಸಂಯೋಜಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಮ್ಮ ಬೈಂದೂರು ವಲಯದಲ್ಲಿರುವಂಥ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಅನೇಕ ಯೋಜನೆಗಳನ್ನು ಇಲಾಖೆ ಹಮ್ಮಿಕೊಂಡಿದೆ. ಜೊತೆಗೆ ಸರ್ಕಾರದ ಅನೇಕ ಯೋಜನೆಗಳಿದೆ. ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು. ಬೈಂದೂರು ವಲಯದ ಅತ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಸರ್ಕಾರಿ ಶಾಲೆಗಳು ಇವತ್ತು ಅದೆಷ್ಟೋ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡ್ತಾ ಇದೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ನೀಡಲಿಕ್ಕೆ ನಾವು ಖಾಸಗಿ ಶಾಲೆಗೆ ಸೆಡ್ಡು ಹೊಡೆದು ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಸರ್ಕಾರದ ಅನೇಕ ಯೋಜನೆಗಳ ಜೊತೆಗೆ, ಇಲಾಖೆಯ ಯೋಜನೆಗಳ ಜೊತೆಗೆ ನಮ್ಮ ಊರಿನ ಸಹಕಾರದೊಂದಿಗೆ ಒಂದು ಹೊಸ ಯೋಜನೆಯನ್ನು ನಮ್ಮ ಮಾನ್ಯ ಶಾಸಕರು ಹಮ್ಮಿಕೊಂಡಿದ್ದಾರೆ. ಅದೇ 300 ಟ್ರೀಸ್. ಇದರ ಉದ್ದೇಶ ಮುಖ್ಯವಾಗಿರುವುದೇನಂತಂದರೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದು, ಬಲವರ್ಧನೆ ಮಾಡುವಂಥದ್ದು, ಗುಣಮಟ್ಟದ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ತಲುಪಿಸುವಂಥದ್ದು, ಜೊತೆಗೆ ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ನಮ್ಮ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಿಂತಲೂ ಅಭಿವೃದ್ಧಿ ಆಗಬೇಕು ಎಂಬುದೇ ಅವರ ಕನಸಾಗಿರುತ್ತದೆ. ಮಾನ್ಯ ಶಾಸಕರ ಈ ಯೋಜನೆ ನಮ್ಮ ಇಡೀ ಬೈಂದೂರನ್ನು ಅಭಿವೃದ್ಧಿಪಡಿಸುವುದು, ಅದರಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದರೆ ಇಡೀ ನಮ್ಮ ಬೈಂದೂರು ಸಮೃದ್ಧ ಆಗ್ತದೆ ಎಂಬ ಕನಸು ಅವರದ್ದಾಗಿದೆ. ಅದೇ ನಮ್ಮ ಸಮೃದ್ಧ ಬೈಂದೂರು. ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ನನಗೆ ತುಂಬ ಖುಷಿ ಅನಿಸ್ತದೆ. ಯಾಕೆಂದರೆ ಬೈಂದೂರು ಕ್ಷೇತ್ರ ಶಿಕ್ಷಣ ಕಚೇರಿಯಲ್ಲಿ ನಾನು ಕಾಮಗಾರಿಗಳ ನೋಡಲಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಅನೇಕ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ತುಂಬ ಕೊರತೆ ಇದೆ. ಆ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದ ಯೋಜನೆಗಳ ಜೊತೆಗೆ, ಸರ್ಕಾರದ ಅನುದಾನಗಳ ಜೊತೆಗೆ ಊರಿನ ಗಣ್ಯರ ಅಥವಾ ದಾನಿಗಳ ಸಹಕಾರದಿಂದ ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಶಾಸಕರು ಅದೆಷ್ಟೋ ಸರ್ಕಾರಿ ಶಾಲೆಗಳನ್ನು ಈಗಾಗಲೇ ದತ್ತು ಸ್ವೀಕರಿಸುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ದತ್ತು ಸ್ವೀಕರಿಸಿದಂಥ ಅನೇಕ ದಾನಿಗಳು ಶಾಲೆಯನ್ನು ಊಹಿಸಲಾರದ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇನ್ನಷ್ಟು ಅಭಿವೃದ್ಧಿಯಾಗಿ ನಮ್ಮ ಸರ್ಕಾರಿ ಶಾಲೆ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ನೀಡಿ ಇಡೀ ಬೈಂದೂರು ಗ್ರಾಮೀಣ ಭಾಗದ ನಮ್ಮೆಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಲಿಕ್ಕೆ ಸಹಕಾರಿಯಾಗಲಿ. 300 ಟ್ರೀಸ್ ಎಂಬ ಕಲ್ಪನೆ, ಮಾನ್ಯ ಶಾಸಕರ ಈ ಕಲ್ಪನೆ ಯಶಸ್ವಿ ಆಗ್ತಾ ಇದೆ, ಇನ್ನೂ ಕೂಡ ಯಶಸ್ವಿಯಾಗಲಿ. ಸಮೃದ್ಧ ಬೈಂದೂರು ಇದು ನಮ್ಮ ಜನಪ್ರಿಯ ಶಾಸಕರಾದ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರ ಒಂದು ಕನಸು. ಹೆಸರೇ ಹೇಳುವಂತೆ ಬೈಂದೂರು ತಾಲೂಕನ್ನ ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸಬೇಕೆನ್ನುವ ದೂರದೃಷ್ಟಿಯ ಯೋಜನೆಗಳನ್ನೊಳಗೊಂಡ ಒಂದು ಸುಂದರ ಪರಿಕಲ್ಪನೆ. 300 ಟ್ರೀಸ್ ಇದು ಸಮೃದ್ಧ ಬೈಂದೂರು ಪರಿಕಲ್ಪನೆಯ ಭಾಗವಾಗಿದ್ದು, ಬೈಂದೂರು ತಾಲೂಕಿನ ಎಲ್ಲ 300 ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಬೇಕೆನ್ನುವ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ನಮ್ಮ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ತಂಡವು ಸಮೃದ್ಧ ಬೈಂದೂರು ತಂಡದೊಂದಿಗೆ ಕೈಜೋಡಿಸಿ ಈಗಾಗಲೇ ಬೈಂದೂರು ತಾಲೂಕಿನ 12 ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ಲ್ಯಾಬ್, ಗ್ರಂಥಾಲಯ, ಕ್ರೀಡಾ ಸಾಮಗ್ರಿಗಳನ್ನೊಳಗೊಂಡ ಸ್ವಯಂ ಸ್ಫೂರ್ತಿ ಕೌಶಲ್ಯ ಕೇಂದ್ರವನ್ನ ಪ್ರಾರಂಭ ಮಾಡಿದ್ದೇವೆ. 7 ಅಂಗನವಾಡಿ ಕೇಂದ್ರಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನ ಮತ್ತು ಪುಸ್ತಕಗಳನ್ನ ಒದಗಿಸಿದ್ದೇವೆ. ಹಾಗೂ ಒಂದು ಶಾಲೆಯಲ್ಲಿ LKG ಮತ್ತು UKG ತರಗತಿಗಳನ್ನ, ಶಾಲೆಗಳಿಗೆ ಪೇಂಟಿಂಗ್ ಮತ್ತು 1 ವರ್ಷಕ್ಕೆ ಅಗತ್ಯವಾದ ಪುಸ್ತಕಗಳನ್ನ ಒದಗಿಸಿದ್ದೇವೆ. ಈ 1 ವರ್ಷದಲ್ಲಿ ನಾವು ಮಾಡಿದ ಎಲ್ಲ ಈ ಅಭಿವೃದ್ಧಿ ಕೆಲಸಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಸಹಕಾರದಿಂದ ಪಡೆದುಕೊಳ್ಳಲು ಎನ್ನುವ ಆಶಯದೊಂದಿಗೆ 300 ಟ್ರೀಸ್ ಯೋಜನೆಯ ಪರಿಣಾಮವಾಗಿ ನಮ್ಮ ತಾಲೂಕಿನ 70 ರಿಂದ 80 ಸರ್ಕಾರಿ ಶಾಲೆಗಳನ್ನು ಸರದ ಈ ದಾನಿಗಳು ದತ್ತು ಪಡೆದುಕೊಂಡಿದ್ದಾರೆ. ಕೆಲವು ಶಾಲೆಗಳಿಗೆ ಶಾಲಾ ವಾಹನಗಳು ಲಭಿಸಿವೆ. ಇನ್ನು ಕೆಲವು ಶಾಲೆಗಳಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಆಗ್ತಾವಿದೆ.
ಈ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಕಾರಣೀಭೂತರಾದ ಗೌರವಾನ್ವಿತ ಶಾಸಕರನ್ನು ಮತ್ತು ಸಮೃದ್ಧ ಬೈಂದೂರು ತಂಡವನ್ನ ಅಭಿನಂದಿಸುತ್ತಾ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಎನ್ನುವಂತೆ ಹಳೆ ವಿದ್ಯಾರ್ಥಿಗಳು, ಊರವರು, ದಾನಿಗಳು ಎಲ್ಲರೂ ಕೈಜೋಡಿಸಿ 300 ಟ್ರೀಸ್ ಯೋಜನೆಯನ್ನು ಇನ್ನಷ್ಟು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರೋಣ. ಈ ಒಂದು ಕಾರ್ಯದಲ್ಲಿ ಎಲ್ಲರೂ ನಮ್ಮೊಂದಿಗೆ ಕೈಜೋಡಿಸಿ ಎಂದು ವಿನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ.